Good morning, madam. Good morning, sir. Good morning, Good morning, madam. madam. Good morning, sir. Good morning, madam. Good morning, madam. Good morning, sir. ಗುಡ್ ಮಾರ್ನಿಂಗ್ Good morning. ಎಲ್ಲ ಅಪ್ರೆಸ್ ಬಿಸಿ ಬಿಸಿ ಅಪ್ರೆಸ್ ತಗೊಂಡಿರಾ ಚೇರ್ಸ್ ಮಾಡೋಣ Okay. Yes, madam. Start me. ಆರ್ ಯು ರೆಡಿ Yes, Yes, madam. Yes. ರೆಡಿ 1 One, 2 two, 3 three. ಚೇರ್ Thank you, madam. Thank you, madam. ಥ್ಯಾಂಕ್ ಯು ಮೇಡಮ್ ಯಾರೆಲ್ಲ ಬಿಟ್ಟವ್ರು ಜಾಯ್ನ್ ಆಗಿದ್ರಿ ಸ್ನಾನ ಮಾಡಿ ಅಪ್ರೆಸ್ ಕುಡಿಬೇಕಲ್ವಾ ಯಾರೆಲ್ಲ ಸ್ನಾನ ಮಾಡಿದ್ರಿ ಆಟ್ ಕೊಡ್ರಿ ನನಗೆ ನ್ಯೂಟ್ರಿಷನ್ ಕ್ಲಬ್ ಅಂದ್ರೆ ತುಂಬಾ ಇಷ್ಟ. ನಾನು 6 ವರ್ಷದಿಂದ ಈ ಕಮ್ಯುನಿಟಿಗೆ ಜಾಯ್ನ್ ಆಗಿ 6 ವರ್ಷ ಆಯ್ತು. ಅವಾಗಿಂದ ನ್ಯೂಟ್ರಿಷನ್ ಕ್ಲಬ್ ಅಂದ್ರೆ ತುಂಬಾ ಇಷ್ಟ. ಸ್ನಾನ ಮಾಡಿ ಶೇಕ್ ಅಪ್ರೆಸ್ ಕುಡಿಯೋದು. ನಾನು ದೇವಸ್ಥಾನಕ್ಕೆ ಇಷ್ಟಪಟ್ಟು ಹೋಗ್ತೀನಿ ಇಲ್ಲ ಗೊತ್ತಿಲ್ಲ, ಈ ನ್ಯೂಟ್ರಿಷನ್ ಕ್ಲಬ್ ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ನನಗೆ ಬೋರ್ ಅನ್ಸಲ್ಲ. ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಕೇಳಿಸ್ಕೋಬೇಕಂತ ತುಂಬಾ ಇಷ್ಟ. ಯಾರು ಏನ್ ಹೇಳ್ಕೊಡ್ತಾರೋ ಅದು ಕೇಳಿಸ್ಕೋಬೇಕಂತ ಇಷ್ಟ. ಅದಕ್ಕೋಸ್ಕರ ಇಷ್ಟ, ತುಂಬಾ ಇಷ್ಟ. ಅದು ಹೇಳಕ್ಕಾಗಲ್ಲ, ಅಷ್ಟೊಂದು ಇಷ್ಟ ನ್ಯೂಟ್ರಿಷನ್ ಕ್ಲಬ್ ಅಂದ್ರೆ. ಓಕೆನಾ? ಯಾರೆಲ್ಲ ಬುಕ್ ಪೆನ್ ತಗೊಂಡಿದ್ದೀರಿ? ಸಖತ್ತಾಗಿ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ ಎಲ್ಲ ಸಖತ್ ತಿಂದು ಸಖತ್ತಾಗಿ ಹೇಳ್ಕೊಡಕ್ ಬರ್ತಿದಾರೆ ಇಬ್ಬರು ಸ್ಪೀಕರ್. ಓಕೆನಾ? ಬುಕ್ ಪೆನ್ ಯಾರೆಲ್ಲ ರೆಡಿ ಇಟ್ಕೊಂಡಿದ್ದೀರಿ ತೋರ್ಸ್ರಿ. ಓಕೆ, ಸೂಪರ್. ತುಂಬಾ ಜನ ತಗೊಂಡಿದ್ದಾರೆ ಕೈಯಲ್ಲೇ. ಸಖತ್ತಾಗಿ ಹೇಳ್ಕೊಡಕ್ಕೆ ಬರ್ತಿದ್ದಾರೆ. ಒಬ್ರು 3 ವರ್ಷಕ್ಕಿಂತ ಜಾಸ್ತಿ ಶೇಕ್ ಕುಡ್ದಿದ್ದಾರೆ. ಇನ್ನೊಬ್ರು ಬಂದ್ಬಿಟ್ಟು 7 ವರ್ಷಕ್ಕಿಂತ ಜಾಸ್ತಿ ಶೇಕ್ ಕುಡ್ದಿದ್ದಾರೆ. ಇಂಟರ್ನ್ಯಾಷನಲ್ ವರ್ಲ್ಡ್ ಟೀಮ್ ನಂಬರ್ ರಾಜು ಸರ್ ಅಂಡ್ ಗ್ಲೋಬಲ್ ಎಕ್ಸ್ಪೆಕ್ಟಿಂಗ್ ನಂಬರ್ ನಾಗೇಶ್ ಸರ್. ರುದ್ರಾವೀರಭದ್ರ, ಈ ಕಲಿಗಾಲದಾಗ ಪರಮೇಶ್ವರನಾದ ಶಿವನು ಕೈಲಾಸದಿಂದ ಭೂಲೋಕವನ್ನು ದಿಟ್ಟಿಸಿ ನೋಡಲಾಗಿ ಸೈಟ್ ಕೊಡಿಸ್ತೇವ್ರಿ, ಸಾಲ ಕೊಡಿಸ್ತೇವ್ರಿ, ಸರ್ಕಾರಿ ನೌಕರಿ ಕೊಡಿಸ್ತೇವು, ಬೇಕಾದ ಕಾಲೇಜಿನಾಗ ಸೀಟ್ ಕೊಡಿಸ್ತೇವು ಅಂತ ಕಿವಿಯಾಗ ಹೂವ ಹಣೆಯಾಗ ತಿಲಕ ಇಡ್ತಾ ಇರ್ತಕ್ಕಂತ ಸಂದರ್ಭದಾಗ ಕಾಲು ಎಳೆಯೋ ಜನರ ನಡುವೆ ಸುಮ್ಮನೆ ನುಗ್ಗುಗುರು ಚೆಲ್ಲ ಕಲೆಗೆ ಬಲ್ಲ ಜಗದ ಚಟ್ಟಿ ಮಲ್ಲ ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋದೆ ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋದೆ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್ ಫಾರ್ ವಾರ್ಮ್ ವೆಲ್ಕಮ್. ಅಂಡ್ ಎಲ್ರು ಅಷ್ಟೇ ಫ್ರೆಶ್ ಕುಡಿತಾ ಚಳಿಗಾಲದಲ್ಲಿ ವಿಂಟರ್ ಸೀಸನ್ ಅಲ್ಲಿ ಎಲ್ಲರೂ ಆನ್ ಟೈಮ್ ಜಾಯ್ನ್ ಆಗಿರೋ ನಿಮ್ಗೆಲ್ರಿಗೂ ಹರ್ಲಿ ಕಮಾರ್ಸ್ಗೆ ಕಂಗ್ರಾಚುಲೇಷನ್ಸ್. ವೆಲ್ಕಮ್ ಟು ಪ್ರಾಡಕ್ಟ್ಸ್ ಮ್ಯಾಜಿಕ್ ಸಾಟರ್ಡೆ ಅಲ್ವಾ? ತುಂಬಾ ಚೆನ್ನಾಗ್ ಅನ್ಸುತ್ತೆ ಬೆಳಿಗ್ಗೆ ಎದ್ದು ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಅಂಡ್ ಎಲ್ರು ಚೆನ್ನಾಗಾಗೋದು ಈ ಜಾಗದಲ್ಲಿ. ಸೊ ಇಲ್ಲಿ ಏನಂದ್ರೆ ಸುಮಾರು ಜನ ಬರ್ತೀವಿ, ಡೈಲಿ ನ್ಯೂಟ್ರಿಷನ್ ಕ್ಲಬ್ ಇರುತ್ತೆ ಟೈಮ್ ಅಲ್ಲಿ. ಇವತ್ತೊಂದಿನ ಪ್ರಾಡಕ್ಟ್ಸ್ ಇನ್ಫಾರ್ಮೇಶನ್ ಇರುತ್ತೆ. ಈ ಪ್ರಾಡಕ್ಟ್ಸ್ ಇನ್ಫಾರ್ಮೇಶನ್ ಯಾವಾಗ ನಮ್ಗೆ ಸಿಗಕ್ ಶುರು ಆಗುತ್ತೋ ಈ ಪ್ರಾಡಕ್ಟ್ಸ್ ಇಂದಾನೆ ನಾವೆಲ್ಲ ಸೇರಕ್ ಆಗಿರೋದು. ಕರೆಕ್ಟ್? ಆ ಪ್ರಾಡಕ್ಟ್ಸ್ ಬಗ್ಗೆ ಯಾರು ನಾಲೆಡ್ಜ್ ತಗೊಳ್ತಾರೆ ಅವರು ತುಂಬಾ ಚೆನ್ನಾಗಿ ಆಗ್ತಾ ಹೋಗ್ತಾರೆ, ಫ್ಯಾಮಿಲಿ ಮತ್ತೆ ಅವರು ಎಲ್ಲ. ಸೊ ಹಂಗೆ ನಮ್ದು ಸ್ಲೈಡ್ಸ್ ಹಾಕಿ ಬರುತ್ತೆ ಸರ್. ಯಾ, ಆ ಫ್ರೆಶ್ ಕುಡಿತಾ ಕೇಳಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂಡ್ ಡಿಸ್ಟರ್ಬೆನ್ಸ್ ಮಾಡ್ಕೋಬೇಡಿ, ಅಂದ್ರೆ ನಾವು ಪ್ರಾಡಕ್ಟ್ಸ್ ಫಿಸಿಕಲ್ ಟ್ರೈನಿಂಗ್ ಅಲ್ಲಿ ಹೋಗಿ ಕಲಿತಾ ಇದ್ವಿ. ಅಲ್ಲಿ ಫೋನ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಅದೆಲ್ಲ. ಸೊ ಇಲ್ಲಿ ಫೋನ್ ಅಲ್ಲೇ ಇರ್ತೀರಿ ನೀವು. ಒಳ್ಳೆ ಇನ್ಫಾರ್ಮೇಶನ್, ನಿಮ್ಗೆ ಬೇಕಾಗಿರುವ ಇನ್ಫಾರ್ಮೇಶನ್ ಬರುವ ಕಾಲ್ ಬಂತು ಅಂದ್ರೆ ಹೋಯ್ತು, ಎಲ್ಲ ಡೈವರ್ಟ್ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ಎಸ್, ವೆಲ್ಕಮ್ ಟು ಪ್ರಾಡಕ್ಟ್ಸ್ ಮ್ಯಾಜಿಕ್ ಸಾಟರ್ಡೆ. ಎಸ್ ಸರ್. ಸೊ ಎಲ್ರು ಒಂದು ಮಾರ್ಗ್ಯೂಸ್ಗೆ ಹಾರ್ಟ್ ಕೊಡ್ಬೋದು ಅಥವಾ ಏನೋ ಒಂದು ಕ್ಲಾಪ್ಸ್ ಅಥವಾ ಏನಾದ್ರು ಮಾಡಿ. ಇವತ್ತು ನಾವಿಲ್ಲಿ ಸೇರಕ್ಕೆ ಮೇನ್ ಕಾರಣ ಇವರು. ಹೆಸರು ಮಾರ್ಗ್ಯೂಸ್, ಫೌಂಡರ್ ಆಫ್ ಹರ್ಬಲೈಫ್. 1980ರಲ್ಲಿ ಮಾರ್ಗ್ಯೂಸ್ ಹರ್ಬಲೈಫ್ ಸ್ಟಾರ್ಟ್ ಮಾಡುವಾಗ ಅವ್ರಿಗೆ ಏಜ್ 23 ಆಗಿತ್ತು. ಬಟ್ ಸ್ಟಾರ್ಟ್ ಮಾಡಕ್ ಒಂದು ಪರ್ಪಸ್ ಇದೆ, ಒಂದು ಉದ್ದೇಶ ಇದೆ. ಆ ಪಕ್ಕದಲ್ಲಿ ಒಂದು ಫೋಟೋ ಇದೆಯಲ್ಲ, ಅವರು ಜೋಹಾನ್ ಅಂತ ಅವ್ರ ತಾಯಿ ಕೆಲವೊಂದು ವೆಯ್ಟ್ ಇರ್ತದೆ, ಓವರ್ ವೆಯ್ಟ್ ಇರ್ತಾರೆ. ಆ ಓವರ್ ವೆಯ್ಟ್ ಇರಕ್ ಹೋಗಿ ಓವರ್ ವೆಯ್ಟ್ ಇಂದ ವೆಯ್ಟ್ ಲಾಸ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ. ವೆಯ್ಟ್ ಲಾಸ್ ಮಾಡಕ್ಕೆ ಡೈಟ್ರಿ ಪಿಲ್ಸ್ ನ ತಗೋತಾ ಇರ್ತಾರೆ. ಆ ಡೈಟ್ರಿ ಪಿಲ್ಸ್ ತಗೊಳ್ತಾ ಓವರ್ ಡೋಸ್ ಆಗುತ್ತೆ. ಅದು ಓವರ್ ಡೋಸ್ ಆಗಿ ಮಾರ್ಗ್ಯೂಸ್ ಅವ್ರ ತಾಯಿ ತೀರೋಗ್ತಾರೆ.
ಸೊ ಅವಾಗ ಮಾರ್ಗ್ಯೂಸ್ಗೆ ನೋಡಿ 18 ಇಯರ್ಸ್ ಇರುತ್ತೆ. ಯಾವಾಗ ಮಾರ್ಗ್ಯೂಸ್ ಅವ್ರ ತಾಯಿ ತೀರೋದ್ರು, ಮಾರ್ಗ್ಯೂಸ್ಗೆ ಅನ್ಸ್ತು ಅನ್ಸೇಫ್ಟಿ ಮೆಥಡ್ ಇಂದ ವೆಯ್ಟ್ ಲಾಸ್ ಮಾಡಕ್ ಹೋಗಿ ಯಾರು ಸಾವನ್ನ ಅಪ್ಪಬಾರ್ದು. ಸೊ ನಾವೆಲ್ಲ ಮಾಡ್ತಾ ಇರ್ತೀವಲ್ಲ ಆ ತರ ವೆಯ್ಟ್ ಲಾಸ್ ನ ಅನ್ಸೇಫ್ಟಿ ಮೆಥಡ್ ಅಲ್ಲಿ ಮಾಡಬಾರ್ದು. ಒಂದ್ ಒಳ್ಳೆ ಗುಡ್ ನ್ಯೂಟ್ರಿಷನ್ ನ ಕಂಡುಹಿಡಿಬೇಕು ಸೇಫ್ಟಿ ಮೆಥಡ್ ಅಲ್ಲಿ. ಅದನ್ನ ಅವ್ರಿಗೆ ಆಸೆ ಆಗಿತ್ತು. ಸುಮಾರು ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲೂ ಆರೋಗ್ಯ ಮತ್ತೆ ಸಂತೋಷವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಡ್ರೀಮ್ ಆಗಿತ್ತು, ಪ್ರಪಂಚಾದ್ಯಂತ ತಲುಪಿಸ್ಬೇಕಂತ. ಸೊ ಅವ್ರ ಮಾರ್ಗ್ಯೂಸ್ ಅವ್ರ ಡ್ರೀಮ್ ರಿಯಾಲಿಟಿ ಆಗಿದೆ. ಇವತ್ತು ಹರ್ಬಲ್ ಲೈಫ್ 95 ಕಂಟ್ರಿಯಲ್ಲಿ ಅವೈಲೇಬಲ್ ಇದೆ. ಸೊ ಥ್ಯಾಂಕ್ ಯು ಮಾರ್ಗ್ಯೂಸ್. ಸೊ ಅವ್ರೊಂದು ಇವತ್ತು ಪ್ರಾಡಕ್ಟ್ಸ್ ಕಂಡಿದ್ದಕ್ಕೆ ಇವತ್ತು ಎಷ್ಟೊಂದು ಫ್ಯಾಮಿಲೀಸ್ ಎಲ್ಲ ಚೆನ್ನಾಗಿದೆ ನೋಡಿ. ಯಾರ್ಯಾರಿಗೆ ಆರ್ಟ್ ಕೊಡಬೇಕು ಕೊಡಿ ನೋಡೋಣ. ಎಸ್ ಮಾರ್ಗ್ಯೂಸ್ಗೋಸ್ಕರ ಥ್ಯಾಂಕ್ ಯು. ಎಸ್ ನೆಕ್ಸ್ಟ್. ವಾವ್ ಎಷ್ಟೊಂದು ಆರ್ಟ್ಸ್ ಬರ್ತಾ ಇದೆ. ಎಸ್ ನೀವ್ ಇಲ್ಲೇ ಇದ್ರೆ ಫುಲ್ ಪ್ರೋಗ್ರಾಮ್ ನೀವು ಕೇಳಿಸ್ಕೊಳಕಾಗುತ್ತೆ ಪ್ರಾಡಕ್ಟ್ಸ್ ಬಗ್ಗೆ. ಸ್ಕೇಲ್, ಲಿವರೇಜ್ ಅಂಡ್ ರೀಚ್. ಹರ್ಬಲ್ ಲೈಫ್ ಸ್ಟಾರ್ಟ್ ಮಾಡುವಾಗ ಹೇಗಿತ್ತು ಅಂಡ್ ಟುಡೇ ಇವತ್ತಿಗೂ ಯಾವ ತರ ಹರ್ಬಲ್ ಲೈಫ್ ಗ್ರೋತ್ ಆಗಿದೆ, ಏನೇನು ಇದೆ ಅಂತ. ಸೊ 95 ಕಂಟ್ರಿಯಲ್ಲಿ ಹರ್ಬಲ್ ಲೈಫ್ ಇವತ್ತು ರೀಚ್ ಆಗಿದೆ. ಅಂಡ್ ಇದ್ರದ್ದು ಸ್ಕೇಲ್ ಲಿವರೇಜ್ ಏನಿದೆ ಅಂದ್ರೆ 8.8 ಬಿಲಿಯನ್ ರಿಟೇಲ್ ಆಗ್ತಿದೆ 2022ರಲ್ಲಿ. ಅಂಡ್ 1 ಮಿಲಿಯನ್ ಡಿಸ್ಟ್ರಿಬ್ಯೂಟರ್. ನಮ್ ತರ 10 ಲಕ್ಷಕ್ಕಿಂತ ಜಾಸ್ತಿ ಜನ ಇವತ್ತು ಹರ್ಬಲ್ ಲೈಫ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇದಾರೆ. ಅಂಡ್ 300ಕ್ಕಿಂತ ಜಾಸ್ತಿ ಸೈಂಟಿಸ್ಟ್ ಇದಾರೆ, ಮತ್ತೆ PhDs ಇದಾರೆ, ಡಾಕ್ಟರ್ಸ್ ಮತ್ತೆ PhDs ಇದೆ. 19 ಲ್ಯಾಬ್ಸ್ ಇದೆ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ನ ಟೆಸ್ಟೆಡ್ ಮಾಡಕ್ಕೆ. ಅಂಡ್ 1.70 ಅಂದ್ರೆ 1.70 ಬಿಲಿಯನ್ ಶೇಕ್ ವರ್ಲ್ಡ್ ವೈಡ್ ಅಲ್ಲಿ ಸೋಲ್ಡ್ ಆಗ್ತಾ ಇದೆ ಇವತ್ತು. ಅಂಡ್ 4.6 ಮಿಲಿಯನ್ ಶೇಕ್ ಕನ್ಸ್ಯೂಮ್ ಡೈಲಿ. ಸೊ ಇದು ನೋಡುವಾಗ ನೀವು 46 ಲಕ್ಷಕ್ಕಿಂತ ಜಾಸ್ತಿ ಜನ ಬೆಳಗ್ಗೆ ಇಂಡಿಯಾದಲ್ಲಿ ಶೇಕ್ ಕುಡಿತಿದ್ದಾರೆ. ಅಂಡ್ ಓವರ್ 70.5 ಮಿಲಿಯನ್ ಪ್ರೋಟೀನ್ ಶೇಕ್ ಸೋಲ್ಡ್ ಆಗ್ತಿದೆ ಪ್ರಪಂಚದಾದ್ಯಂತ. ಸೊ ನಿಯರ್ಲಿ 300 ಮಿಲಿಯನ್ ಅಂತ ಹೇಳ್ಬೋದು. ಅಷ್ಟು ಟೆಸ್ಟೆಡ್ ಮಾಡ್ತಾ ಇದೆ ಹರ್ಬಲ್ ಲೈಫ್ ಎವ್ರಿ ಇಯರ್. ಈಚ್ ಇಯರ್ ವೆರಿಫೈ ಮಾಡ್ತಾರೆ. ಮತ್ತೆ ಯಾವಾಗ್ಲೂ ನಮ್ದು ಪ್ರಾಡಕ್ಟ್ಸ್ ಟೆಸ್ಟಿಂಗ್ ಆಗ್ತದೆ. ಎವ್ರಿ ಇಯರ್ ಟೆಸ್ಟ್ ಆಗುತ್ತೆ. ಯಾವಾಗ 1980ರಲ್ಲಿ ಟೆಸ್ಟ್ ಆಗಿರೋ ಪ್ರಾಡಕ್ಟ್ಸ್ ನಾವು ತಿಂತಾ ಇಲ್ಲ. ಪ್ರತಿ ವರ್ಷನೂ 300 ಮಿಲಿಯನ್ಕ್ಕಿಂತ ಜಾಸ್ತಿ ಇಂಟರ್ನಲ್ ಟೆಸ್ಟ್ಗೆ, ಅದರೊಳಗಡೆ ಕ್ವಾಲಿಟಿ ಪರ್ಪಸ್ ಗಾಗಿ ಹರ್ಬಲ್ ಲೈಫ್ ಇವತ್ತು ಇನ್ವೆಸ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಸೇಫ್ಟಿ ಮೆಥಡ್ ಅಲ್ಲಿ ಇರ್ಬೇಕು ಜನ ಅಂತ. ಸೊ ಓವರ್ ಆಲ್ 67,000 ನ್ಯೂಟ್ರಿಷನ್ ಕ್ಲಬ್ಸ್ ಇದೆ ಪ್ರಪಂಚದಾದ್ಯಂತ. ಸೊ ವರ್ಲ್ಡ್ ಅಲ್ಲಿ ತುಂಬಾ ದೊಡ್ಡ ನಂಬರ್ ಇದು. 67,000 ನ್ಯೂಟ್ರಿಷನ್ ಕ್ಲಬ್ಸ್ ವರ್ಲ್ಡ್ ವೈಡ್ ಅಲ್ಲಿ ಇದೆ. ಥ್ಯಾಂಕ್ ಯು. ಹರ್ಬಲ್ ಲೈಫ್ ಇವತ್ತು ಈ ರೇಂಜಿಗೆ ಬೆಳೆದಿದೆ. ಅಂಡ್ ಇದ್ರ ಮುಖಾಂತರ ನಮ್ಗೆ ನ್ಯೂಟ್ರಿಷನ್ ನ ಯಾವ ರೀತಿ ನಮ್ಮ ಬಾಡಿಗೆ ನಾವು ಸರಿ ಮಾಡ್ಕೋಬಹುದು, ಸೆಲ್ಯುಲರ್ ಸೈನ್ಸ್ ಮುಖಾಂತರ ನಮ್ಗೆ ಎಷ್ಟು ನ್ಯೂಟ್ರಿಷನ್ ಬೇಕಾದ್ರೆ ಹೆಂಗೆ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಎಸ್ ನೆಕ್ಸ್ಟ್. ಎಸ್ ಏನ್ ಎಕ್ಸಾಂಪಲ್ಸ್ ಅಂದ್ರೆ ನಾವು ಮುಂಚೆ ನಮ್ಮ ಮನೇಲಿ ತಿಂತಕ್ಕಂತ ಬ್ರೇಕ್ಫಾಸ್ಟ್ಗೂ ಅಂಡ್ ಇವತ್ತು ನಮ್ ಪರಿಸ್ಥಿತಿ ಹೇಗಿದೆ ಇದನ್ನೆಲ್ಲ ತಿನ್ನುವಾಗ ಅದ್ರ ಬಗ್ಗೆ ನೋಡಿ. ಎಕ್ಸಾಂಪಲ್ ಇದು ಇಂಬ್ಯಾಲೆನ್ಸ್ ಆಗ್ತಿದೆ ಬ್ರೇಕ್ಫಾಸ್ಟ್. ಒಂದು ಮಸಾಲಾ ದೋಸೆ ಇರ್ಬೋದು ಎಕ್ಸಾಂಪಲ್, ಅಂಡ್ ಆಲೂ ಪರೋಟ 2 ಕೊಟ್ಟಿದ್ದಾರೆ. ಇದನ್ನ ತಿನ್ನೋದ್ರಿಂದ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲಿ ಯಾವ ತರ ಇಂಬ್ಯಾಲೆನ್ಸ್ ಆಗುತ್ತೆ, ಯಾವ ರೀತಿ ನಾವು ತಿನ್ನುವಂತ ಬ್ರೇಕ್ಫಾಸ್ಟ್ ಯೂಶಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಈಗ ನಾವು ಒಂದು ಎಕ್ಸಾಂಪಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ, ಅದರಲ್ಲಿ 2 ಎಕ್ಸಾಂಪಲ್ಸ್ ಇದೆ. ಒಂದು ಮಸಾಲಾ ದೋಸೆ ತಿನ್ನೋದ್ರಿಂದ ನಮ್ಗೆ ಎಷ್ಟೆಲ್ಲ ಅದ್ರೊಳಗಡೆ ಎಕ್ಸೆಸ್ ಆಗ್ತಿದೆ ಮತ್ತೆ ಡಿಫಿಷಿಯನ್ಸಿ ಆಗ್ತಿದೆ. ಬರತ್ತದು ಆಗ್ತಿರ. ಸೊ ಎಕ್ಸೆಸ್ ಬಂದ್ಬಿಟ್ಟು ಆಗ್ತಿರೋದು ಏನಾಗ್ತಿದೆ, ಎಕ್ಸೆಸ್ ಆಗೋದ್ರಿಂದ ನಮ್ಗೆ ಡಿಫಿಷಿಯನ್ಸಿ ಏನಾಗ್ತಿದೆ. ಇದೇ ನಮ್ಗೆ ಇವತ್ತು ನಾವು ದಪ್ಪ ಆಗಕ್ಕೆ ಅಥವಾ ನಮ್ಗೆ ಪ್ರಾಬ್ಲಮ್ ಬರೋ ಕಾರಣ ನಾವೇನ್ ತಿಂತಿದೀವೋ ಅದಲ್ಲ, ನಾವು ತಿನ್ನೋ ಊಟದಲ್ಲಿ ಮಿಸ್ಸಿಂಗ್ ಆಗ್ತಿದೆ. ಅದನ್ನ ಡಿಫಿಷಿಯನ್ಸಿ ಅಂತ ಕರೀತಾರೆ. ಆ ಡಿಫಿಷಿಯನ್ಸಿ ಏನಾಗ್ತಿದೆ ನಾವು ಇವತ್ತು ತಿನ್ನೋ ಆಹಾರದಿಂದ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಶುಗರ್ ಜಾಸ್ತಿ ಆಗ್ತಿದೆ. ನಾವು ತಿನ್ನೋ ನೋಡಿ ಎಕ್ಸೆಸ್ ಏನು ಕ್ಯಾಲೋರೀಸ್ ಜಾಸ್ತಿ ಆಗ್ತಿದೆ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗ್ತಿದೆ. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶುಗರ್, ಅದು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗ್ತಿದೆ, ಫ್ಯಾಟ್ ಜಾಸ್ತಿ ಆಗ್ತಿದೆ. ನಮ್ಗೆ ಇಲ್ಲಿ ಕೊಟ್ಟಿದೆ ನೋಡಿ ಕಾರ್ಬೋಹೈಡ್ರೇಟ್ಸ್ ಏನಂತ ಕೊಟ್ಟಿದ್ದಾರೆ, ಹೈ ಕಾರ್ಬೋಹೈಡ್ರೇಟ್ಸ್ 58% ಇರುತ್ತೆ, ಹೈ ಫ್ಯಾಟ್ ಇರುತ್ತೆ, ಪ್ರೋಟೀನ್ ಕಡಿಮೆ ಇರುತ್ತೆ. ಮತ್ತೆ ಡಿಫಿಷಿಯನ್ಸಿ ಬಂದು ಇದರಲ್ಲಿ ವೈಟಮಿನ್ಸ್ ಇಲ್ಲ, ಮಿನರಲ್ಸ್ ಇಲ್ಲ, ಫೈಬರು ಇಲ್ಲ. ಇದು ಒಂದು ಎಕ್ಸಾಂಪಲ್, ಮಧ್ಯಾಹ್ನ ಟೈಮಲ್ಲಿ ನಾವೇನಾದ್ರೂ ಚಪಾತಿನೋ ಪರೋಟನೋ ತಿಂದ್ರೆ ಅದರಲ್ಲೂ ಅಷ್ಟೇನೆ ತುಂಬಾ ಹೈ ಫ್ಯಾಟ್ ಆಗುತ್ತೆ, ಕಾರ್ಬೋಹೈಡ್ರೇಟ್ ಶುಗರ್ ತುಂಬಾ ಜಾಸ್ತಿ ಇದೆ, ಲೋ ಪ್ರೋಟೀನ್. ಸೊ ಇದರಲ್ಲಿ ನೋಡಿ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ, ಫ್ಯಾಟ್, ಇದೆಲ್ಲ ಡಿಫಿಷಿಯನ್ಸಿ ಏನಾಗ್ತಿದೆ. ಇಂಪಾರ್ಟೆಂಟ್ ನಾವು ದಪ್ಪ ಸಣ್ಣ ಆಗ್ತಿರೋ ಕಾರಣ ಏನು ಅಂತ ಹೇಳಿದ್ರೆ, ಒನ್ ಆಫ್ ದ ಮೇಜರ್ ರೋಲ್ ನಮ್ಮ ಬಾಡಿಗೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ತುಂಬಾ ಕೊರತೆ ಆಗ್ತಿದೆ. ಇದಕ್ಕೆ ಹೆಂಗೆ ಸರಿ ಮಾಡ್ಕೊಳ್ಳೋದು, ಬ್ಯಾಲೆನ್ಸ್ ಆಗಿ ತಗೋಬೇಕಂದ್ರೆ, ಎಸ್ ಇವಾಗ ನೋಡಿ ನಮ್ದು ಈ ಬ್ಯಾಲೆನ್ಸ್ ಮಾಡಕ್ಕೆ ಬಂದಿರುವಂತದ್ದು ನಮ್ದು ಫಾರ್ಮುಲಾ 1 ಶೇಕ್. ಸೊ ಸಖತ್ ಡಿಲಿಷಿಯಸ್ ಇರುತ್ತೆ. ಅಂಡ್ ಬೆಳಗ್ಗೆ ತಗೊಳ್ಳುವಾಗ ಇದನ್ನ ಫಸ್ಟ್ ಟೈಮ್ ಕುಡಿಯುವಾಗ ನನ್ಗಂತೂ ಸಖತ್ ಅನ್ಸ್ತು. ಫಸ್ಟ್ ಡೇ ಕುಡಿಯುವಾಗ ಒಂಥರ ನನ್ಗೆ ಯಾವಾಗ್ಲೂ ಜ್ಯೂಸ್ಗಳೆಲ್ಲ ಕುಡಿತಾ ಇದೆ, ಹೀಟ್ ಆಗುತ್ತೆ ಬಾಡಿ ಅಂತ, ಆ ತರ ಒಂದು ಫೀಲ್ ಅನ್ಸ್ತು. ಬ್ಯಾಲೆನ್ಸ್ಡ್ ಪ್ರೋಟೀನ್ ಇದು. ಮತ್ತೆ ಇದನ್ನ ತಗೊಂಡ ತಕ್ಷಣ ನಿಮ್ಗೆ ಸ್ಯಾಟಿಸ್ಫೈಡ್ ಅನ್ಸುತ್ತೆ, ಕ್ವಿಕ್ ಆಗಿ ಪ್ರಿಪೇರ್ ಮಾಡ್ಕೋಬಹುದು. ಇದನ್ನ ಐಡಿಯಲ್ ಅಂತ ಕರೀತಾರೆ, ಐಡಿಯಲ್ ಬ್ರೇಕ್ಫಾಸ್ಟ್. ಬ್ಯಾಲೆನ್ಸ್ ಇರೋದನ್ನ ಐಡಿಯಲ್ ಅಂತ ಕರೀತಾರೆ. ಡೈಲಿ ನಿಮ್ಮ weight ನ ನಾರ್ಮಲ್ ಆಗಿ ಇಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಪರ್ ಡೇ ಟ್ವೈಸ್ 2 ಶೇಕ್ ನ ನೀವು weight ಲಾಸ್ ಮಾಡಕ್ಕಾಗಿ ಕುಡಿಬಹುದು ಡೈಲಿ. ಇದರಲ್ಲಿ ಅದು ಒಂದೇ ಅಲ್ಲ, 18 ತರ ಎಸೆನ್ಷಿಯಲ್ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಇದೆ. ಸೊ 18 ತರ ವೈಟಮಿನ್ಸ್ ಮಿನರಲ್. ಅವಾಗ ನೋಡಿದ್ವಿ ಮಸಾಲೆ ದೋಸೆ ಪರೋಟಲ್ಲಿ ವೈಟಮಿನ್ಸ್ ಮಿನರಲ್ಸ್ ಡಿಫಿಷಿಯನ್ಸಿ ಇತ್ತು, ಅದಕ್ಕಾಗಿ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿತ್ತೋ ಅದೆಲ್ಲ ಪ್ರಾಬ್ಲಮ್, ದಪ್ಪ ಆಗ್ತಿದ್ವಿ ಅದೆಲ್ಲ. ಇದರಲ್ಲಿ ವೈಟಮಿನ್ಸ್ ಮಿನರಲ್ಸ್ 18 ಎಸೆನ್ಷಿಯಲ್ ಇದೆ ಇರೋದ್ರಿಂದ ನಾವು ತಗೊಳ್ಳೋಂಥದ್ದು ಬ್ಯಾಲೆನ್ಸ್ ಆಗುತ್ತೆ. ಅಂಡ್ ಇದ್ರೊಳಗಡೆ 2 ಫಾರ್ಮುಲಾ ಇದೆ, ಅಂದ್ರೆ 2 ಕಂಟೈನರ್ ಬರುತ್ತೆ. ಒಂದು 500 ಬರುತ್ತೆ, ಇನ್ನೊಂದು ಇವಾಗ ಹೊಸದೊಂದು ಲಾಂಚ್ ಆಗಿದೆ 750. ಅದು ಕರೆಕ್ಟ್ 1 ಮಂತ್ ಗೆ ನಿಮಗೆ ಬರುತ್ತೆ. ಎಸ್
ಅದ್ರ ಜೊತೆಯಲ್ಲಿ ಇದನ್ನ ಆಡ್ ಮಾಡ್ಕೊಳ್ತೀವಿ. ಇದ್ರ ಹೆಸರು ಪರ್ಸನಲೈಸ್ ಪ್ರೋಟೀನ್ ಪೌಡರ್. ಇದು ದೊಡ್ಡದಿದೆ. ನಿಮ್ಗೆ CMS ಅಲ್ಲಿ ಕೊಡೋದು ನಾರ್ಮಲಿ ಚಿಕ್ಕದು ಕೊಡ್ತಾರೆ 200 ಗ್ರಾಮ್. ಇದು 400 ಗ್ರಾಮ್. ಸರಿನಾ? ಇದು ದೊಡ್ಡದು ಬರುತ್ತೆ ಸ್ವಲ್ಪ. ಸೊ ಇದು ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಇದ್ರ ಹೆಸರೇ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಒಂದ್ ಸರ್ವಿಂಗ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 5 ಗ್ರಾಮ್ ನಿಮ್ಗೆ ಪ್ರೋಟೀನ್ ಸಿಗುತ್ತೆ ಒಂದ್ ಸ್ಕೂಪ್ ಹಾಕೊಳ್ಳೋದ್ರಿಂದ. ಅಂಡ್ 9 ಅಮಿನೋ ಆಸಿಡ್ಸ್ ಇದ್ರೊಳಗಡೆ ಇದೆ. ಕಂಪ್ಲೀಟ್ ಅಮಿನೋ ಆಸಿಡ್ಸ್ ಅಂತ ಕರೀತಾರೆ ಅದನ್ನ. ಮತ್ತೆ ನಾವ್ ಯಾವಾಗ್ಲೂ ಕ್ಯಾಲೋರಿನ ನೋಡ್ಬೇಕು. ನಾವು ಪ್ರೋಟೀನ್ ಅಂತ ಏನೇನೋ ತಿಂತಿದೀವಿ. ಒಂದ್ ಎಕ್ಸಾಂಪಲ್, ಒಂದು ಎಗ್ ತಿಂದ್ರೆ ನಿಮ್ಗೆ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ 80 ಕ್ಯಾಲೋರಿಗಿಂತ ಜಾಸ್ತಿ ಸಿಗುತ್ತೆ. ಬಟ್ ಎಷ್ಟು ಪ್ರೋಟೀನ್ ಸಿಗುತ್ತೆ ನಮ್ಗೆ ಗೊತ್ತಿಲ್ಲ. 3 ಸಿಗ್ಬೋದು, 4 ಸಿಗ್ಬೋದು. ಬಟ್ 80ಕ್ಕಿಂತ ಜಾಸ್ತಿ ಕ್ಯಾಲೋರಿ ಸಿಗುತ್ತೆ. ಆದ್ರೆ ಅದು ಅಲ್ಲಿಗೆ ಕಂಪ್ಲೀಟ್ ಆಗಲಿ, ಹೊಟ್ಟೆ ತುಂಬಿಸ್ಲಿಲ್ಲ. ಬಟ್ ಇದು 5 ಗ್ರಾಮ್ ಪ್ರೋಟೀನ್ಗೆ ಬರೀ 22 ಕ್ಯಾಲೋರೀಸ್ ಅಷ್ಟೇ ಸಿಗೋದು. ಅಂಡ್ 0 ಶುಗರ್ ಇದೆ ಇದ್ರೊಳಗಡೆ. ಶುಗರ್ ಇಲ್ಲ. 0.18 ಗ್ರಾಮ್ ಫ್ಯಾಟ್. 1 ಗ್ರಾಮ್ ಸಮೇತ ಇದ್ರಲ್ಲಿ ಫ್ಯಾಟ್ ಇಲ್ಲ. ಈ ಕ್ಯಾಲೋರೀಸ್ ನ ಕಡಿಮೆ ಮಾಡಿ ನ್ಯೂಟ್ರಿಷನ್ ನ ಜಾಸ್ತಿ ಮಾಡಿ ಕೊಟ್ಟಿರೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತದೆ. ಇದನ್ನ ನೀವು ಬಿಸಿಯಲ್ಲಾದ್ರೂ ಹಾಕೋಬಹುದು, ಕೋಲ್ಡ್ ಅಲ್ಲಾದ್ರೂ ಹಾಕೋಬಹುದು. ನಿಮ್ಗೆ ಬೇವರೇಜ್ ನಿಮ್ಗೆ ಯಾವ್ದ್ರಲ್ಲಾದ್ರೂ ಆಡ್ ಮಾಡ್ಕೋಬೇಕಂತಿತ್ತು, ಮೊಸರಲ್ಲಿ ಆಡ್ ಮಾಡ್ಕೋಬೇಕಂತ, ಮಧ್ಯಾಹ್ನ ನಿಮ್ಗಿನ್ನು ಲಂಚ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಬೇಕು weight ಲಾಸ್ ಮಾಡಕ್ಕೆ ಅಂತಂದ್ರು ಅದರಲ್ಲಿ ನೀವು ಯೂಸ್ ಮಾಡ್ಕೋಬಹುದು. weight ಲಾಸ್ ಆಗೋರು 2 ರಿಂದ 3 ಸ್ಕೂಪ್ ಎಕ್ಸ್ಟ್ರಾ ನೀವು ಬೇಕಿದ್ರೆ ಇದನ್ನ ಯೂಸ್ ಮಾಡಬಹುದು. ಇನ್ನು ಕ್ರೇವಿಂಗ್ಸ್ ಅನಿಸ್ತಿದೆ ತಿನ್ನಕ್ಕೆ, ಇನ್ನು ಸ್ವಲ್ಪ ಬೇಕಾಗುತ್ತೆ ಎಕ್ಸ್ಟ್ರಾ ಪ್ರೋಟೀನ್. ಎಕ್ಸರ್ಸೈಸ್ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡುವಾಗ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ. ಸೂಪ್ಸ್ ಅಲ್ಲಿ ಮಾಡ್ಕೋಬಹುದು, ಅಥವಾ ನೀವು ಶೇಕ್ ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು. ಮಧ್ಯಾಹ್ನ ಲಂಚ್ ಅಲ್ಲಿ ಬೇಕಾದ್ರೆ ನೀವು ಇದನ್ನ ಆಡ್ ಮಾಡ್ಕೋಬಹುದು. ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಎಸ್, ಲೋ ಗ್ಲೈಸಮಿಕ್ ಇಂಡೆಕ್ಸ್ ನಮ್ದು ಬಂದು ಅದ್ರ ಜೊತೆಯಲ್ಲಿ ಆಡ್ ಮಾಡುವಂತದ್ದು ಶೇಕಿಗೆ ಇನ್ನೂ ಒಂದು ಶೇಕ್ ಮೇಟ್. ಇದು ಶೇಕ್ ಮೇಟ್ ನೀವು ತಗೊಳ್ಳೋದ್ರಿಂದ ಇದನ್ನ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಕರೀತಾರೆ. ನಮ್ಮ ಈ ಎಲ್ಲಾ ಪ್ರಾಡಕ್ಟ್ಸ್ ಲೋ ಗ್ಲೈಸಮಿಕ್ ಇಂಡೆಕ್ಸ್. ಲೋ ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಏನು? ನಿಮ್ಮ ಬಾಡಿಗೆ ಎಷ್ಟು ಶುಗರ್ ಬೇಕು 100 ರೇಂಜ್ ಅಲ್ಲಿ 50ಗಿಂತ ಕಡಿಮೆ ಇರುವಂತ ಒಂದು ಪ್ರಾಡಕ್ಟ್ಸ್. ಅವಾಗ ನಾವು ದೋಸೆ ಅವೆಲ್ಲ ನೋಡುವ ಅದ್ರಲ್ಲಿ ಎಷ್ಟು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಇದು ಇರ್ತಿತ್ತೋ, ಆ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಶುಗರ್ ಅದೇ ತರನೇ ಇದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಬರುವಂತ ಪ್ರಾಡಕ್ಟ್ಸ್. ಏನಂದ್ರೆ ಇದು ಪರ್ಫೆಕ್ಟ್ ಪಾರ್ಟ್ನರ್ ಫಾರ್ಮುಲಾ 1. ಯಾವ ಫಾರ್ಮುಲಾ 1 ಹಾಕೊಳ್ತೀವಿ ಅದಕ್ಕೆ ಇದು ಪರ್ಫೆಕ್ಟ್ ಪಾರ್ಟ್ನರ್ ಅಂತ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಲ್ಯಾಕ್ಟೋಸ್ ಕಡಿಮೆ ಮಾಡ್ಕೊಡ್ತಾರೆ. 1:3 ಅಲ್ಲಿ ನಿಮ್ಗೆ ಲ್ಯಾಕ್ಟೋಸ್ ಮಾಡ್ಕೊಟ್ಟಿರ್ತಾರೆ. ತಗೊಂಡ್ಮೇಲೆ ಬ್ಲೋಟಿಂಗ್ ಆಗೋದಾಯ್ತು, ಅದ್ ಯಾವ್ದು ಸಮಸ್ಯೆ ನಿಮ್ಗೆ ಬರಬಾರ್ದು ಅಂತ. ಮತ್ತೆ ಇದ್ರೊಳಗಡೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪ್ರೋಟೀನ್ ಇದೆ, ವೈಟಮಿನ್ ಡಿ ಇದೆ, ಅಂಡ್ ಕ್ಯಾಲ್ಸಿಯಂ ಇದೆ. ತುಂಬಾ ಇಂಪಾರ್ಟೆಂಟ್. ನಾವು ಮುಂಚೆ ಏನಾದ್ರು ಇದ್ರ ಬದಲು ಬೇರೆ ಏನಾದ್ರು ಯೂಸ್ ಮಾಡಿದ್ರೆ, ಹಾಲು ಕುಡಿತಾ ಇರ್ತೀವಿ ಒಂದು ಎಕ್ಸಾಂಪಲ್. ಹಾಲಲ್ಲಿ ಎಷ್ಟು ವೈಟಮಿನ್ ಡಿ ಸಿಗುತ್ತೋ, ಎಷ್ಟು ಕ್ಯಾಲ್ಸಿಯಂ ಸಿಗುತ್ತೋ ಅದ್ ನಮ್ಗೆ ಗೊತ್ತಿಲ್ಲ. ಬಟ್ ಇದರಲ್ಲಿ ನೋಡಿ ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ನಿಮ್ಗೆ ಒಂದ್ ಸರ್ವಿಂಗ್ ತಗೊಂಡ್ರೆ 2 ಸ್ಕೂಪ್ ತಗೊಂಡ್ರೆ ನಿಮ್ಗೆ 1 ಗ್ರಾಮ್ ಫ್ಯಾಟ್ ಸಿಗುತ್ತೆ. ನೋಡಿ, ನೀವೇನಾದ್ರೂ 1 ಕಪ್ ಹಾಲು ಕುಡಿದ್ರೆ 1 ಗ್ರಾಮ್ ಫ್ಯಾಟ್ ಸಿಗುತ್ತಾ? ಜಾಸ್ತಿನೇ ಸಿಗುತ್ತೆ ಎಕ್ಸಾಂಪಲ್. ಬಟ್ ಇದು 1 ಗ್ರಾಮ್ ಫ್ಯಾಟ್ ಅಷ್ಟೇ ಸಿಗೋದು. ಮತ್ತೆ ಇದ್ರೊಳಗಡೆ ವೈಟಮಿನ್ ಡಿ ಇದೆ. 1.65 mcg ಅಷ್ಟು ವೈಟಮಿನ್ ಡಿ ಸಿಗುತ್ತೆ. ಇವತ್ತು ವೈಟಮಿನ್ ಡಿ ಎಷ್ಟು ದೊಡ್ಡ ಕೊರತೆ ಇದೆ ಮನುಷ್ಯನ್ಗೆ. ಸೊ ಅಂಡ್ ಅದ್ರ ಜೊತೆಗೆ 129 mg ಕ್ಯಾಲ್ಸಿಯಂ ಕೂಡ ಸಿಗುತ್ತೆ. ನೋಡಿ, ತುಂಬಾ ಇಂಪಾರ್ಟೆಂಟ್. ಇಷ್ಟು ಬರೇ ಶೇಕ್ ಮೆಂಟ್ ಹಾಕೊಳ್ಳೋದ್ರಿಂದ ಸಿಗುತ್ತೆ. ಏನಿದ್ರಂದ್ರೆ 10.75 ಗ್ರಾಮ್ ಹೈ ಕ್ವಾಲಿಟಿ ಪ್ರೋಟೀನ್ ಕೂಡ ಇದೆ. ಪ್ರೋಟೀನ್ ಕೂಡ 10 ಗ್ರಾಮ್ಗಿಂತ ಜಾಸ್ತಿ ಸಿಗುತ್ತೆ. ನೋಡಿ, ಇವಾಗ ಎಲ್ಲಾದ್ರೂ ಹೋಗ್ಲಪ್ಪ, ಬೆಳಗ್ಗೆ ಶೇಕ್ ಮಾಡ್ಕೋಬೇಕಂದ್ರೆ ಏನ್ ಟೆನ್ಷನ್ ಇಲ್ಲ. ಹಾಲು ಹುಡುಕ್ಬೇಕಂಗಿಲ್ಲ, ಏನಿಲ್ಲ, ಯಾವ್ದು ಹುಡುಕ್ಬೇಕಂಗಿಲ್ಲ. ಆನ್ಗೋ ಫಾರ್ಮ್ಯಾಟ್ ಅಂದ್ರೆ ಯಾವಾಗಾದ್ರೂ ನೀವು ನೀರ್ ಸಿಕ್ಬಿಟ್ರೆ ಸಾಕು, ಎನಿವೇರ್ ಎನಿ ಟೈಮು ಶೇಕ್ ನ ಪ್ರಿಪೇರ್ ಮಾಡ್ಕೋಬಹುದು. ಅದು ಆರಾಮಾಗಿ ಕೊಟ್ಟಿದ್ದು ನೋಡಿ, ಸ್ಕಿಮ್ಡ್ ಮಿಲ್ಕ್, ಸೋಯಾ ಮಿಲ್ಕ್ ಇದ್ರದ್ ಬದಲಾಗಿ ಆರಾಮಾಗಿ ತಗೊಂಡ್ ಹೋಗ್ಬಿಟ್ರೆ ಎಲ್ಲಿ ಬೇಕಾದ್ರೆ ಎನಿವೇರ್ ಎನಿ ಟೈಮ್ ನೀರ್ ಸಿಕ್ಕರೆ ಸಾಕು, ಆರಾಮಾಗಿ ನಮ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇದು 3 ಇದ್ರೆ ಶೇಕ್ ರೆಡಿ ಆಗ್ಬಿಡುತ್ತೆ. ನಮ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ನೀವು ಜರ್ನಿಯಲ್ಲಾದ್ರೂ ಇರ್ಲಿ, ನಾವಂತೂ ಎಷ್ಟು ಎಲ್ಲೆಲ್ಲಿ ಶೇಕ್ ಕುಡಿದಿದೀವ, ಎಲ್ಲಿ ಹೊರಗಡೆ ಹೋದ್ರು ಬ್ರೇಕ್ಫಾಸ್ಟ್ ಇದಾಗ್ಬಿಡುತ್ತೆ. ಎಸ್, ನೆಕ್ಸ್ಟ್ ವಾವ್, ಅಫ್ರೆಶ್ ಅಂದ್ರೆ ಅದ್ರ ಹೆಸರೇ ರಿಫ್ರೆಶ್. ಆರಾಮಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಅಫ್ರೆಶ್ ಕುಡಿದ್ಬಿಟ್ರೆ ಸಕ್ಕತ್ತಾಗಿ ಅನ್ಸುತ್ತೆ. ಸೊ ಇದು ನೋಡಿ, 1 ಸರ್ವಿಂಗ್ ಅಲ್ಲಿ 40 mg ಕೆಫಿನ್ ಸಿಗುತ್ತೆ. ನಮ್ಮ ಮನುಷ್ಯನ್ಗೆ ಅಲರ್ಟ್ ಆಗಿರಕ್ಕೆ, ಬಾಡಿ ಮತ್ತೆ ಕಾನ್ಸಂಟ್ರೇಟೆಡ್ ಆಗಿರಕ್ಕೆ, ಮತ್ತೆ ಫೋಕಸ್ ಆಗಿರಕ್ಕೆ ನಮ್ಗೆ ಕೆಫಿನ್ ತುಂಬಾ ನಮ್ಮ ಬಾಡಿನ ಅಲರ್ಟ್ ಮಾಡುತ್ತೆ. ಈ ಕೆಫಿನ್ ಅಂದ್ರೆ ಏನು? ಈ ಕೆಫಿನ್ ನಿಮ್ ಬಾಡಿಗೆ ಯಾವಾಗ ಸಿಗುತ್ತೆ? ನಿಮ್ ಮೈಂಡ್ ಅನ್ನ ಕಾನ್ಸಂಟ್ರೇಟ್ ಮಾಡುತ್ತೆ, ಒಂದ್ ಕಡೆ ಫೋಕಸ್ ಮಾಡಕ್ಕಾಗ್ಲಿ, ಮತ್ತೆ ಆಕ್ಟಿವ್ ಆಗಿರಕ್ಕಾಗ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಗುಡ್ ಸೋರ್ಸ್ ಆಫ್ ಬರ್ಬೇಕು. ನಮ್ದು ನೋಡಿ, ಮತ್ತೆ ಸುಮಾರದು ಅಫ್ರೇಷನ್ ಏನ್ ಮಾಡ್ತಾರೆ ಅಂದ್ರೆ, ಈ ತರ ಕೆಫಿನ್ಗಳನ್ನ ಹೆಂಗ್ ಮಾಡ್ತಾರೆ ಅಂದ್ರೆ ಹೈ ಕ್ಯಾಲರೀಸ್ ಒಳಗಡೆ ಆಡ್ ಮಾಡ್ತಾರೆ. ಕೆಫಿನ್ಸ್ ಅಲ್ಲಿ ಏನಂದ್ರೆ ಹೈ ಕ್ಯಾಲೋರಿಗಳು ಬರ್ತವೆ, ಅದ್ರೊಳಗಡೆ ಆಡ್ ಮಾಡಿ ಕೊಡ್ತಾರೆ. ಬಟ್ ನಮ್ದು ಹಂಗಿಲ್ಲ, ಬರೇ 4 ಕ್ಯಾಲೋರೀಸ್ ಅಷ್ಟೇ ಸಿಗುತ್ತೆ. ಹರ್ಬಲೈಫ್ ಯಾಕೆ ಇವತ್ತು ಇಷ್ಟೊಂದು ಎಫೆಕ್ಟಿವ್ ಆಗಿ ಮತ್ತೆ ಇಷ್ಟು ಚಂದ ರಿಸಲ್ಟ್ ಗಳು ಬರ್ತಿದಾವೆ ಅಂದ್ರೆ, ನಮ್ದು ಹರ್ಬಲೈಫ್ ನ್ಯೂಟ್ರಿಷನ್ ತುಂಬಾ ಜಾಸ್ತಿ ಇರುತ್ತೆ, ಕ್ಯಾಲೋರೀಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದರಿಂದಾಗಿ ನಮ್ಗೆ ತುಂಬಾ ಎಲರ್ಜಿ ಬರ್ತಾ ಇರೋದು. 40 ಅಷ್ಟೇ ನಿಮ್ಗೆ ಕೆಫಿನ್ ಸಿಗೋದು ಒಂದು ಸರ್ವಿಂಗ್ ಅಲ್ಲಿ. ಅಂಡ್ ರೀಪ್ಲೇಸ್ ಯುವರ್ ಟೀ ಕಾಫಿ ವಿತ್ ಅಫ್ರೆಶ್ ಅಂತ ಕೊಟ್ಟಿದ್ದಾರೆ. ನಾವು ಟೀ ಕಾಫಿ ಕುಡಿದ್ರೆ ಎಷ್ಟು ಕ್ಯಾಲೋರಿ ಸಿಗುತ್ತೆ ನೋಡಿ, ಬೇಜಾನ್ ಕ್ಯಾಲೋರಿ ಸಿಗುತ್ತೆ. ಒಂದ್ ಎಕ್ಸಾಂಪಲ್, ನಾವು ಇಲ್ಲಿ ನ್ಯೂಟ್ರಿಷನ್ ಕ್ಲಬ್ ಬಂದು ಕುತ್ಕೊಂಡ ಮೇಲೆ ಗೊತ್ತಾಗಿರೋದು, ಒಂದು ಕಾಫಿ ಅಥವಾ ಒಂದು ಟೀ ಕುಡಿದ್ರೆ 80 ಕ್ಯಾಲೋರಿಗಿಂತ ಜಾಸ್ತಿ ಕ್ಯಾಲೋರಿ ಸಿಗುತ್ತೆ ಅಂತ. ಸೊ ಇಲ್ಲಿ ಬರೀ ಒಂದು ಅಫ್ರೆಶ್ ಕುಡಿಯೋದ್ರಿಂದ, ಅಂಡ್ ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ನೀರ್ ಕಡಿಮೆ ಕುಡಿತಾ ಇರ್ತೀವಿ. ನೀರ್ ಕುಡಿಬೇಕಂತ ಮನ್ಸೇ ಬರಲ್ಲ ಆಗ್ಲಲ್ಲ. ಸೊ ಅದೇ ಅಫ್ರೆಶ್ ಜೊತೆಗೆ ಅಂದ್ರೆ ಆರಾಮ್ 4 ಅಫ್ರೆಶ್ ಕುಡಿದ್ಬಿಡ್ತೀವಿ, ಅಥವಾ 5 ಅಫ್ರೆಶ್ ಕುಡಿತಾ ಇರ್ತೀವಿ. ವಿಂಟರ್ ಸೀಸನ್ ಅಲ್ಲಿ ನೀರ್ ಕುಡ್ದಂಗ ಆಗುತ್ತೆ, ಮತ್ತೆ ಅಫ್ರೆಶ್ ಡಿಹೈಡ್ರೇಟ್ ಆಗಲ್ಲ, ನಮ್ಮ ಬಾಡಿ ತೇವಾಂಶ ಕಳ್ಕೊಳ್ಳಲ್ಲ. ಅದಕ್ಕೆ ಇದರಲ್ಲಿ ನ್ಯಾಚುರಲ್ ಕೆಫಿನ್ ಇರುತ್ತೆ,
ಅಂಡ್ ಕೆಫಿನ್ ಪ್ರೊಡ್ಯೂಸ್ ಜೆಂಟ್ಲಿ ಬೂಸ್ಟ್. ನಿಮ್ಮನ್ನ ಕೆಫಿನ್ ಬಾಡಿ ಒಳಗಡೆ ಹೋಗ್ತಿದ್ದಂಗೆ ಇನ್ಸ್ಟಂಟ್ ಬೂಸ್ಟ್ ಕೊಡುತ್ತೆ ನಿಮ್ಗೆ. ಅಂಡ್ ಮೆಂಟಲ್ ಅಲರ್ಟ್ನೆಸ್ ಇರಕ್ಕೆ ಅಂಡ್ ಕಾನ್ಸಂಟ್ರೇಷನ್ ಇರಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. 1 ಗ್ರಾಮ್ ಅಫ್ರೆಶ್ ನೀವು ಆರಾಮಾಗಿ 1 ಗ್ಲಾಸ್ ನೀರಲ್ಲಿ ಹಾಕೊಂಡು ಬಿಸಿ ಮಾಡ್ಕೊಂಡು ತಗೊಳ್ತಾ ಇದ್ರೆ ಸಖತ್ತಾಗಿರುತ್ತೆ. ಯಾರ್ಯಾರಿಗೆಲ್ಲ ತುಂಬಾ ಅಫ್ರೆಶ್ ಅಂದ್ರೆ ತುಂಬಾ ಫೇವರೇಟ್ ನೀವು ಆಡ್ ಕೊಡ್ಬೋದಾ ಇದ್ರಲ್ಲಿ? ಎಸ್. ಸೊ ಇವೆಲ್ಲ ಪ್ರಾಡಕ್ಟ್ಸ್ ನಿಂದ ನಮ್ಗೆ ಇದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ನ ತಗೊಳ್ಳೋಣ. ಅಂಡ್ ಇವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಏನೆಲ್ಲ ಮಾಡ್ಕೋಬಹುದು. ಯಾರ್ಯಾರು ವೆಯ್ಟ್ ಲಾಸ್ ಆಗ್ಬೇಕಂತಿದಾರೋ ವೆಯ್ಟ್ ಲಾಸ್ ಆಗ್ಬೋದು. ಯಾರ್ಯಾರು ವೆಯ್ಟ್ ಗೇನ್ ಮಾಡ್ಬೋದು ಈ ಪ್ರಾಡಕ್ಟ್ಸ್ ಇಂದ ವೆಯ್ಟ್ ಗೇನ್ ಮಾಡ್ಕೋಬಹುದು. ಯಾರ್ಯಾರು ತುಂಬಾ ಚೆನ್ನಾಗಿದೀವಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಂತಿದೀವಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು. ಎಲ್ಲದಕ್ಕೂ ಈ ಪ್ರಾಡಕ್ಟ್ಸ್ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಂಗೆ ಯಾರ್ಯಾರೆಲ್ಲ ಈ 3 ಪ್ರಾಡಕ್ಟ್ಸ್ ನ ಬಳಸಿ ಒಂದು 3 ಮಂತ್ಸ್ ಒಳಗಡೆ ಶೇಕ್ ಕುಡಿತಾ ಇದ್ರೆ ನೀವು ರೈಸ್ ಮಾಡಿ ಸಾಕು. 3 ಮಂತ್ಸ್ ಒಳಗಡೆ ಶೇಕ್ ಕುಡಿತಾ ಇದೀನಿ ಫಸ್ಟ್. ರೈಸ್ ಹ್ಯಾಂಡ್ ಮಾಡ್ಬೇಕು ಅದ್ರಲ್ಲಿ ಹೋಗಿ, ಇಲ್ಲಾಂದ್ರೆ ಕಾಣಿಸಲ್ಲ ನಮ್ಗೆ. ನೀವು 3 ಮಂತ್ಸ್ ಒಳಗಡೆ ಶೇಕ್ ಕುಡಿತಾ ಇದೀನಿ ಸರ್, ನನ್ಗೆ ಅಮೇಜಿಂಗ್ ರಿಸಲ್ಟ್ ಬಂದಿದೆ. ಇದನ್ನ ಶೇರ್ ಮಾಡಿದ್ರೆ ಸಖತ್ ಅನ್ಸುತ್ತೆ ಅನ್ನೋರು ಕೈ ಎತ್ತಿ ಬೇಗ. ಆಲ್ಮೋಸ್ಟ್ ಇಲ್ಲಿ ಕುತ್ಕೊಂಡಿರೋ ಎಲ್ಲರೂ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಒಂದ್ 3 ಮಂತ್ಸ್ ಒಳಗಡೆ ಯಾರ್ಯಾರು ಇದನ್ನ ಶೇಕ್ ಕುಡಿತಾ ಇದ್ರೆ ನೀವು ವಾವ್. ಯಾರು ಚೆನ್ನಾಗಿ ಕುತ್ಕೊಂಡಿದಾರೋ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅಂತ ಡೆಫಿನೆಟ್ ಆಗಿ ಕೇಳ್ತೀನಿ. ಎಸ್ ಕೃಷ್ಣ, ನೀವು ಅನ್ಮಿಟ್ ಮಾಡಿ. ನಮಸ್ತೆ, ಗುಡ್ ಮಾರ್ನಿಂಗ್. ಎಷ್ಟು ದಿನ ಆಯ್ತು ಶೇಕ್ ಶುರು ಮಾಡಿ? ಸರ್ 1 ಮಂತ್ 1 ಡೇ ಆಯ್ತು ಸರ್. ವಾವ್, ಕಂಗ್ರಾಚುಲೇಷನ್ ಸರ್. ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಈ ಪ್ರಾಡಕ್ಟ್ಸ್ ಇಂದ? ಸರ್ ಈ ಪ್ರಾಡಕ್ಟ್ಸ್ ಇಂದ ನನಗೆ ಫುಲ್ ಫ್ರೆಶ್ನೆಸ್ ಬರ್ತಿದೆ ಸರ್. ಮತ್ತೆ ವೇಟ್ ಲಾಸ್ ಆಗಿದೆ ಸರ್ 5 kg. ವಾವ್, 1 ಮಂತ್ ಅಲ್ಲಿ 5 kg ವೇಟ್ ಲಾಸ್ ಆಗಿದ್ದೀರಿ. 5 kg ವೇಟ್ ಲಾಸ್ ಆಗಿದೆ ಸರ್. ಜಾಸ್ತಿ ನಾನು ನಿದ್ದೆ ಮಾಡೋದು, ಬೆಳಗ್ಗೆ ಎಲ್ಲ ಎದ್ದೇಳ್ತಿದ್ದಿಲ್ಲ ಸರ್. ಇವಾಗೆಲ್ಲ 5 ಗಂಟೆಗೆಲ್ಲ ಆಟೋಮೆಟಿಕ್ ಎದ್ದು ಬೆಳಗ್ಗೆಲ್ಲ ಯೋಗದೆಲ್ಲ ನೋಡ್ತೀವಿ ಸರ್, ಯೋಗ ಮಾಡ್ತೀವಿ. ಫಿಟ್ ಅವರ್ ಜಾಯ್ನ್ ಆಗ್ತೀರಿ? ಬೆಳಗ್ಗೆ ಜಾಯ್ನ್ ಆಗಿರ್ತೀವಿ ಸರ್. ಓಕೆ, ಜಾಯ್ನ್ ಆಗಿ ಯೋಗ ಮಾಡಿ ಯೋಗ ಮೀಟಿಂಗ್ ಅಟೆಂಡ್ ಆಗ್ತೀನಿ ಸರ್. ಒಳ್ಳೆ ಸ್ಕಿನ್ ಅಲ್ಲಿ ಫುಲ್ ಚೇಂಜ್ ಆಗಿದೆ ಸರ್. ಓಕೆ. ಮತ್ತೆ ಇವಾಗ ನಮ್ಮ ಮನೆಯಲ್ಲಿ 4 ಜನ ತಗೊಂತ ಇದೀವಿ ಸರ್, ಫ್ಯಾಮಿಲಿ ಎಲ್ಲರೂ. ಕರೆಕ್ಟ್. ಇವಾಗ ನೀವು ಈ ಶೇಕ್ ತಗೊಳಕ್ಕಿಂತ ಮೊದಲು ನಿಮ್ ಲೈಫ್ಗೂ ಈ ಶೇಕ್ ತಗೊಂಡ್ಮೇಲೆ ನಿಮ್ ಲೈಫ್ಗೆ ಡಿಫ್ರೆನ್ಸ್ ಅನ್ಸಿದೆ? ವೆಯ್ಟ್ ಲಾಸ್ ಆಗಿದ್ದೀರಿ, ಬಹಳ ಚೇಂಜಸ್ ಅನ್ಸಿದೆ ಸರ್. ಮೊದ್ಲೆಲ್ಲ ಮುಂಚೆ ಹಂಗೆ ಏನೋ ಹಂಗೆ ಇದೀವಿ ಅಂದ್ಮೇಲೆ ಇದೀವಿ, ಬದುಕಿದೀವಿ ಅಂದ್ಮೇಲೆ ಬದುಕಿದೀವಿ. ಸುಮ್ನೆ ಹಂಗೆ ಹೇಳೋದು, ಸುಮ್ನೆ ಮೊಬೈಲ್ ನೋಡೋದು, ಟಿವಿ ನೋಡೋದು, ಕಾರಿಕೆಯಲ್ಲಿ ಸುಮ್ನೆ ಕೆಲಸ ಮಾಡ್ತಾ ಇರೋದು, ಏನೋ ಲೇಜಿ ಲೈಫಲ್ಲಿ ಏನ್ ಮಾಡ್ತಿದೀವಿ ಅನ್ನೋದನ್ನೇ ಗೊತ್ತಾಗ್ತಿದ್ದಿಲ್ಲ ಸರ್. ಬೆಳಿಗ್ಗೆ ಎದ್ದೊಳೋದೇ ಲೇಟ್ ಅಲ್ಲ ಸರ್. ಓಕೆ. ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಎದ್ದೊಳೋದು. ಕೆಲಸ ಇದ್ದಾಗಷ್ಟೇ ನಾವು ಫೋಟೋಗ್ರಾಫರ್ ಸರ್, ಕೆಲಸ ಇದ್ದಾಗಷ್ಟೇ ನೆಸ್ಸಿನಾಗ ಹೇಳೋದು, ರಾತ್ರಿ ಎಲ್ಲ ಬರೋದು ಮಾಡ್ತಾ ಇದ್ವಿ. ಈ ತರ ಫ್ರೆಶ್ನೆಸ್ ಆರೋಗ್ಯದಲ್ಲಿ ಈ ತರ ಬದಲಾವಣೆ ಇರುತ್ತೆ ಅನ್ನೋದೇನೆ ಅದು ಗೊತ್ತಿದ್ದಿಲ್ಲ ಸರ್. ನಮ್ಗೆ ಏನಿಲ್ಲ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಏನಿಲ್ಲ, ಆರಾಮಿದೀನಿ, ವೇಟ್ ಇದೀನಿ, ಆರಾಮಿದೀನಿ ಮೇಡಮ್ ಇಷ್ಟೇ ಅನ್ಕೊಂಡ್ಬಿಟ್ಟಿದೆ ಸರ್. ಬಟ್ ವೇಟ್ ಲಾಸ್ ಆದ್ಮೇಲೆ ಈ ತರ ಆರೋಗ್ಯ ಈ ತರ ಇದೆ ಅನ್ನೋದು ಲೈಫ್ ಸ್ಟೈಲ್ ಇವಾಗೆ ಗೊತ್ತಾಗಿದೆ ಸರ್. 5 kg ವೇಟ್ ಲಾಸ್ ಆಗಿದ್ರಿ, ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, 1 ಟೈಮ್ ಶೇಕ್ ಕುಡಿತಾ ಇಷ್ಟೊಂದು ಚೆನ್ನಾಗಿದ್ದಾರೆ. ಶಾಂತಿ ಮೇಡಮ್, ಇಷ್ಟೇ ಜನ 3 ಮಂತ್ಸ್ ಇಂದ ಶೇಕ್ ಕುಡಿತಿರೋದು. ರೈಸ್ ಅಂಡ್ ಮಾಡಿ, ನಿಮ್ಗೆ ಎಲ್ಲರೂ ಕೇಳಲಿಕ್ಕಿಲ್ಲ, ಅಪರ್ಚುನಿಟಿ ಸಿಕ್ಕರೆ ಸಿಗಬಹುದು. ನಮಸ್ತೆ ಸರ್. ನಮಸ್ತೆ. 3 ತಿಂಗಳಾಯ್ತು. ಅಂದ್ರೆ ಮೊದಲು ಟೀ ಕಾಫಿನಲ್ಲೇ ದಿನ ಬೆಳಗ್ಗೆ ಆಗ್ತಿತ್ತು. ಇವಾಗ ಫ್ರೆಶ್ ಕುಡಿದ್ರೇನೆ ಮಾರ್ನಿಂಗ್ ಆಗ್ತದೆ ಅನ್ನೋದು ಇವಾಗ ಗೊತ್ತಾಯ್ತು. ಎಷ್ಟೇ ತಲೆನೋವು ಇರ್ಲಿ, ಟೆನ್ಷನ್ ಇರ್ಲಿ, ಫ್ರೆಶ್ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಅಷ್ಟು ಫ್ರೆಶ್ ಆಗ್ಬಿಡ್ತೀನಿ. ಅಂದ್ರೆ ತುಂಬಾ ಖುಷಿ ಆಗ್ತೈತೆ ಸರ್ ಶೇಕ್ ತಗೊಂಡಾಗಿಂದ. ನಿಮ್ಗೆ ಏನ್ ರಿಸಲ್ಟ್ಸ್ ಬಂದಿದೆ ಶೇಕ್ ಕುಡಿತಾ? ರಿಸಲ್ಟ್ ಅಂದ್ರೆ 4 kg ಲಾಸ್ ಆಗಿನಿ 3 ಮಂತ್ಸ್ಗೆ. ವಾವ್. ಎಷ್ಟೇ ಕೆಲಸ ಇರ್ಲಿ ಆರಾಮಾಗಿ ಮಾಡ್ಕೊಂತೀನಿ. ತಲೆನೋವಿಲ್ಲ, ಬ್ಯಾಕ್ ಪೇನ್ ಇಲ್ಲ, ಬಾಡಿ ಪೇನ್ ಇಲ್ಲ. ಇನ್ನ ತಲೆನೋವು ಅಂದ್ರು ವಿಪರೀತ. ಡೈಲಿ 4-5 ಟ್ಯಾಬ್ಲೆಟ್ಸ್ ಹಾಕೋಬೇಕಾಗಿತ್ತು, ಟ್ಯಾಬ್ಲೆಟ್ಸೇ ಇಲ್ಲ. ಎಷ್ಟೇ ಕೆಲಸ ಆಗ್ಲಿ ಸ್ಟ್ರೆಸ್ ಅನ್ಸಲಿಲ್ಲ, ಫ್ರೀ ಆಗಿರ್ತೀವಿ. ಭಾರಿ ಖುಷಿ ಆಗಿತ್ತು ತಗೊಂಡವಾಗಿಂದ. ಥ್ಯಾಂಕ್ ಯು ಮೇಡಮ್. ಎಸ್, RNC ಭಾಷಾ ಅಂತಿದ್ದೀರಿ. ಥ್ಯಾಂಕ್ ಯು ಶಾಂತಿ ಮೇಡಮ್. ಅನ್ಮಿಟ್ ಮಾಡಿ. ಬರ್ತಿಲ್ವಾ ನಿಮ್ಗೆ? ಓಕೆ. ಥ್ಯಾಂಕ್ ಯು ಸರ್, ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಸ್ ಮೇಡಮ್. 1 ತಿಂಗಳು 8 ದಿನ ಆಯ್ತು ಸರ್ ಶೇಕ್ ಫ್ರೆಶ್ ತಗೊಳಕತ್ ಸರ್. ನಾವು ನಮ್ಗೆ ಬೆಸ್ಟ್ ರಿಸಲ್ಟ್ ಬಂದಿದೆ ಸರ್ ಇದರಿಂದ. ನಾವು ಮುಂಚಕ್ಕೆಲ್ಲ ಬಹಳ ಸುಸ್ತು, ಓವರ್ ವೇಟ್ ಇದ್ವಿ ಸರ್. ನಾವು ನಮ್ಮ ಮನೆಯವರು ಓವರ್ ವೇಟ್, ನಾವು ಓವರ್ ವೇಟ್, ಸುಸ್ತು, ಅಲಕ್ಷತನ ಜಾಸ್ತಿ ಬರ್ತಿತ್ತು ಸರ್. ಏನ್ ಕೆಲಸ ಮಾಡ್ಬೇಕಾದ್ರೂ ನಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್. ಇವಾಗ ಶೇಕ್ ಕುಡಿಯೋದ್ರಿಂದ ಸರ್ ನಾವು ಹೆಂಗಾಗ್ಬಿಟ್ಟಿದೀವಿ ಸರ್. ಹುಡುಗಿ ಹೆಂಗ್ ಓಡಾಡ್ತಾರೆ ಹಂಗ್ ಓಡಾಡ್ತಿದೀವಿ ಸರ್. ನಾವ್ ಇವಾಗ ಎಲ್ಲ ಕೆಲಸನೂ ಮಾಡ್ತಿದೀನಿ ಸರ್, ಏನು ಸುಸ್ತು ಆಗಂಗಿಲ್ಲ ಸರ್.
ಮತ್ತೆ ಬೆಳಿಗ್ಗೆ ಜಲ್ದಿನೇ ಹೇಳ್ತೀನಿ, 7-7:15 ಆದ್ರೂ ಹೇಳ್ತಾ ಇರ್ಲಿಲ್ಲ ಸರ್. ಮನೇಲೆಲ್ಲ ಬೈಯೋರು. ಇವಾಗ 5:30, 6 ಗಂಟೆಗೆಲ್ಲ ಎದ್ಬಿಡ್ತೀನಿ ಸರ್ ಇವಾಗ. ಮನೇಲಿ ಏನೇ ಕೆಲಸ ಇರ್ಲಿ, ಪ್ರತಿ ಒಂದ್ ಕೆಲಸ ಇರ್ಲಿ ಸುಸ್ತಿಲ್ದಂಗ್ ಮಾಡ್ತೀನಿ ಸರ್. ಮಧ್ಯಾಹ್ನ ಮಲಗಲ್ಲ ಸರ್ ನಾನು. 1 ತಿಂಗಳು 8 ದಿನದಲ್ಲಿ 3.5 kg ನಾನು ವೇಟ್ ಲಾಸ್ ಆಗಿದ್ದೀನಿ ಸರ್. ನಮ್ಮನೆಯವ್ರು ಬಂದು 3 kg ವೇಟ್ ಲಾಸ್ ಆಗಿದ್ದಾರೆ ಸರ್. ಸೂಪರ್ ಆಗಿದ್ದೀವಿ ಸರ್ ಇವಾಗ ನಾವು. ಥ್ಯಾಂಕ್ ಯು ಸರ್ ಪ್ರಾಡಕ್ಟಿಗೆ. ಥ್ಯಾಂಕ್ ಯು ಮೇಡಮ್. ಸಾರು ಸರ್ 3 kg ವೇಟ್ ಲಾಸ್ ಆಗಿದ್ದಾನೆ ಸರ್. ಹೇಗ ಅನಿಸಿದೆ 3 kg ವೇಟ್ ಲಾಸ್ ಆಗಿರೋದ್ರಿಂದ? ಮೈಯೆಲ್ಲ ಹಗುರ ಅನಿಸ್ತಾ ಇದೆ ಸರ್. ಏನ್ ಅಭ್ಯಾಸಗಳು ಕಡಿಮೆ ಆಯ್ತು ಸರ್? ಚಾ ಬಿಟ್ಟಿದ್ದೀನಿ ಸರ್. ಹ್ಮ್. ಮುಂಜಾನೆ ನಾಷ್ಟ ಮಾಡ್ತಿದ್ವಲ್ಲ, ಅದು ಬಿಟ್ಬಿಟ್ಟಿದೆ ಸರ್ ಸಂಪೂರ್ಣವಾಗಿ. ಚೇಂಜ್ ಆಯ್ತು. ಏನ್ Change ಸರ್ ಆಯ್ತು. change? ಈ ಬದಲು ಅಪ್ರೇಶ್ ತಗೊಂಡಿದ್ದೀರಿ, ಮತ್ತೆ ಅದ್ರ ಬದಲು ಇದು ಚೇಂಜ್ ಮಾಡಿದಕ್ಕೆ 3 kg ವೇಟ್ ಲಾಸ್ ಆಗಿದೆ. ಹ್ಞೂ ಸರ್, ಹ್ಞೂ ಸರ್. ಥ್ಯಾಂಕ್ ಯು ಸರ್. Thank you, ಇಬ್ರು sir. ಶೇಕ್ ಕುಡಿಯೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ, ಪ್ರಾಬ್ಲಮ್ಸೇ ಇರೋದಿಲ್ಲ. ಹಂಗೆ ಇವ್ರಿಗೂ ಗೊತ್ತಾಯ್ತು. ಎಸ್ ಇಂದ್ರಾಣಿ ಮೇಡಮ್. ಸೊ 1 ಟೈಮ್ ಶೇಕ್ ಕುಡಿಯೋದ್ರಿಂದ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇರುತ್ತೆ. ಎಸ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾನು 1 ತಿಂಗಳು 20 ದಿವಸ ಆಯ್ತು ಸರ್ ಶೇಕ್ ತಗೊಂಡು. ಓಕೆ. ನನಗೆ 3 kg 1.5 kg ವೇಟ್ ಲಾಸ್ ಆಗಿದೆ ಸರ್. 2 kg. ಹಾ. ನನಗೆ ಸುಸ್ತು, ಕೈ ಕಾಲು ನೋವು ಏನಿಲ್ಲ ಸರ್. ಎಲ್ಲ ಫ್ರೀ ಇದ್ದೀನಿ, ಚೆನ್ನಾಗಿದ್ದೀನಿ. ಮುಂಚೆಕ್ಕಿಂತ ಇವಾಗ ಕೆಲಸ ಎಲ್ಲ ಬಹಳ ಚೆನ್ನಾಗ್ ಮಾಡ್ತೀನಿ ಸರ್. ಏನ್ ಮಲಗಲ್ಲ. ಟೀ ಕುಡಿದಿದ್ದೆ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಟೀ ಕುಡಿದಿದ್ದೆ. ಇವಾಗ ಟೀ ಎಲ್ಲ ಬಿಟ್ಟಿದ್ದೀನಿ ಸರ್. ಆರಾಮಾಗಿದ್ದೀನಿ ಸರ್. ಸೂಪರ್ ಮೇಡಮ್. ನೋಡಿ ಡೈಲಿ ಕ್ಲಬ್ ಅಲ್ಲಿ ಇರ್ತೀರಾ? ಹ್ಞೂ ಸರ್, ಡೈಲಿ ಇಲ್ಲಿ ಕ್ಲಾಸ್ ಕೇಳ್ತಿರ್ತೀನಿ ಸರ್. ಎಸ್, ಆನ್ಲೈನ್ ಕ್ಲಬ್ ಅಲ್ಲಿ ಡೈಲಿ ಇರೋದ್ರಿಂದ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಎಸ್ ಮೇಡಮ್. ಹೇಳಿ ಕಾಜಲ್. ಹಲೋ, ನಮಸ್ತೆ ಸರ್. ನಮಸ್ತೆ. ನಾನ್ ಶೇಕ್ ತಗೊಳಕತ್ತು ಇವತ್ತಿಗೆ 28 ದಿವಸ ಸರ್. ಓಕೆ. 2 kg ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಸರ್. ವಾವ್. ಆಡ್ ಕೊಡ್ರಿ, ಇವರೆಲ್ಲ ಕುತ್ಕೊಂಡ್ರಿ ಸುಮ್ನೆ ನೋಡ್ತಾ ಎಷ್ಟು ಖುಷಿ ಆಗುತ್ತೆ. ನಿಮ್ಗೆ ಫಸ್ಟ್ ಟೈಮ್ ಇವಾಗ ನಮ್ಗೆ ಏನಾಗಿದೆ ಗೊತ್ತಾ, ಆಲ್ರೆಡಿ 3 months ಗಿಂತ ಜಾಸ್ತಿ ಶೇಕ್ ಕುಡಿದು ವೇಟ್ ಲಾಸ್ ಆಗಿರೋರಿಗೆಲ್ಲ ಹೌದಾ 20 ದಿನದಲ್ಲಿ 2 kg ವೇಟ್ ಲಾಸ್ ಆಗಿದಾರೆ ಅಂತ. ನೀವು 20 ದಿನದಲ್ಲಿ 2 kg ವೇಟ್ ಲಾಸ್ ಆದಾಗ ಹೇಗೆ ಅನ್ಸಿತ್ತು? ಮರ್ತೋಗ್ಬಿಟ್ಟು ಅನ್ಸುತ್ತಲ್ವಾ? ನನ್ಗೆ 10 ದಿನದಲ್ಲಿ 2 kg ವೇಟ್ ಲಾಸ್ ಆದಾಗೆ ಇವಾಗ ಹೆಂಗ ಅನ್ಸಿರುತ್ತೆ ಕಾಜಲ್ ಮೇಡಮ್ 20 ದಿನದಾಗ 2 kg ವೇಟ್ ಲಾಸ್ ಅಂದ್ರೆ? ಫುಲ್ ಖುಷಿ ಆಗಿದ್ದೀನಿ ಸರ್. ಫಸ್ಟಿಗೆಲ್ಲ ಬೆಳಿಗ್ಗೆ 7 ಗಂಟೆಗೆ ಎದ್ದಿದ್ನ, ಅಷ್ಟು 7 ಗಂಟೆಗೆ ಎದ್ರು ಮೈಕೈ ಎಲ್ಲ ಪೇನ್ ಇರ್ತಿತ್ತು ಸರ್. ಸುಸ್ತ ಅನಿಸ್ತಿತ್ತು ಹೇಳಾಕ. ಬೆಳಗ್ಗೆ ಎದಕ್ಕಾಗತ್ತಪ್ಪ ಅನಿಸ್ತಿತ್ರಿ. ಬಹಳ ಇದು ಆಲಸ್ಯತನ ಇತ್ತು ಸರ್. ಇವಾಗೆಲ್ಲ ಇಲ್ಲ, ಶೇಕ್ ತಗೊಂಡಾಗ್ಲಿಂತ್ರ 5 ಗಂಟೆಗೆಲ್ಲ ಎದ್ದು ಬಿಡ್ತೀನಿ ಸರ್. ಫ್ರೆಶ್ ಆಗಿ ಎಲ್ಲಾ ಕೆಲಸ ಮಾಡ್ಕೊಂತೀನಿ. ಫಸ್ಟ್ ಶೇಕ್ ತಗೊಂಡಾಗ ಸರ್ ಕ್ಲಾಸಿಗೆ ಜಾಯ್ನ್ ಆಗಿದ್ದಿಲ್ಲ. ಇದ್ರ ಮಹತ್ವ ಏನಂತ ನನಗೆ ಅರ್ಥ ಆಗಿದ್ದಿಲ್ಲ ಸರ್. ಇವಾಗ ಕ್ಲಾಸಿಗೆ ಜಾಯ್ನ್ ಆಕಿ ನೋಡಿ ಸರ್, ಈ ಪ್ರಾಡಕ್ಟಿನ ಬೆಲೆ ಏನನ್ನ ನನಗೆ ಗೊತ್ತಾಗೈತೆ ಸರ್. ಇಷ್ಟು 28 ದಿವಸದಾಗ ಒಂದಿನ ನಾನು ಕ್ಲಾಸಿಗೆ ಜಾಯ್ನ್ ಆಗ್ಲಾರ್ದನ ಇಲ್ಲ ಸರ್. ಡೈಲಿ ಜಾಯ್ನ್ ಇರ್ತೀನಿ ಕ್ಲಾಸಿಗೆ, ಎಲ್ಲಾ ಕೆಲಸ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸರ್, ನಿಮ್ಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಏನೇನ್ ಪ್ರಾಬ್ಲಮ್ ಇತ್ತು, ಏನೇನ್ ಚೆನ್ನಾಗ್ ಆಗ್ತಾ ಬಂತು ಇವಾಗ 2 kg ವೇಟ್ ಲಾಸ್ ಆಗ್ತಾ? ಬ್ಯಾಕ್ ಪೇನ್ ಇತ್ತು ಸರ್. ಬ್ಯಾಕ್ ಪೇನ್ ಕಡಿಮೆ ಆಗಿದೆ. ಮೈಕೈ ಎಲ್ಲ ಸುಸ್ತಿರ್ತಿತ್ತು, ಸುಸ್ತು ಕಡಿಮೆ ಆಗಿದೆ. ಮತ್ತೆ ಗ್ಯಾಸ್ಟ್ರಿಕ್ ಇತ್ತು ಸರ್. ಗ್ಯಾಸ್ಟ್ರಿಕ್ನು ಕಡಿಮೆ ಆಗಿದೆ. ಓಕೆ. ಒಂದ್ ವಾರದಲ್ಲಿ 2 ಸತ ಹೋಗಿ ಬರ್ತೀವಿ ಸರ್ ಆಸ್ಪತ್ರೆಗೆ. ಈಗ 28 ದಿವಸ ಅದು ಶೇಕ್ ತಗೊಳಕತ್ತು. ಒಂದು ಟ್ಯಾಬ್ಲೆಟ್ ಯೂಸ್ ಮಾಡಿಲ್ಲ ಸರ್. 1 ಡೇನು ನಾನು ಆಸ್ಪತ್ರೆಗೆ ಹೋಗಿ ಬಂದಿಲ್ಲ ಸರ್. ಆರಾಮಾಗಿ ಹೆಲ್ದಿ ಲೈಫ್ ಲೀಡ್ ಮಾಡಕತ್ತೀನಿ ಸರ್. ವಾವ್. ಏನ್ ಬ್ಯಾಕ್ ಗ್ರೌಂಡ್ ನಿಮ್ದು, ಏನ್ ಕೆಲಸ ಮಾಡ್ತೀರಿ? ನಾನು ಅಂಗನವಾಡಿ ಟೀಚರ್ ಸರ್ ಕೆಲಸ ಮಾಡೋದು. ಅಂಜಮ್ಮಕ್ಕಗೂ ಟ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮಗೂ ಡಬಲ್ ಟ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಗೂ ನಾವು ಡಬಲ್ ಥ್ಯಾಂಕ್ ಯು. ನೀವು ಕುತ್ಕೊಂಡು ಕಲ್ತ್ರೆ ನಮ್ಗೆ ಅದೇ ಖುಷಿ. ಅಂಡ್ ಇವರೆಲ್ಲ ಜಸ್ಟ್ ಎಲ್ಲ ವಯಸ್ಸು ಸತೀಶ್, ನೀವು ಶೇಕ್ ಕುಡ್ತೀರಾ? ಸತೀಶ್ ಸರ್. ನಾನು ಗ್ಯಾಸ್ಟ್ರಿಕ್ಗೋಸ್ಕರ ಬಂದಿದ್ದೆ. ಓಕೆ. ನಾವು ಗ್ಯಾಸ್ಟ್ರಿಕ್ಗೋಸ್ಕರ ಬಂದಿದ್ದೆ ಸರ್. ಶೇಕು ಅಂಡ್ ಆಪರೇಷನ್ ತಗೊಂಡಾಗ್ಲಿದ್ದ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಮೇಲೆ ಸರ್. ಮೈನು ನನ್ನ ವೃತ್ತಿ ಬಂದು ಕಾರ್ಪೆಂಟ್ರಿ ಸರ್. ಓಕೆ. ನನ್ನ ವೃತ್ತಿ ಬಂದು ಕಾರ್ಪೆಂಟ್ ಸರ್. ಓಕೆ. ನನಗೆ ಕೈ ಕಾಲು ಬಹಳ ಕೈ ಕಾಲು ಮೆಟ್ಲು ಎತ್ತಕ್ ಆಗ್ತಿರ್ಲಿಲ್ಲ ಸರ್. ಯಾವನ್ನ ಬಿಲ್ಡಿಂಗ್ ಎತ್ತಬೇಕಂದ್ರೆ, ಕೆಲಸ ಮಾಡ್ಬೇಕಾದ್ರೆ ಮೆಟ್ಲು ಎತ್ತಕ್ ಆಗ್ತಿರ್ಲಿಲ್ಲ. ಕೈ ಕಾಲು ನೋವು ಬಹಳ ನೋವು ಬರೋವು ಸರ್. ಈಗ ಈ ಶೇಕ್ ಆಪರೇಷನ್ ತಗೊಂಡಾಗ್ಲಿದ್ದ ನೋವು ಬರ್ತಾ ಇಲ್ಲ ಸರ್. ಇನ್ನೊಂದಾಗಿ ನೀವು 13 kg ಆಗ್ಬೇಕು ಸರ್. ಎಷ್ಟಾಗಿದ್ದೀರಿ? ಅದ್ರಾಗ 5 kg ಆಗಿದೆ ಸರ್. ಒಂದೇ ತಿಂಗಳಾಗ 5 kg ಆಗಿದೆ. ಒಂದೇ ತಿಂಗಳಾಗ 5 kg ಹಾಕಿದ್ದೀವಿ ಸರ್. ಅದ್ರಲ್ಲಿ ಥ್ಯಾಂಕ್ ಯು ಸರ್. ಇವಾಗ ನಿಮಗೆ ಮತ್ತೆ ಹೇಳ್ತೀನಿ ಅದು ಫುಲ್ ವೇಟ್ ಲಾಸ್ ಹೆಂಗ್ ಮಾಡ್ಬೇಕಂತ. ಈ ಅಡ್ವಾನ್ಸ್ ಪ್ಲಾನ್ ಅಲ್ಲಿ ಯಾರಿದ್ರು ನೀವು ರೈಜನ್ ಮಾಡಿ 2 ಶೇಕ್ ಕುಡಿತೀನಿ ಚೆನ್ನಾಗಿ ವೇಟ್ ಲಾಸ್ ಆಗ್ಬಿಟ್ಟಿದ್ದೀನಿ ಸರ್ ಅನ್ನೋರು ನೋಡಿ. 1 ಶೇಕ್ ಕುಡಿಯೋರು ನಿಮ್ದು ಎಕ್ಸ್ಪೀರಿಯನ್ಸ್ ಕೇಳಿದ್ರಿ. ಅದನ್ನ ನಾವು ಹೇಳಿದ್ವಿ ವೇಟ್ ಲಾಸ್ಗೆ 2 ಶೇಕ್ ಕುಡಿಬಹುದು, ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂತ. ಸೊ ಡಬಲ್ ಅದು ಅಡ್ವಾನ್ಸ್ ಪ್ಲಾನ್ ಅಲ್ಲಿ ಇದೆ ಸರ್. ನಾನು ಅನ್ನೋರು ರೈಜನ್ ಮಾಡಿ. ವಾವ್. ಇವ್ರದ್ದು ನೋಡಿ, ಇವ್ರು ಅಡ್ವಾನ್ಸ್ ಪ್ಲಾನ್ ಅಲ್ಲಿ ಇರೋರು. ಇವ್ರು ವೇಟ್ ಲಾಸ್ ಆಗಕ್ಕಂತ ಬಂದಿದ್ರು. ಮತ್ತೆ ಇವ್ರು ಅಡ್ವಾನ್ಸ್ ಪ್ಲಾನ್ ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಸ್ಪೀಡ್ ಆಗಿ ವೇಟ್ ಲಾಸ್ ಆಗ್ತದೆ ಸರ್. ನಿಮ್ದು ಫೋಟೋಸ್ ಇದ್ರೆ ಟಕ ಟಕ ಹಾಕ್ಬೇಕು. ನಾನು ಕಮ್ಯುನಿಟಿ ಬಂದು 7 months ಆಯ್ತು ಸರ್.
ನಾನು ಒಂದು ಓವರ್ ವೇಟ್ ಇದೆ ಸರ್. ಈಗ ನಾನು ಟೋಟಲ್ 7 ಮಂತ್ಸ್ ಅಲ್ಲಿ 30 ಕೆಜಿಸ್ ವೇಟ್ ಲಾಸ್ ಹಂಗಿಲ್ಲ, ಆಗಿದೆ ಓವರ್ ಸರ್. ವೈಟ್ ಅಂದ್ರೆ 10 ಕೆಜಿ ಮೇಲೆ ಎಲ್ಲ ಓವರ್ ವೈಟ್. ಆ ನಂಬರ್ ಹೇಳಿ, ನಮ್ಗೆ ಗೊತ್ತಾಗೋದು ಇಷ್ಟೊಂದ್ ಇದ್ರ ಅಂತ. ಸರ್ 112 ಕೆಜಿ ಇದೆ ಸರ್. ಇವಾಗ ಹೆಂಗ ಅನ್ಸುತ್ತೆ ನೋಡಿ, ಓವರ್ ವೈಟ್ ಇದೆ ಅನ್ನೋದಕ್ಕೂ 112 ಕೆಜಿ ಇದೆ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. 112 ಕೆಜಿ ಇದೆ ಸರ್. ಇವಾಗ ಬಂದು ನಾನು 82 ಕೆಜಿಸ್ ಇದ್ದೀನಿ ಸರ್. 30 ಕೆಜಿ ವೇಟ್ ಲಾಸ್ ಆಗಿದ್ದೀನಿ ಸರ್. ನನ್ ಇವಾಗ ಬಹಳ ಖುಷಿ ಆಗುತ್ತೆ ಸರ್. ಮೊದಲೆಲ್ಲ ಬಹಳ ಇಷ್ಟು ಬೆಳಗ್ಗೆ ಎದ್ದಳಕ್ಕೂ ಆಗ್ತಿದ್ದಿಲ್ಲ. ಫೋಟೋ ಶೇರ್ ಮಾಡ್ತೀನಿ ಸರ್. ಮಾಡಿ ಅದ್ ನೋಡಿದ್ರೆ ಇವಾಗ ಎಲ್ರು ಬಾಯಿ ತೆಗಿಬಹುದು. ವಾವ್. ಈಗ ಇನ್ನ 28 ಕೆಜಿ ವೇಟ್ ಲಾಸ್ ಆಗಿದೆ ಸರ್. ಇವಾಗ 30 ಕೆಜಿ ವೇಟ್ ಲಾಸ್ ಆಗಿದೆ ಸರ್ ನಾನು. ಬಹಳ ಪ್ರಾಬ್ಲಮ್ ಇದೆ ಸರ್. ಬೆಳಗ್ಗೆ ಎದ್ದಳಕ್ಕೂ ಆಗ್ತಿದ್ದಿಲ್ಲ, ಶಾಪಿಗೆ ಬರಕ್ಕೂ ಆಗ್ತಿದ್ದಿಲ್ಲ. ನಮ್ಮ ತಮ್ಮನ್ ಕಳ್ಸೋದು, ನಾನು ಮನೇಲಿ ಮಕ್ಕಳೋದು ಹಿಂಗ ಆಗ್ತಿತ್ತು. ಇವಾಗ 5 o'clock ಎಲ್ಲ ಎದ್ದೇಳ್ತೀನಿ ಸರ್. ಈಗ ಬಹಳ ಖುಷಿ ಆಗುತ್ತೆ ಸರ್. ಫ್ರೆಶ್ ಕುಡ್ದಿನ ಅಂದ್ರೆ ಫುಲ್ ಫ್ರೆಶ್ ಸರ್. ಫುಲ್ ಫ್ರೆಶ್ ಆಗಿ ರೆಡಿ ಆಗಿ ಶಾಪಿಗೆ ನಾನೇ ಅವಾಗೆಲ್ಲ ಸ್ನಾನ ಮಾಡಿ ಬರ್ತಿದ್ದೀನಿ ಸರ್. ಈಗ ಸ್ನಾನ ಮಾಡಿದ್ರೆ ಮಾತ್ರ ಹೊರಗಡೆ ಬರ್ತೀನಿ ಸರ್, ಇಲ್ಲಾಂದ್ರೆ ಬರೋದೇ ಇಲ್ಲ ಸರ್. ಇವಾಗ ಬಹಳ ಖುಷಿ ಆಗುತ್ತೆ ಸರ್. ಈವ್ನಿಂಗ್ ಎಕ್ಸರ್ಸೈಸ್ ಮಾಡ್ತೀನಿ ಸರ್. ಇವಾಗೆಲ್ಲ ಬಹಳ ಚೇಂಜಸ್ ಇದೆ ನಿಮ್ ಸರ್. ಬಾಡಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಚೆನ್ನಾಗಿ. ಬಹಳ ಸಪೋರ್ಟ್ ಮಾಡ್ತಿದೆ ಸರ್. ಥ್ಯಾಂಕ್ ಯು ಮುರಳಿ ಸರ್. ಎಸ್, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಾನು 89 kg ಇದ್ದಿ ಸರ್ ಬಿಫೋರ್. ಹ್ಮ್. ಹಂಗಿದ್ದಾಗ ಫಸ್ಟ್ ಇವಾಗ ಅಪ್ರೆಸ್ದಾಗ ಸ್ಟಾರ್ಟ್ ಆತೈತೆ ಸರ್. ಡೇ ಆಟ ಮುಂದೆ ಬರೀ ಟೀ ತಾಗೆ ಸ್ಟಾರ್ಟ್ ಆತೈತೆ ಸರ್. 4 ಗಂಟೆಲಿದ್ದ ನೈಟ್ 11 ಗಂಟೆವರೆಗೂ ಟೀ ಇಲ್ದಿದ್ರೆ ಇರ್ತಿದ್ದಿಲ್ಲ ಸರ್. ಅದ್ರ ಜೊತೆಗೆ ಬರೀ ಟೀ ಕುಡಿಯೋದು, ಮಲಗೋದು ಸರ್. ಅವೆರಡೆ ಏನಂದ್ರೆ ಬಂದ್ರೆ ಪೇಷಂಟ್ ನೋಡೋದು, ಇದ್ರ ಊಟ ಮಾಡೋದು, ಟೀ ಕುಡಿಯೋದು, ಮಲಗೋದು. ಇವು ನಾನು ಬಿಫೋರ್ ಬ್ಯಾಕ್ ಗ್ರೌಂಡ್ ಹೇಳ್ಬೇಕಂದ್ರೆ ಇವೇ ಹೇಳ್ಕೋಬೇಕು ಸರ್. ಹಂಗಿರ್ತೀವಿ ಸರ್. ಹಂಗಿರೋದ್ರಿಂದ ನನ್ನ ಬಾಡಿ ನನ್ನ ಮಾತು ಕೇಳ್ತಿದ್ದಿಲ್ಲ. ನನ್ನ ಮಾತು ನನ್ನ ಬಾಯಲ್ಲಿ ಕಂಟ್ರೋಲ್ ಇರ್ತಿದ್ದಿಲ್ಲ ಸರ್. ಏನ್ ಅನ್ಕೊಂಡ್ರೆ ಅದ್ ಅನ್ಬಿಡ್ತಿದ್ದ. ಅವ್ರು ಹೆಂಗನ ತಗೋಬೋದಂತ ಹಂಗಂತಿದ್ದೆ. ಇವಾಗ ವೇಟ್ ಲಾಸ್ ಮಾಡ್ಕೊಂಬಕ್ ಇನ್ನ ಬೆಸ್ಟ್ ಆಪ್ಷನ್ ಐತೆ. 2 times ಶೇಕ್ ಕುಡ್ಬೇಕಂತ ಅರ್ಥ ಮಾಡ್ಸಿದ್ರು ಸರ್. ಅದ್ ಅರ್ಥ ಮಾಡ್ಕೊಂಡು 2 times ಶೇಕ್ ಕುಡ್ದು 31.5 kg ವೇಟ್ ಲಾಸ್ ಆಗಿದ್ದೀನಿ ಸರ್. ವಾವ್, ಫೋಟೋ ಹಾಕಿ ಮೇಡಮ್. ಕಂಗ್ರಾಚುಲೇಷನ್. ಓ 31 kg ವೇಟ್ ಲಾಸ್. ಕಂಗ್ರಾಚುಲೇಷನ್ ಮೇಡಮ್. ಯಾರೆಲ್ಲ ಆಗ್ಬೇಕು ವೇಟ್ ಲಾಸ್ ಅವ್ರದ್ದು ಒಂದ್ಸರಿ ಫೋಟೋ ನೋಡಿ ನಿಮ್ಗೂ ಆಸೆ ಆಗ್ಬೋದು, ನಾನ್ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು ಮೇಡಮ್. ಎಸ್, ಲೀಲಾವತಿ ಮೇಡಮ್. ಜಲ್ದಿ ಬಾ. ನಮಸ್ತೆ ಸರ್. ನಮಸ್ತೆ. ನಾನು ಈ ಕಮಿಟಿ ಬಂದು 9 ತಿಂಗಳಾಯ್ತು ಸರ್. ನಾನು ಶೇಕ್ ಅಭ್ಯಾಸ ಬಂದು 9 ತಿಂಗಳಾಯ್ತು ಸರ್. 2 ಶೇಕು, ಒಂದು ಲಂಚ್ ಸರ್ ಮಾಡೋದಷ್ಟೇ. 3 ತಿಂಗಳು ಸಿಂಗಲ್ ಶೇಕ್ ತಗೊಂಡಿದ್ದೀನಿ ಸರ್. ಆಮೇಲೆ 3 ತಿಂಗಳು ಆದ ಮೇಲೆ ಡಬಲ್ ಶೇಕ್ ಸ್ಟಾರ್ಟ್ ಮಾಡಂತ ಹೇಳಿದ್ರಿ ಸರ್ ನೀವು. ಡಬಲ್ ಶೇಕ್ ತಗೊಂಡಾಗ್ಲಿದ್ದ 29 kg ಹಿಡಿದಿದ್ದೀನಿ ಸರ್. ವಾವ್, ರಿಪೋರ್ಟ್ ಹಾಕ್ತೀರಾ? ಹಾಕ್ತೀನಿ ಸರ್. ಸೇರ್ ಆಪ್ಷನ್ ಇದೆ ಸರ್. ಇದೆ. ಅದರಿಂದ ಏನ್ ಚೆನ್ನಾಗ್ ಅನಿಸ್ತು ನಿಮ್ಗೆ? ವೆರಿಕೋಸ್ ಪೇನ್ ಇತ್ತು ಸರ್. ಅಷ್ಟಿಷ್ಟು ನಡೆಕ್ ಆಗ್ತಾ ಇದ್ದಿಲ್ಲ. ವೆರಿಕೋಸ್ ಪೇನ್ ಕಮ್ಮಿ ಆಗಿದೆ. ವಾಕ್ ಚೆನ್ನಾಗ್ ಮಾಡ್ತಿದ್ದಿಲ್ಲ. ಅವಾಗ ವಾಕ್ ಚೆನ್ನಾಗ್ ಮಾಡ್ತಾ ಇದೀನಿ. ಬಹಳ ಕಾಲು ಉರಿ ಬಹಳ ಇದ್ದು, ಆ ಉರಿ ಕೂಡ ಕಮ್ಮಿ ಆಗಿದೆ ಸರ್. ವೆಯ್ಟ್ ಕಮ್ಮಿ ಮಾಡ್ಕೊಳಕ ನಾನು ಬಹಳ ಪ್ರಯತ್ನ ಪಟ್ಟಿದ್ದೆ ಸರ್. ಕುಂಬಳಕಾಯಿ ಜ್ಯೂಸ್, ಸಾರ್ಕಾಯಿ ಜ್ಯೂಸ್, ಮತ್ತೆ ಅದೆಲ್ಲ ಮಾಡಿರ್ತೀವಿ, ಬಟ್ ಅದೆಲ್ಲ ಹಂಗ ಆಗಿದ್ ಕಲಿಗ್ ಸಿಕ್ಕಿದ್ದು ಎಲ್ಲ ಇಲ್ಲ ಸರ್. 1 ಗ್ರಾಮ್ ಕೂಡ ಕಮ್ಮಿ ಆಗಿದ್ದಿಲ್ಲ ಸರ್. ಈ ಕಮ್ಯುನಿಟಿ ಬಂದ್ಮೇಲೆ ಇವಾಗ ಇದು ಶೇಕ್ ಅಪ್ರೆಸ್ ತಗೊಂಡ್ಮೇಲೆ ಎಷ್ಟು ಕಮ್ಮಿ ಆಗಿದ್ದೇನೆ ಅಂದ್ರೆ 29 kg ಕಮ್ಮಿ ಆಗಿದ್ದೀನಿ ಸರ್. ಕಂಗ್ರಾಚುಲೇಷನ್ ಮೇಡಮ್. ಥ್ಯಾಂಕ್ ಯು. ಭಾರಿ ಅಳರ್ ಅನಿಸ್ತಾ ಇದೆ ಸರ್ ಮೈ. ಫೋಟೋ ಹಾಕಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಫೋಟೋ ಹಾಕಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಥ್ಯಾಂಕ್ ಯು ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಶೇಕ್ ಅಭ್ಯಾಸ 5 ತಿಂಗಳು 21 ದಿವಸ ಸರ್ ಇವತ್ತಿಗೆ. ನಾನು ಬಂದಿದ್ದು PCOD ಪ್ರಾಬ್ಲಮ್ ಅಂತ ಬಂದಿದ್ದು, ವೇಟ್ ಲಾಸ್. ನಾನು 3 ಶೇಕ್ ಅಪ್ರೆಸ್ ತಗೊಂಡು 3 days ಅಲ್ಲೇ ನನಗೆ ಪೀರಿಯಡ್ಸ್ ಬಂತು ಸರ್. 3 months ಅಲ್ಲೇ ನಾರ್ಮಲ್ ಆಯ್ತು ಸರ್. ಅದಕ್ಕೆ ಫಸ್ಟ್ ಮಂತ್ ಮಾತ್ರ ಸಿಂಗಲ್ ಶೇಕ್. ಫಸ್ಟ್ ಮಾತ್ರೆ ತಗೊಂಡ್ರೆ ಮಾತ್ರ ನಿಮ್ಗೆ ಪೀರಿಯಡ್ಸ್ ಆಗ್ಬೇಕು, ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ ಸರ್. ಬಿಫೋರ್ 6 years ನಾನು ಹಾಸ್ಪಿಟಲ್ ವಿಸಿಟ್ ಮಾಡ್ತಾ ಇದ್ದೆ ಸರ್. ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ನನಗೆ ಆಗೋದು. ಆಗಕ್ಕೂ ತಗೋಬೇಕು, ಆಗಿಲ್ಲ ಅಂದ್ರೆ ತಗೋಬೇಕು. ಆ ತರ ಇತ್ತು ನನ್ನ ಸಿಚುವೇಶನ್. ಅವ್ರು ಕೊಟ್ಟಾಗ ಅದು ಕೋರ್ಸ್ ಕೊಟ್ಟಿರ್ತಾರೆ 3 months ಕಂಪಲ್ಸರಿ ತಗೋಬೇಕಂತಂದ ಹೇಳಿ. ಅವಾಗ ಅಷ್ಟೇ ನನಗೆ ಆಗ್ತಾ ಇತ್ತು ಪೀರಿಯಡ್ಸ್ ನಾರ್ಮಲ್. ಮತ್ತೆ 1 month ಆಗ್ತಾ ಇತ್ತು ಟ್ಯಾಬ್ಲೆಟ್ ಬಿಟ್ಮೇಲೆ. ನೆಕ್ಸ್ಟ್ ಮಂತ್ ಇಂದ ಮತ್ತೆ ಆಗ್ತಿದ್ದಿಲ್ಲ. ಮತ್ತೆ 2-3 months ಗ್ಯಾಪ್, ಮತ್ತೆ ಹೋಗಿ ತೋರಿಸ್ಕೋಬೇಕು. ಅದೇ ತರ ಇತ್ತು ಸರ್. ಯಾವಾಗ ನನಗೆ ಶೇಕ್ ಅಪ್ರೆಸ್ ತಗೊಂಡು 3 daysಗೆ ನನಗೆ ಪೀರಿಯಡ್ ಬಂತು. 3 months ಅಲ್ಲೇ ನಾರ್ಮಲ್ ಆಯ್ತು. ಡಬಲ್ ಶೇಕ್ ತಗೊಂಡಾಗಿಂದ ನನಗೆ ವೇಟ್ ಲಾಸ್ ಬೇಗ ಆಯ್ತು ಸರ್. ನಾನು ಈಗ 13 kg ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಮೇಡಮ್. ಫೋಟೋ ಇದ್ರೆ ಹಾಕಿ. 13 kg ವೇಟ್ ಲಾಸ್ ನೋಡಿ. ಅಡ್ವಾನ್ಸ್ ಪ್ಲಾನ್ ಇಂದ ಎಷ್ಟು ರಿಸಲ್ಟ್ಸ್ ಬರ್ತಾ ಇದೆ. 1 ಶೇಕ್ ಕುಡಿಯೋದು ಬೇಸಿಕ್ ಪ್ಲಾನ್. SMS ಪ್ಲಾನ್ ಅಲ್ಲಿ ಇದ್ರೆ ಲೀಲಾವತಿ ಮೇಡಮ್ ಅವಾಗ ಹೇಳಿದ್ರೆ 26 kg ವೇಟ್ ಲಾಸ್ ಆಗಿರೋದು. ಅಂಡ್ ನಾವು 29 kg ವೇಟ್ ಲಾಸ್ ಆಗಿದೆ. 29 kg ವೇಟ್ ಲಾಸ್ ಆಗಿರೋದು. ಥ್ಯಾಂಕ್ ಯು ಮೇಡಮ್. ನೋಡಿ ಇವ್ರು ಇವಾಗ ಇದೆಲ್ಲ ಅಡ್ವಾನ್ಸ್ ಪ್ಲಾನ್ ಅಲ್ಲಿ ಎಷ್ಟೊಂದೆಲ್ಲ ರಿಸಲ್ಟ್ಸ್ ಬರ್ತಾ ಇದೆ. ಸೊ ಇದು ನಾವು ಅದಕ್ಕೆ ಇದ್ರ ಜೊತೆ ಇನ್ನೊಂದು ಪ್ಲಾನ್ ಇದೆ. ಥ್ಯಾಂಕ್ ಯು. ನೀವೆಲ್ಲ ರೈಜೆಂಟ್ ಮಾಡಿರೋರಿಗೆ ಎಲ್ಲರಿಗೂ ಆರ್ಟ್ ಕೊಡ್ಬೋದಾ? ಎಸ್, ಸ್ವಾತಿ ಮೇಡಮ್ ರಿಸಲ್ಟ್ ಇದು. ಕಂಗ್ರಾಚುಲೇಷನ್ ಮೇಡಮ್. ಸಕ್ಕ ಟ್ರಾನ್ಸ್ಫಾರ್ಮೇಶನ್. ನಿಮ್ ಕೈ ಎತ್ತಿದವರಿಗೆಲ್ಲ ಒಂದು ಆರ್ಟ್ ಕೊಡ್ರಿ. ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಯಾವಾಗ ಚಾನ್ಸ್ ಸಿಗುತ್ತೋ ಅವಾಗ ಹೇಳಿ. ನಿಮ್ ಎಕ್ಸ್ಪೀರಿಯನ್ಸ್ ಸುಮಾರು ಜನರು ನೆನ್ಪಿಟ್ಕೊಳ್ತಾರೆ. ಸೊ ಹಂಗಾಗಿ ಥ್ಯಾಂಕ್ ಯು ನಿಮ್ಗೆಲ್ಲ. ಮತ್ತೆ ಅಪರ್ಚುನಿಟಿ ಸಿಗುತ್ತೆ ಅವಾಗ ರೈಜೆಂಟ್ ಮಾಡಿ ಮತ್ತೆ ಹೇಳ್ಬೋದು. ಅಂಡ್ ಇವಾಗ ಇದ್ರ ಜೊತೆಯಲ್ಲಿ ಇನ್ನೊಂದು
ಅಲ್ಟಿಮೇಟ್ ಪ್ಲಾನ್ ಇದೆ. ಆ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ಇವತ್ತಿಂದನೇ ಅವೆಲ್ಲ ಆಡ್ ಮಾಡ್ಕೊಳ್ಳೋಣಪ್ಪ ಅನ್ಸುತ್ತೆ. ನನಗೂ ಹಂಗೆ ಅನಿಸ್ತು. ಎಸ್ ಸರ್. ನೆಕ್ಸ್ಟ್ ಇದು 3 ಅದ್ರ ಜೊತೆಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಡ್ವಾನ್ಸ್ ಪ್ಲಾನ್ ಜೊತೆಗೆ ಇದು ಅಲ್ಟಿಮೇಟ್ ಪ್ಲಾನ್. ಮಲ್ಟಿ ವಿಟಮಿನ್ ನೋಡಿ, ಮಲ್ಟಿ ವಿಟಮಿನ್ಸ್ ಅಂತ. ಇದು ಫಾರ್ಮುಲಾ 2 ಶೇಕ್ ಏನ್ ಕುಡಿತೀವೋ ಅದು ನಮ್ಗೆ ಹೊಟ್ಟೆ ತುಂಬಿಸಿದ ಅನುಭವ ಕೊಡುತ್ತೆ. ಹೊಟ್ಟೆ ತುಂಬಾ ತಿಂತಿದೀವಿ ಬಟ್ ಆರೋಗ್ಯ ಬರ್ತಾ ಇಲ್ಲಲ್ಲ. ಟು ಬಿ ಹೆಲ್ತಿ, ಆರೋಗ್ಯವಾಗಿ ಇರ್ಬೇಕಂದ್ರೆ ನಮ್ಗೆ ಮಲ್ಟಿ ವಿಟಮಿನ್ಸ್ ತುಂಬಾ ಇಂಪಾರ್ಟೆಂಟ್. ಇದು ಹೊಟ್ಟೆ ತುಂಬಿಸಿದ ಅನುಭವ ಕೊಡಲ್ಲ, ಬಟ್ ಫೀಲ್ ಆಗುತ್ತೆ. ನಿಮ್ಗೆ ಏನೆಲ್ಲ ಇದ್ರದ್ದು ಆಡ್ ಮಾಡ್ಕೊಟ್ಟಿದ್ರೆ ಅಂದ್ರೆ ಫಾರ್ಮುಲಾ 1 ಅಲ್ಲಿ 18 ತರ ವೈಟಮಿನ್ಸ್ ಮಿನರಲ್ಸ್. ಇವತ್ತು ನಮ್ಗೆ ಅತಿ ಹೆಚ್ಚು ದೊಡ್ಡ ಡಿಫಿಷಿಯನ್ಸಿ ಅಂದ್ರೆ ಒಂದು ಕೊರತೆ ನಮ್ಮ ಬಾಡಿಯಲ್ಲಿ ಪ್ರಾಬ್ಲಮ್ಸ್ ಬರಕಂದ್ರೆ ಒಂದು ಮಲ್ಟಿ ವೈಟಮಿನ್ಸ್ ಮಿನರಲ್ಸ್ ಡಿಫಿಷಿಯನ್ಸಿ. ಇದು ಏನ್ ಮಾಡ್ತಂದ್ರೆ ಬ್ಲೆಂಡ್ ಆಫ್ 22 ವೈಟಮಿನ್ಸ್ ಅಂಡ್ ಮಿನರಲ್ಸ್ ಇದೆ ಒಂದು ಸಪ್ಲಿಮೆಂಟ್ಸ್ ಅಲ್ಲಿ. 22 ವೈಟಮಿನ್ಸ್ ಅಂಡ್ ಮಿನರಲ್ಸ್ ಇದೆ. ಪ್ರೊವೈಡ್ ಆಂಟಿ ಆಕ್ಸಿಡೆಂಟ್ಸ್, ಇದು ರೋಗ ನಿರೋಧಕ ಶಕ್ತಿನ ಹೊಂದಿರತಕ್ಕಂಥದ್ದು ಇದೆ. ಅಂಡ್ ಇದರಲ್ಲಿ 22 ನ್ಯೂಟ್ರಿಯೆಂಟ್ಸ್ ಅಲ್ಲಿ 3-4 ಎಕ್ಸಾಂಪಲ್ ಕೊಡಿ ನೋಡಿ. ವೈಟಮಿನ್ ಸಿ ಇದೆ, ಅಂಡ್ ಇ ಇದೆ, ಅಂಡ್ ಬೀಟಾ ಕ್ಯಾರೋಟಿನ್ ಇದೆ. ತುಂಬಾ ಇಂಪಾರ್ಟೆಂಟ್. ವೈಟಮಿನ್ ಸಿ ನಿಮ್ಗೆ ಗೊತ್ತು, ಬಾಡಿಯಲ್ಲಿ ನಿಮ್ ಡೈಜೆಷನ್ ಚೆನ್ನಾಗಿ ಇಟ್ಕೊಳ್ಳೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ವೈಟಮಿನ್ ಇ ಇದೆ, ನಿಮ್ ಕಣ್ಣು ಚೆನ್ನಾಗಿರ್ಬೇಕು. ಆಂಟಿ ಆಕ್ಸಿಡೆಂಟ್ಸ್, ಇದು ನಿಮ್ ಬಾಡಿಯಲ್ಲಿ ಫ್ರೀ ರಾಡಿಕಲ್ಸ್ ಆಗ್ತಾ ಇರುತ್ತೆ. ವೈಟಮಿನ್ ಇ ಇದು ತುಂಬಾ ದೊಡ್ಡ ರೋಲ್ ಬಾಡಿದು. ಸೊ ಅದ್ರೊಳಗಡೆ ನಿಮ್ಗೆ ಫ್ರೀ ರಾಡಿಕಲ್ಸ್, ಡಸ್ಟ್ ಬಾಡಿ ಒಳಗಡೆ ಹೋಗ್ತಾ ಇರುತ್ತೆ, ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಆ ಡ್ಯಾಮೇಜ್ ಆದಂಗಲ್ಲ ಮನುಷ್ಯನಿಗೆ ಸ್ಟ್ರೆಸ್ ಆಗ್ತಾ ಇರುತ್ತೆ. ನಮ್ಮ ಬಾಡಿ ಒಳಗಡೆ ಸೆಲ್ಸ್ ಸ್ಟ್ರೆಸ್ ಆಗ್ತಿದೆ, ನನಗೆ ಒತ್ತಡ ಆಗ್ತಿದೆ, ಕೋಪ ಬರ್ತಿದೆ, ಟೆನ್ಷನ್ ಆಗ್ತಿದೆ, ಮನೆಗೆ ನೀವು ಕೇಳ್ತಾ ಇರ್ತೀರ, ಮಕ್ಕಳಿಗಿರ್ಬೋದು ನಿಮ್ಗಿರ್ಬೋದು. ಆ ವೈಟಮಿನ್ ಇ ಡಿಫಿಷಿಯನ್ಸಿ ಯಾವಾಗ ಆಗುತ್ತೋ ಮನುಷ್ಯನಿಗೆ, ಫ್ರೀ ರಾಡಿಕಲ್ಸ್ ಬಾಡಿ ಒಳಗಡೆ ಜಾಸ್ತಿ ಆದಂಗೆಲ್ಲ ಮನುಷ್ಯನಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸ್ಟ್ರೆಸ್ ಆಗೋದ ಕಾರಣ ಏನಂದ್ರೆ ನಮ್ಮ ಬಾಡಿ ಒಳಗೆ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಡ್ಯಾಮೇಜ್ ಆಗೋ ಸೆಲ್ಸ್ ಗೆ ಪ್ರೊಟೆಕ್ಟ್ ಕೊಡುತ್ತೆ. ಅದಕ್ಕೆ ವೈಟಮಿನ್ ಇ ಹಾಕಿದ್ರೆ. ಅಂಡ್ ಬೀಟಾ ಕೆರಟಿನ್ ಹಾಕಿದ್ರೆ ಓವರ್ ಆಲ್ ನಿಮ್ ಬಾಡಿಯಲ್ಲಿ ಪ್ರತಿಯೊಂದು ಆರ್ಗನ್ಸ್ ಹೆಲ್ತ್ ಆಗಿರ್ಬೇಕು. ನಿಮ್ ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು, ಸ್ಕಿನ್ ಚೆನ್ನಾಗಿ ಕಾಣಿಸ್ಬೇಕು, ಏರ್ ಚೆನ್ನಾಗಿ ಆಗ್ಬೇಕು. ಇವೆಲ್ಲ ವೈಟಮಿನ್ಸ್ ಮಿನರಲ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಆ ಬೀಟಾ ಕ್ಯಾರೋಟಿನ್ ಇದೆ, ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಈ ಒಂದು ಮಲ್ಟಿ ವೈಟಮಿನ್ಸ್ ಇಲ್ಲಿ ಇದೆ. ಸೊ ಇದೇನ್ ಮಾಡ್ತಂದ್ರೆ ಸಪೋರ್ಟ್ ಟು ಯುವರ್ ಬಾಡಿ. ಕಂಪ್ಲೀಟ್ ನಿಮ್ ಬಾಡಿಗೆ ನ್ಯೂಟ್ರಿಷನಲ್ ವೈಟಮಿನ್ಸ್ ಮಿನರಲ್ಸ್ ಬೇಕೋ ಆ ಪ್ರೊವೈಡ್ ಮಾಡುತ್ತೆ. ನಿಮ್ ಬಾಡಿಗೆ ಎಷ್ಟು ಬ್ರಿಡ್ಜ್ ಗ್ಯಾಪ್ ಅಂತ ಕರಿತೀವಿ, ನಿಮ್ ಬಾಡಿ ಒಳಗಡೆ ಎಷ್ಟು ಡಿಫಿಷಿಯನ್ಸಿ ಗ್ಯಾಪ್ ಇದೆಯೋ ಅದನ್ನ ಫಿಲ್ಫಿಲ್ಮೆಂಟ್ ಮಾಡಕ್ಕೆ ನಿಮ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಪರ್ ಡೇ 3 ಸಪ್ಲಿಮೆಂಟ್ಸ್ ನ ತಗೋಬಹುದು. ಅಂದ್ರೆ ಒಂದು ಎಕ್ಸಾಂಪಲ್ ಏನಂದ್ರೆ, ಇವಾಗ ನೋಡಿ, ಸರಿಯಾಗಿ ಯಾವ್ದೋ ಒಂದು ಡ್ರೈ ಫ್ರೂಟ್ಸ್ ಸಿಗ್ತವೆ, ಯಾವ ಹಣ್ಣುಗಳು ಸಿಗ್ತವೆ, ತರಕಾರಿಗಳು ಸಿಗ್ತವೆ. ಊಟ ಬಿಟ್ಬಿಟ್ಟು ಸರಿಯಾಗಿ ಬರೀ ಅದನ್ನೇ ತಿಂದ್ಬಿಟ್ರೆ ಬಾಡಿಗೆ ಅಬ್ಸರ್ವ್ ಆಗಲ್ಲ. ಮೌಂಟ್ ಚಿಕ್ಕದು ಮೌಂಟ್ ಅಲ್ಲಿ ನೀವು ಕೊಡುವಾಗ, ಚಿಕ್ಕದು ಬ್ರೇಕ್ ಮಾಡಿ ಕೊಡುವಾಗ ನಿಮ್ ಬಾಡಿಗೆ ನ್ಯೂಟ್ರಿಷನ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಈ ಮಲ್ಟಿ ವಿಟಮಿನ್ಸ್ ಪರ್ ಡೇ 3 ತಗೊಳ್ಳೋದ್ರಿಂದ ನಿಮ್ ಬಾಡಿ ಅಬ್ಸಾರ್ಪ್ಷನ್ ಲೆವೆಲ್ ಮಲ್ಟಿ ವಿಟಮಿನ್ಸ್ ಕೊರತೆ ತುಂಬಸಕ್ಕೆ ತುಂಬಾ ಹೆಲ್ಪ್ ಮಾಡೋದು ಮಲ್ಟಿ ವಿಟಮಿನ್ಸ್. ನೆಕ್ಸ್ಟ್ ಸರ್, ಇದ್ರ ಜೊತೆಯಲ್ಲಿ ಇನ್ನೊಂದಿದೆ. ಇದೆಲ್ಲ ಕೊಟ್ಟ ಮೇಲೆ ಅಬ್ಸರ್ವ್ ಆಗ್ಬೇಕಲ್ಲ ನಮ್ಮ ಬಾಡಿಗೆ, ಸೊ ತಗೋಬೇಕಲ್ಲ. ಅದಕ್ಕೆ ಇದರಲ್ಲಿ ALA ಫಾರ್ಮ್ ಅಲ್ಲಿ ಇದೆ, ಆಲ್ಫಾ ಲಿಪಿಕ್ ಆಸಿಡ್ ಅನ್ನೋದು ಇದ್ರೊಳಗಡೆ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ಈ ಆಂಟಿ ಆಕ್ಸಿಡೆಂಟ್ಸ್ ನಿಮ್ಗೆ ಏನ್ ಮಾಡ್ತಂದ್ರೆ ನಿಮ್ಮ ಬಾಡಿ ಒಳಗಡೆ ಟೋಟಲ್ ಕಂಪ್ಲೀಟ್ ಹೆಲ್ತ್ ನ ನೋಡ್ಕೊಳ್ಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಹೆಲ್ತ್ ಅಂದ್ರೆ ಏನು, ನಮ್ಗೆ ಸ್ಕಿನ್ ಚೆನ್ನಾಗಿರ್ಬೇಕು, ಮೇನ್ ಇಂಪಾರ್ಟೆಂಟ್. ಮತ್ತೆ ನಮ್ಮ ಬಾಡಿ ಆಂಟಿ ಆಕ್ಸಿಡೆಂಟ್ಸ್ ಬೇಕು, ಆಂಟಿಬಯೋಟಿಕ್ಸ್ ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ಬೇಕು. ಅದಕ್ಕೆ ಸೂಪರ್ ಆಂಟಿ ಆಕ್ಸಿಡೆಂಟ್ಸ್ ಇದು ಆಲ್ಫಾ ಲಿಪಿಕ್ ಆಸಿಡ್ ಅನ್ನೋದು ಇದ್ರೊಳಗಡೆ ಇದೆ. ಇದು ಬೊಟಾನಿಕಲ್ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಬೊಟಾನಿಕಲ್ ಅಂದ್ರೆ ಒಂದು ಯಾವ ಬೊಟಾನಿಕಲ್ಸ್ ಅಂದ್ರೆ ಸಸ್ಯಗಳಿಂದ ಬಂದಂತ ಪ್ಲಾಂಟ್ ಕೆಮಿಕಲ್ಸ್ ಅಂತ ಕರೀತಾರೆ, ಪೈಥೋ ಕೆಮಿಕಲ್ ಅಂತ ಕರೀತಾರೆ. ಅದು ಇದ್ರೊಳಗಡೆ ಆಡ್ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲವೂ ಹೆಂಗೆ 6 ಗಿಡಗಳು ಚೆನ್ನಾಗಿರ್ಬೇಕು. ಹಣ್ಣುಗಳು ಕೆಲವೊಂದೆಲ್ಲ ನೀವು ನೋಡ್ತೀರಾ, ಪೊಮಾಗ್ರಾನೇಟ್ ಕಲರ್ ನೋಡಿ ಹೆಂಗಿರುತ್ತೆ. ಆ ರಿಚ್ ಕಲರ್ಸ್ ಯಾವ್ದಾವ್ದು ಇರುತ್ತೋ ಆ ರಿಚ್ ಕಲರ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಗೆ ಕೊಟ್ರೆ ನಾವು ಅಷ್ಟೇ ಹೆಲ್ತಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ಕೊಟ್ಟಿರೋದು ಸೂಪರ್ ಆಂಟಿ ಆಕ್ಸಿಡೆಂಟ್ಸ್ ಇದಂತ ಕರೀತಾರೆ. ಹೆಲ್ತಿ ಏಜಿಂಗ್ ಅಂತಾನು ಕರೀತಾರೆ. ನಿಮ್ ಸ್ಕಿನ್ ನೋಡುವಾಗ ಏನ್ ಇಷ್ಟೊಂದು ಚೆನ್ನಾಗಿದೆ ನಿಮ್ ಸ್ಕಿನ್, ನಿಮ್ಗೆ ಎಕ್ಸಾಂಪಲ್ ಒಂದು 50 ವರ್ಷ ಇದ್ರೆ ಇಲ್ಲ, ನಿಮ್ಗೆ ಒಂದು 45-30 ತರ ಕಾಣಿಸಿದ್ರೆ ನೀವು ಅಂತ ಹೇಳ್ಬೋದು. ಆ ತರದ್ದು ಒಂದು ಆಂಟಿ ಆಕ್ಸಿಡೆಂಟ್ಸ್ ಇದ್ರೊಳಗಡೆ ಇದೆ, ಆಲ್ಫಾ ಲಿಪಿಕ್ ಆಸಿಡ್. ಇದು ಪರ್ ಡೇ 2 ತಗೋಬಹುದು. 2 ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ನೀವು ಹೆಲ್ತಿ ಏಜಿಂಗ್ ನ ಕಾಣಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಎಸ್, ಇದ್ರ ಜೊತೆಲಿ ಇನ್ನೂ ಒಂದಿದೆ, ಸೆಲ್ಯುಲಾಸ್. ಸೊ ಇದು ನೋಡಿ ಹೆಂಗಿದೆ ಸೆಲ್ಯುಲಾಸ್. ಸೊ ಈ ಸೆಲ್ಯುಲಾಸ್ ಬಂದ್ಬಿಟ್ಟು ನಿಮ್ಗೆ ಬೇಕಾಗಿರೋದು ಕಾರ್ನ್ ಸಿಲ್ಕ್ ಇಂದ ಮಾಡಿಕೊಟ್ಟಿರ್ತಾರೆ. ಕಾರ್ನ್ ಸಿಲ್ಕ್ ಅಂದ್ರೆ ನಿಮ್ ಬಾಡಿ ಒಳಗಡೆ ಅದೇನ್ ಮಾಡುತ್ತಂದ್ರೆ ನಿಮ್ಮ ಯೂರಿನರಿ ಟ್ರ್ಯಾಕ್, ಹೆಲ್ತಿ ಯೂರಿನರಿ ಟ್ರ್ಯಾಕ್ ಇಟ್ಕೊಳಕ್ ಹೆಲ್ಪ್ ಮಾಡುತ್ತೆ. ಯೂರಿನ್ ಔಟ್ಪುಟ್ ಇರ್ಬೋದು. ಸುಮಾರು ಜನರಿಗೆ ವಯಸ್ಸಾಗ್ತಾ ಅವ್ರದ್ದು ಯೂರಿನ್ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ದುರ್ಮಾಂಸ ಬೆಳಿತಾ ಫ್ಯಾಟ್ ಜಾಸ್ತಿ ಆಗ್ತಾ ನಿಮ್ಗೆ ಅದು ಯೂರಿನರಿ ಔಟ್ಪುಟ್ ಕಡಿಮೆ ಬರುತ್ತೆ, ಟೈಮ್ ತಗೊಳುತ್ತೆ. ಯೂರಿನ್ ಹೋದ್ರೆ 5 ನಿಮಿಷ ಆದ್ರೆ ಬರಲ್ಲ, 3 ನಿಮಿಷ ಆಗ್ಬೇಕು ಮಾಡಕ್ಕೆ. ಆ ತರದ್ದು ಆ ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡಕ್ಕೆ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೋಡಿಯಂ ಅಂಡ್ ಪೊಟಾಸಿಯಂ ಬ್ಯಾಲೆನ್ಸ್ ಆಗಿರ್ಬೇಕು. ಪೊಟಾಸಿಯಂ ಜಾಸ್ತಿ ಆಯ್ತು ಅಥವಾ ಸೋಡಿಯಂ ಕಡಿಮೆ ಆಯ್ತು ಅಥವಾ ಸೋಡಿಯಂ ಜಾಸ್ತಿ ಆಯ್ತು, ಪೊಟಾಸಿಯಂ ನಮ್ಗೆ ಗೊತ್ತಿಲ್ಲ ಹೆಂಗ್ ತಿನ್ಬೇಕಂತ. ಸೊ ಆ ತಿನ್ನೋದು ನಮ್ಗೆ ಗೊತ್ತಿಲ್ಲದಕ್ಕಾಗಿ ಯೂಶಲಿ ಇಂಬ್ಯಾಲೆನ್ಸ್ ಆಗುತ್ತೆ ಸೋಡಿಯಂ ಪೊಟಾಸಿಯಂ ಬಾಡಿ ಒಳಗಡೆ. ಸೋಡಿಯಂ ಪೊಟಾಸಿಯಂ ಬ್ಯಾಲೆನ್ಸ್ ಸರಿಯಾಗಿ ಆಗಿಲ್ಲ ಅಂದ್ರೆ ಸುಮಾರು ವೇರಿಯೇಷನ್ಸ್ ನಮ್ಮ ಬಾಡಿಯಲ್ಲಿ ನಿಮ್ಗೆ ಬರುತ್ತೆ. ಅದಕ್ಕೆ ನಮ್ಮ ಬಾಡಿಯಲ್ಲಿ ನೀವು ಜರ್ನಿ ಮಾಡುವಾಗ ನೋಡ್ಬೋದು, ಕಾಲು ಊದ್ಕೊಳ್ಳೋದು ಅಥವಾ ಸ್ವೆಲ್ಲಿಂಗ್ ಅಂತ ಕರೀತಾರೆ ಅದನ್ನ, ಕೈ ಊತ ಬರೋದು, ಕಾಲು ಊತ ಬರೋದು, ವಾಟರ್ ಬಾಡಿ ಒಳಗೆ ಸ್ಟೋರ್ ಆಗೋದು, ಸಾಕಷ್ಟು ಪ್ರಾಬ್ಲಮ್ಗಳನ್ನ ನಾವು ನೋಡ್ತೀವಿ. ಅದಾಗ್ತಿರುವಾಗ ಏನಾಗುತ್ತೆ, ಸುಮ್ಮನೆ ಯೂರಿನ್ ಇನ್ಸ್ಪೆಕ್ಷನ್ ಆಗೋದು, ಅದು ಯೂರಿನರಿ ಟ್ರ್ಯಾಕ್ ಪ್ರಾಬ್ಲಮ್ ಆಗೋದು, ಮೂತ್ರ ನಿಮ್ಗೆ ಉರಿ ಬರೋದು, ಸಾಕಷ್ಟು ನಿಮ್ದು ಪ್ರಾಬ್ಲಮ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಇದು ಅದಕ್ಕೆ ಸೆಲ್ಯುಲಾಸ್ ತಗೊಳ್ಳೋದ್ರಿಂದ ನಿಮ್ಗೆ ಅದೆಲ್ಲ ಸಪೋರ್ಟ್ ಮಾಡುತ್ತೆ ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡಕ್ಕೆ. ನಿಮ್ ವಾಟರ್ನ
ನಿಮ್ ಬಾಡಿ ಒಳಗಡೆ ಎಷ್ಟು ಸ್ಟೋರ್ ಆಗ್ಬೇಕು ಅಷ್ಟಾಗುತ್ತೆ, ಎಷ್ಟು ಆಗ್ಬಾರ್ದು ಅದಾಗಲ್ಲ. ನಿಮ್ಮ ಹೆಲ್ತ್ ನ ಚೆನ್ನಾಗಿ ಇಟ್ಕೊಳಕ್ಕೂ ಅಂಡ್ ಅದ್ರ ಜೊತೆಯಲ್ಲಿ ನಿಮ್ ಬಾಡಿಯಲ್ಲಿ ಸ್ವಲ್ಪ ಫ್ಲೂಯಿಡ್ ಎಕ್ಸೆಸ್ ಇರುತ್ತಲ್ಲ, ಬಾಡಿ ಒಳಗಡೆ ಸ್ಕಿನ್ ಒಳಗಡೆ ವಾಟರ್ ಸ್ಟೋರ್ ಆಗ್ತಾ ಇರುತ್ತೆ. ವೇಸ್ಟ್ ವಾಟರ್ ಸ್ಟೋರ್ ಆದಂಗೆಲ್ಲ ನಿಮ್ಗೆ ಸೈಡ್ ಅಲ್ಲೆಲ್ಲ ಉಬ್ಬುತ್ತೆ ನೋಡಿ, ಹಿಂಗ್ ಹಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಸ್ಕಿನ್ ಅನ್ನ ಇಂಚಸ್ ಲಾಸ್ ಮಾಡ್ಕೊಳಕ್ಕೂ ತುಂಬಾ ಹೆಲ್ಪ್ ಮಾಡೋದು ಸೆಲ್ಯುಲಾಸ್. ಸೊ ಯಾರ್ಯಾರೆಲ್ಲ ಇದು 3 ಸಪ್ಲಿಮೆಂಟ್ಸ್ ನ ತಗೊಂಡು ಸಖತ್ ರಿಸಲ್ಟ್ ಬಂದಿದೆ. ಅಡ್ವಾನ್ಸ್ ಪ್ಲಾನ್ ಅಲ್ಲೂ ಮತ್ತೆ ಇದು ಅಲ್ಟಿಮೇಟ್ ಪ್ಲಾನ್ ಅಲ್ಲಿ ಇದೀವಿ ನಾವು. 1 hour ರೈಸ್ ಮಾಡಿ ನೋಡೋಣ. ಅಡ್ವಾನ್ಸ್ ಪ್ಲಾನ್ ಮತ್ತೆ ಅಲ್ಟಿಮೇಟ್ ಪ್ಲಾನ್ ಅಲ್ಲಿ ಇದೀವಿ. ಅದ್ರಲ್ಲಿ ಬೆಸ್ಟ್ ರಿಸಲ್ಟ್ ಬಂದಿದೆ. ಮಲ್ಟಿವಿಟಮಿನ್ ಸೆಲ್ ಆಕ್ಟಿವೇಟರ್ ತಗೊಂಡು ನನ್ಗಂತೂ ಅಂತಿದ್ರೆ ಅವ್ರು ನನ್ಗೆ ಯಾರಾದ್ರೂ ಇರ್ಬೋದು, ಎಷ್ಟು ವರ್ಷದಿಂದ ಶೇಕ್ ಕುಡಿದ್ರೆ ರೈಸ್ ಮಾಡಿ ನೋಡೋಣ. ಮಲ್ಟಿವಿಟಮಿನ್ ಸೆಲ್ ಆಕ್ಟಿವೇಟರ್ ತಗೊಳ್ತಿದ್ದೀನಿ ಸರ್. ಅದು ತಗೊಂಡ್ಮೇಲೆ ನನಗೆ ಸಖತ್ ಆಗಿದೆ, ವೆಯ್ಟ್ ಲಾಸ್ ಆಯ್ತು ಎಲ್ಲ. ಎಸ್ ಮೇಡಮ್. ಸುಧಾ ಮೇಡಮ್ ಫುಲ್ ಜೋಶ್ ಅಲ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಸರ್ ನಾನ್ ಶೇಕ್ ಅಭ್ಯಾಸ ಬಂದ 10 ತಿಂಗಳು 22 ದಿನ ಸರ್ ಇವತ್ತಿಗೆ. ನಾನ್ ಬಂದಿದ್ದು ಡಿಸ್ ಪ್ರಾಬ್ಲಮ್ ಅಂತ ಬಂದಿದ್ದೆ ಸರ್. ನನಗೆ ಸೊಂಟದಲ್ಲಿ ನರ ಬಿಟ್ಟಿದೆ ಅಂತ 8 ಸ್ಕ್ರೂ ಹೇಳಿದ್ರು ಸರ್ ನನಗೆ ಆಪರೇಷನ್. ಈ ನಾ ಶೇಕು ತಗೊಂಡಾಗಿಂದ ನನಗೆ ಚೆನ್ನಾಗ್ ಅನ್ಸಿದೆ ಸರ್. ಯಾಕಂದ್ರೆ ಅಲ್ಲಿ ಪೇನ್ ಎಲ್ಲ ಕಮ್ಮಿ ಮಾಡ್ಕೊಳ್ತಾ ನಾನು ಹಿಂಗೆ ಶೇಕ್ 15 ದಿನಕ್ಕೆ ಒಂದೇ ಶೇಕ್ ತಗೊಂಡಿದ್ದೆ ಸರ್. 2ನೇ ಶೇಕ್ ಸೆಕೆಂಡ್ ಸೆಟ್ಗೆ 2ನೇ ಶೇಕ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಪೇನ್ ಕಮ್ಮಿ ಆಗಕ್ಕೆ ಜಾಸ್ತಿ ಆಯ್ತು ಸರ್. ಅದ್ರಾಗೆ ಮತ್ತೆ ಸಪ್ಲಿಮೆಂಟ್ ಸರ್ 1 ತಿಂಗಳೊಳಗೆ ಸಪ್ಲಿಮೆಂಟ್ ಹಾಕೊಂಡೆ ಸರ್. ಮಲ್ಟಿವಿಟಮಿನ್, ಸೆಲ್ಯುಲಾಸ್, ಸೆಲ್ ಆಕ್ಟಿವೇಟರ್. ಯಾಕಂದ್ರೆ ಸೆಲ್ಯುಲಾಸ್ ನಾನು ಹಾಕೊಂಡಿರ್ಲಿಲ್ಲ ಸರ್. 2 ತಿಂಗಳಾದ್ಮೇಲೆ ನನಗಿನ್ನ ಮೇಡಮ್ ವೇಟ್ ಲಾಸ್ ಆಗ್ತಾ ಇದೆಯಲ್ಲ ನೀನು, ಯಾಕೆ ಹಿಂಗೆ? ನನಗೆ ಎಲ್ಲರೂ ವೇಟ್ ಲಾಸ್ ಜಲ್ದಿ ಆಗ್ತಾರೆ ಅಂದ್ರೆ 2 ಶೇಕ್ ತಗೊಂಡಿದ್ದೀನಿ, ಎಲ್ಲ ನೀರು ಎಲ್ಲ ಚೆನ್ನಾಗಿ ತಗೊಂಡು ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಇಲ್ಲ ಏನೋ ನಿನಗೆ ಸ್ವಲ್ಪ ಬಾಡಿ ಸ್ಟ್ರಕ್ ಆಗ್ತಾ ಗಟ್ಟಿ ಬಾಡಿ ಇದೆ ಅದಕ್ಕೆ ಆಗ್ತಾ ಇಲ್ಲ ಅಂದ್ರೆ, ನಾನು ಸೆಲ್ಯುಲಾಸ್ನ ಅವಾಗಿಂದ ಇವತ್ತಿನವರೆಗೂ ಸರ್ 3 ಅಂದ್ರೆ 2 ಬೆಳಗ್ಗೆ 2 ಸಾಯಂಕಾಲ 2 ತಗೊಂಡ್ಬಿಡ್ತೀನಿ ಸರ್. ಅಂದ್ರೆ ನನ್ನ ಬಾಡಿ ಫಿಟ್ ಆಗಿರಕ್ಕೆ ಸೆಲ್ಯುಲಾಸ್ ತುಂಬಾ ಹೆಲ್ಪ್ ಮಾಡಿದೆ ಸರ್. ಮಲ್ಟಿವಿಟಮಿನ್ ಅಷ್ಟೇ ಸರ್, ನನಗೆ ಹೇರ್ಸ್ ಕೂಡ ಇದಾಗ್ತಾ ಇತ್ತು, ನನ್ನ ಸ್ಕಿನ್ ಕೂಡ ಯಾಕಂದ್ರೆ ವಯಸ್ಸಾದ ತರ ಮುದ್ರ ಬರ್ತಾ ಇರ್ತಿತ್ತು. ಮಾರ್ಬಲ್ ಲೈಫ್ ಲೈನ್ ಅವೆಲ್ಲ ತಗೊಳೋದ್ರಿಂದ ನಮ್ಮ ಸ್ಕಿನ್ ಕೂಡ ಏಜ್ ಆಗಿರೋ ತರ ಕಾಣಿಸ್ದಂಗೆ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ ಸರ್. ಎಷ್ಟು weight loss ಆಗಿದ್ದೀರಿ ಅಂಡ್ ಎಷ್ಟು ಇಂಚಸ್ ಲಾಸ್ ಆಗಿದ್ದೀರಿ? ಸರ್ ನಾನು 10 kg weight loss ಆಗಿದ್ದೀನಿ ಸರ್. ಎಲ್ಲ ಎಷ್ಟಿದೆ ಸರ್ ನನ್ನ ಬಾಡಿಯಲ್ಲಿ ಎಲ್ಲ ಇಂಚಸ್ ಏನಿಲ್ಲ, ಸಿಗ್ತಾ ಇಲ್ಲ ಸರ್ ನನ್ನ ಬಾಡಿಗೆ. ಎಲ್ಲ ಕರೆಕ್ಟ್ ಆಗಿದ್ದೀನಿ ಸರ್ ಐಡಿಯಲ್ ವೇಟ್ ಗೆ ಎಲ್ಲ. ಅಲ್ಲ, ಸೊಂಟದ ಸುತ್ತಳತೆ ಎಷ್ಟು ಕಡಿಮೆ ಆಯ್ತು? ಎಷ್ಟು ಇಂಚಸ್ ಕಡಿಮೆ ಆಯ್ತು? ಅದು ಸರ್ ಎಲ್ಲ 7 ಆಗಿದೆ ಸರ್. ಅದೆಲ್ಲ ಫುಲ್ ಸರ್ ನನ್ನ ಹಂಗೆ ಇದ್ದಿದೆ ಸರ್. 7 ಇಂಚಸ್ ಸೊಂಟ ಸುತ್ತಳತೆ ಸರ್ ಕಡಿಮೆ ಎಲ್ಲ ಆಗಿದೆ. ಫ್ರಂಟ್ ಫ್ಯಾಟ್ ಎಲ್ಲ ಫುಲ್ ಸರ್ ಕಂಫರ್ಟ್ ಆಗಿದ್ದೀನಿ ಸರ್. ಇವಾಗ ನನಗೆ ತುಂಬಾ ಖುಷಿ ಅನ್ಸುತ್ತೆ ಸರ್ ನಮಗೆ ಇಲ್ಲಿ. ಥ್ಯಾಂಕ್ ಯು ಸುಧಾ ಮೇಡಮ್, ಥ್ಯಾಂಕ್ ಯು. ಕ್ವಿಕ್ ಆಗಿ ಹೇಳ್ಬೇಕು, ಎಷ್ಟು weight loss ಆದ್ರಿ? 3 ಪ್ರಾಡಕ್ಟ್ಸ್ ತಗೊಳ್ತಾ ಏನ್ ಬೆನಿಫಿಟ್ ಆಯ್ತು? ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ನಾನು ಈ ಕಮ್ಯುನಿಟಿಗೆ ಬಂದು 2 ವರ್ಷ 11 ತಿಂಗಳು 21 ದಿವಸ ಸರ್ ಇವತ್ತಿಗೆ. ಸರ್, ನಾನು ಈ ಕಮ್ಯುನಿಟಿಗೆ ನಾನು ಬಂದದ್ದು ಏನಪ್ಪಾ ಅಂದ್ರೆ ಬ್ಯಾಕ್ ಪೇನ್ ಅಂತೇಳಿ. ಬ್ಯಾಕ್ ಪೇನ್ಗೋಸ್ಕರ ಬಂದಿದ್ದೆ. ತಗಂತ 3 ತಿಂಗಳಲ್ಲಿ 10 kg ವೇಟ್ ಲಾಸ್ ಆಗಿದೆ. ಆಮೇಲೆ ನಾನು ಕುಂತು ಕೇಳ್ತಾ ಮಲ್ಟಿವಿಟಮಿನ್, ಸೆಲ್ಯುಲಾಸ್, ಸೆಲ್ ಆಕ್ಟಿವೇರ್ ಆಡ್ ಮಾಡ್ಕೊಂಡೆ ಸರ್. ನನಗೆ ಮತ್ತೆ ಫ್ಯಾಟ್ ಲಾಸ್ ಆಗ್ತಾ ಇದ್ದಿಲ್ಲ. ಸೆಲ್ಯುಲಾಸ್ ತಗೊಂಡಾಗ ನನಗೆ 42 ಇಂಚು ಸೈಜ್ ಇತ್ತು ಸೊಂಟದಾಳತಿ, ಇವಾಗ 34 ಸರ್. 8 ಇಂಚು ಕಡಿಮೆ ಆಗಿದೆ ಸರ್. ಮತ್ತೆ ಇದು ಮಲ್ಟಿವಿಟಮಿನ್ ತಗೊಂಡಾಗ ನನಗೆ ಹಸು ಜಾಸ್ತಿ ಆಗ್ತದೆ ಸರ್. ನನ್ನ ಬ್ಯಾಕ್ ಗ್ರೌಂಡ್ ಬಂದು ಗಾರೆ ಕೆಲಸ, ಹಸು ಜಾಸ್ತಿ ಆಗ್ತದೆ. 12 ಗಂಟೆಗೆಲ್ಲ ಹೊಟ್ಟೆ ಹಸುವಾಗ್ಬಿಡೋದು. ಇದೇನಪ್ಪ ಈ ತರ ಹಸುವಾಗುತ್ತಲ್ಲ ಅಂತೇಳಿ ನನಗೆ ಇದಾಯ್ತು. ಯಾವಾಗ ಕಮ್ಯುನಿಟಿಯಲ್ಲಿ ಕೇಳಿ ತಿಳ್ಕೊಂಡ ಮಲ್ಟಿವಿಟಮಿನ್ ತಗೊಂಡೆ, ಹಸು ಆಗ್ತದಿಲ್ಲ ಸರ್. ಏನು ತಿನ್ಬೇಕು ಅನ್ಸ್ತಿದ್ದಿಲ್ಲ. 1 ಗಂಟೆ 1:30 ಹಸುವಾಗಲ್ಲ. ಮತ್ತೆ ನನ್ನ ಸ್ಕಿನ್ ಚೆನ್ನಾಗಾಯ್ತು ಸರ್. ಮತ್ತೆ ನಾನು ಏರು ಉದುರ್ತಿದ್ವು, ಇದೇನು ಕವರಿಂಗ್ ಇರ್ತದಿಲ್ಲ. ಇವಾಗ ಸೂಪರ್ ಆಗಿದಾವ ಸರ್. ಒಂಥರ ಹುಡುಗನ್ ತರ ಇದೀನಿ ಸರ್. ಮತ್ತೆ ಆಕ್ಟಿವ್ ಸೆಲ್ಲರ್ ತಗೊಂಡೆ ಸರ್. ಈರಿಂಗ್ ಬಹಳ ಆಗ್ತಿತ್ತು. ಅದು ಈರಿಂಗ್ ಯಾಕೆ ಈ ತರ ಸೆಲ್ ಆಕ್ಟಿವೇಟರ್? ಹ್ಞೂ ಸರ್, ಸೆಲ್ ಆಕ್ಟಿವೇಟರ್ ಅದು ತಗೊಂಡೆ. ಈರಿಂಗ್ ಬಹಳ ಆಗ್ತಿತ್ತು. ಅದು ತಗೊಂಡ್ ಕಿಲಿಗೂ ಅದು ಕಡಿಮೆ ಆಯ್ತು ಸರ್. ಈಗ ಸೂಪರ್ ಆಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ, ಹೆಲ್ತ್ ಆಗಿದ್ದೀನಿ, ಖುಷಿಯಾಗಿ ಕೆಲಸ ಮಾಡ್ತೀನಿ ಸರ್. ನಾನು ಗಾರೆ ಕೆಲ್ಸಕ್ಕೆ ಹೋದ್ರೆ ಒಂಥರ ಹುಡುಗನ್ ತರ ಎನರ್ಜಿ ಇದೆ ಸರ್ ಈಗ. ಥ್ಯಾಂಕ್ ಯು ಸರ್. ಫೋಟೋ ಇದ್ರೆ ಹಾಕ್ತೀರಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ. ಅಂಡ್ ಥ್ಯಾಂಕ್ ಯು ಸರ್. ನಾನು ಕೂಡ ಈ 3 ಸಪ್ಲಿಮೆಂಟ್ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಸರ್. 3 ತಿಂಗಳಿಂದ ಆಡ್ ಮಾಡ್ಕೊಂಡಿದ್ದೀನಿ. ಈ ಮಲ್ಟಿವಿಟಮಿನ್ ಮತ್ತು ಸೆಲ್ಯುಲಾಸ್, ಸೆಲ್ ಆಕ್ಟಿವೇಟರ್ 3 ಆಡ್ ಮಾಡ್ಕೊಂಡ್ರೆ ನನಗೆ ಫಸ್ಟ್ ನಾನು ಕ್ರೇವಿಂಗ್ಸ್ ಬಹಳ ಆಗ್ತಿದೆ ಸರ್. ಫಸ್ಟ್ ಎಲ್ಲ ನಾನು ಬಹಳ ಏನ್ ನೋಡಿದ್ರೆ ತಿನ್ಬೇಕಂತ ಅನಿಸುತ್ತೆ. ಅಂದ್ರೆ ಚಕ್ಲಿ, ಕುರ್ಕುರೆ, ಚಿಪ್ಸ್ ಇಂಥವೆಲ್ಲ ತಿಂತಿದ್ದೆ. ಸರ್ ಹೆಂಗಾಗಿದ್ದಾರೆ? ಸೂಪರ್ ಸರ್. ನಿಮ್ಗೆ ಯಾರು ಹೇಳ್ಬೇಕು ಇವಾಗ ಗಾರೆ ಕೆಲಸ ಮಾಡ್ತಿದ್ರಿ ಅಂತ ನೋಡಿ. ಯಾವ ಕೆಲಸ ಆದ್ರೂ ಮಾಡಿ, ನೀವು ಫಿಟ್ ಆಗಿರಕ್ಕೆ, ಡಿಸಿಪ್ಲಿನ್ ಆಗಿರಕ್ಕೆ, ಚೆನ್ನಾಗಿರಕ್ಕೆ ಏನ್ ಮ್ಯಾಟರ್ ಆಗಲ್ಲ. ಎಸ್ ಸರ್. ನಾನು 3 ಸಪ್ಲಿಮೆಂಟ್ ಯೂಸ್ ಮಾಡ್ತಿದ್ದೀನಿ ಸರ್. ಆಕ್ಚುಲಿ ನಾನು ಮಲ್ಟಿವಿಟಮಿನ್ ತಿನ್ನೋದು ಬಹಳ ಕ್ರೇವಿಂಗ್ಸ್ ತಿಂತಾ ಇದ್ದೆ. ಫಸ್ಟ್ ಶೇಕ್ ಕುಡಿದ್ಮೇಲೆ ಕೂಡ ಆಮೇಲೆ ಏನೋ ತಿನ್ಬೇಕು ಅಂತ ಇತ್ತು. ನಮ್ದು ಅಂಗಡಿ ಇದೆ ಸರ್. ಅಂಗಡಿಗೆ ಮುಂದೆ ಚಕ್ಲಿ, ಕುರ್ಕುರೆ ಅಂತವೆಲ್ಲ ತಿಂತಿದ್ದೆ. ಬಟ್ ಇವಾಗ ಕ್ರೇವಿಂಗ್ಸ್ ಯಾವ್ದು ಆಗ್ತಿಲ್ಲ. ಮತ್ತೆ ಹೊಟ್ಟೆ ಹಸಿಯೋದು ಕೂಡ ಫಸ್ಟ್ ಎಲ್ಲ 12 ಗಂಟೆ ಒಳಗಡೆ ಹಸಿತಿತ್ತು. ಈಗ ಏನು ಹೊಟ್ಟೆ ಹಸ್ತಾ ಇಲ್ಲ ಸರ್. ಆಮೇಲೆ ಅದ್ರ ಜೊತೆಗೆ ನನಗೆ ಸೆಲ್ಯುಲಾಸ್, ಸೆಲ್ ಆಕ್ಟಿವೇಟರ್ ಆಡ್ ಮಾಡೋದ್ರಿಂದ ನನಗೆ ಇಂಚಸ್ ಲಾಸ್ ಆಗಿದೆ ಸರ್. ಇಂಚಸ್ ಲಾಸ್ ಅಂದ್ರೆ ನಂದು ಫಸ್ಟ್ 36 ಇತ್ತು, ಈಗ 32 ಆಗಿದೆ. ಈಗ ಪ್ರೆಸೆಂಟ್ 4 ಇಂಚಸ್ ಕಡಿಮೆ ಆಗಿದೆ. ಅದ್ರ ಜೊತೆಗೆ ನಂದು ಸ್ಕಿನ್ ಬಹಳ ಗ್ಲೋ ಆಗಿದೆ ಸರ್. ಆಕ್ಚುಲಿ ನಾವು ಹೊರಗಡೆ ಹೋದಾಗ ನನಗೆ ಏಜ್ ಕೇಳ್ತಾರೆ. ನನಗೆ 42 ಅಂದ್ರೆ ಇಲ್ಲ, ನೀವು ಆ ತರ ಕಾಣಲ್ಲ, 35 ಒಳಗಡೆ ಕಾಣ್ತೀರ ಅಂತ ಅಂದ್ರೆ ನನಗೆ ಬಹಳ ಖುಷಿ ಅನಿಸ್ತೈತೆ. ಈಗ ಬಹಳ ಖುಷಿ ಅನಿಸ್ತದೆ ಸರ್. ಆಮೇಲೆ ನೋಡೋಣ ಅದ್ರ ಗೊತ್ತಾಗುತ್ತೆ ಎಷ್ಟು ಏಜ್ ಅಂತ. ಆಗ್ತದೆ ಸರ್, ಆಗ್ತದೆ ಸರ್. 42 ಅಂದ್ರೆ ಯಾರು ಒಪ್ಪಲ್ಲ ಹೊರಗಡೆ ಹೋದಾಗ. ಹೌದು ಸರ್.
ಮತ್ತೆ ಅದ್ರ ಜೊತೆಗೇನೆ ಸರ್ ಆಕ್ಚುಲಿ ನಾನು ಫುಲ್ ಅಂದ್ರೆ ಒಂಥರ ಇದಕ್ಕಂದ್ರೆ ಫುಲ್ ನನ್ನ ಫ್ಯಾಟ್ ಲೆವೆಲ್ ಬಾಳ ಆಗ್ಬಿಟ್ಟಿದೆ ಈ ತರ ಸೈಡ್ ನಿಂತಾಗ. ನೋಡಿ ಮುಂಚೆ 42 50 ಅಂದ್ರೂ ಹೋಗ್ತಾರೆ ಮುಂಚೆ ಫೋಟೋದಲ್ಲಿ. ಹೆಲ್ತಿ ಏಜಿಂಗ್ ತುಂಬಾ ಇಂಪಾರ್ಟೆಂಟ್. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಎಸ್ ಸರ್. ಪ್ರೆಸೆಂಟ್ ಈ ಫೋಟೋ ಬಿಫೋರ್ ಆಫ್ಟರ್ ಫೋಟೋ ಇದು ನಮ್ಮ ಮಿಸ್ಸಸ್ ಸರ್ ಇದು. ಅವ್ರು ಕೂಡ ವೇಟ್ ಲಾಸ್ ಆಗಿದೆ ಸರ್. ಈಗ 23 kg ಐಡಲ್ ವೇಟ್ ಅಲ್ಲಿ ಇದ್ದಾರೆ ಸರ್. ಅವ್ರು ಕೂಡ ಬಹಳ ರಿಸಲ್ಟ್ ಸಖತ್ತಾಗಿ ಬಂದಿದ್ದಾವೆ. ಈ 3 ಸಪ್ಲಿಮೆಂಟ್ ನಾವು ಯೂಸ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಅಕ್ವಾ ಸರ್. ನೋಡಿ ಎಷ್ಟೊಂದು ಚೆನ್ನಾಗಿದ್ದಾರೆ ಅಲ್ವಾ? ಎಸ್ ಎಸ್ ಸರ್, ಥ್ಯಾಂಕ್ ಯು ಸರ್. ಬಟ್ ನಾನು 2 ಶೇಕ್ ಕುಡಿತಾ ಇದ್ದೆ. ತುಂಬಾ ಹಸಿವಾಗ್ತಾ ಇತ್ತು ಸರ್. ಶೇಕ್ ಹೊಟ್ಟೆ ತುಂಬಿದ ಒಂದ್ ಸ್ವಲ್ಪ 1 ಅವರ್ ಆದಟ್ಟಿಗೆ ಏನಾದ್ರೂ ತಿನ್ಲೇಬೇಕಂತ ಅನುಭವ ಆಗ್ತಾ ಇತ್ತು. ಬಟ್ ಇದೇ ತರ ಟ್ರೈನಿಂಗ್ ಅಲ್ಲಿ ಕುಂತ್ಕೊಂಡಾಗ ಮಲ್ಟಿವಿಟಮಿನ್ ಅಂತ ಹೇಳಿದ್ರು. ಸೊ ಅದು ಯಾವಾಗ ನಾನು ಮಲ್ಟಿವಿಟಮಿನ್ ಸ್ಟಾರ್ಟ್ ಮಾಡಿದ್ದು ಕರೆಕ್ಟ್ ಆಗಿ ಮಧ್ಯಾಹ್ನ ತನಕ ಹೊಟ್ಟೆ ಫುಲ್ ಆಗೋದು. ಆಮೇಲೆ ಅದಕ್ಕೆ ಕ್ರೇವಿಂಗ್ಸ್ ಆಗಕ್ಕೆ ತುಂಬಾ ಹೆಲ್ಪ್ಫುಲ್ ಆಯ್ತು ಸರ್ ಮಲ್ಟಿವಿಟಮಿನ್. ಆಮೇಲೆ ಸ್ಕಿನ್ ಕೂಡ ತುಂಬಾ ನಂದು ಬ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು ಸರ್. ಒಂಥರ ಏನೋ ವಯಸ್ಸಾದರ ತರ ಕಾಣಿಸ್ತಾ ಇತ್ತು. ಬಟ್ ಮಲ್ಟಿವಿಟಮಿನ್ ಯಾವಾಗ ತಗೊಳಕ್ ಸ್ಟಾರ್ಟ್ ಮಾಡಿದ್ದು, ಆ ಸ್ಕಿನ್ ಟೋನ್ ಮುಂಚೆ ಯಾವ ತರ ಇದ್ದೆ ನಾನು ಅಂದ್ರೆ ಹುಡುಗ ಇದ್ದಾಗ, ಅಂದ್ರೆ ಒಂದು 15-20 ವಯಸ್ಸಲ್ಲಿ ಯಾವ ತರ ಇದ್ದೆ ಆ ತರ ಸ್ಕಿನ್ ಆಗಕ್ಕೆ ಹೆಲ್ಪ್ ಆಯ್ತು ಸರ್. ಆಮೇಲೆ ನೀವು ಸೆಲ್ ಆಕ್ಟಿವೇಟರ್ ಹೇಳಿದ್ರಿ, ನಿಜವಾಗ್ಲೂ ಸರ್ ನನ್ನ ಫೋಟೋ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಒಂದು 60-70 ತರ ವಯಸ್ಸಾದಂಗೆ ಆಗೋಗ್ಬಿಟ್ಟಿದ್ದೆ ಸರ್ ನಾನು. ಸೊ ಸರ್ ಇದು ನೋಡಿ ಏನೋ ನನಗೆ ಎಲ್ಲ ವಯಸ್ಸಾಗಿರೋ ಫೀಲ್ ಇತ್ತು. ಸೊ ಯಾವಾಗ ನಾನು ಸೆಲ್ ಆಕ್ಟಿವೇಟರ್ ಸ್ಟಾರ್ಟ್ ಮಾಡಿದ್ದು, ಸೊ ಇವಾಗ್ಲೂ ಕೇಳ್ತಾರೆ ಸರ್. ನಾನು ಯಾರಿಗಾದ್ರೂ ಕೇಳ್ತೀನಿ ನಂದು ಎಷ್ಟು ವಯಸ್ಸು ಅಂತ ಹೇಳಿದ್ರೆ, ಸೊ ಅವರು ಹೇಳ್ತಾರೆ ಒಂದು 35 ಇರ್ಬೋದು ಅಂತ ಹೇಳ್ಬಿಟ್ಟು. ಅದು ನನಗೆ ನಂದು ಏಜ್ ನ ಕಾಪಾಡ್ಕೊಳಕ್ಕೆ ಇದು ನೋಡಿ ಸರ್ 28 kg ವೇಟ್ ಲಾಸ್ ಮಾಡ್ಕೊಂಡಿದ್ದೆ. 28 kg ವೇಟ್ ಲಾಸ್ ಎಷ್ಟು ನಿಮ್ದು ಸೊಂಟ ಸುತ್ತಳತೆ ಕಡಿಮೆ ಆಯ್ತು? ಸರ್ ನಂದು 44 ಹೋಗಿತ್ತು ಸರ್ ಶರ್ಟ್. ಮೊನ್ನೆ ಶರ್ಟ್ ಇದು ಪ್ಯಾಂಟ್ ಈಗ 36 ಬಂದಿದೆ ಸರ್. 44 ಇಂದ 36 ಸರ್. 8 ಇಂಚು ಸೊಂಟ ಸುತ್ತಳತೆ ಸರ್. ಆಮೇಲೆ ನನಗೆ ಸೆಲ್ಯುಲಾಸ್ ಅಂದ್ರೆ ಎಲ್ಲ ಸೈಡ್ ಮುಂದೆ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಅದು ಗೊತ್ತಿರ್ಲಿಲ್ಲ. ಆಮೇಲೆ ನನಗೆ ಯೂರಿನರಿ ಟ್ರ್ಯಾಕ್ ಹೆಂಗಿತ್ತಂದ್ರೆ ಜಾಸ್ತಿ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಒಂದೊಂದ್ ಸರ್ತಿ ಬಂತಂದ್ರೆ ಹೋಗ್ಬಿಡ್ಬೇಕು 1 ಸೆಕೆಂಡ್ ಅಲ್ಲಿ. ನಮ್ದು ಹೋಗಿ ಆಫೀಸಿಂದ ಬಾತ್ರೂಮ್ಗೆ ಹೋಗಕ್ ಆಗ್ತಾ ಇರ್ಲಿಲ್ಲ ಸರ್. ಆ ತರ ಅಂತ ಪರಿಸ್ಥಿತಿ ಇತ್ತು. ಬಟ್ ಆ ಸೆಲ್ಯುಲಾಸ್ ತಗೊಂಡಾಗ್ಲಿದ್ದ ಯೂರಿನರಿ ಟ್ರ್ಯಾಕ್ ನೀವು ಹೇಳಿದ್ರಲ್ಲ, ಅದು ಹೆಲ್ಪ್ ಆಯ್ತು. ಆಮೇಲೆ ಇಂಚ್ ಲಾಸ್ಗೆಲ್ಲ ಹೆಲ್ಪ್ ಆಗಿದ್ದಕ್ಕೆ 28 kg ವೇಟ್ ಲಾಸ್ ಆಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ ಇಷ್ಟೊಂದೆಲ್ಲ ಚೆನ್ನಾಗಿ ಹೆಲ್ಪ್ ಆಗ್ತಿದೆ. ಸೊ 28 kg 30 kg ಇದು ಅಡ್ವಾನ್ಸ್ ಮತ್ತೆ 2 ಶೇಕ್ ಕುಡಿದು ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಇದು ಅಲ್ಟಿಮೇಟ್ ಪ್ರೋಗ್ರಾಮ್. ಇದು ಈ 3 ಯೂಸ್ ಮಾಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಕ್ವಿಕ್ಕಾಗಿ ಹೇಳಿ. ಎಸ್ ಸರ್, ಥ್ಯಾಂಕ್ ಯು. ನನಗೆ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಯ್ತು. ಸೆಲ್ ಲಾಸ್ ಬಂದ್ಬಿಟ್ಟು ನಂದು 4 ಇಂಚು ಸೊಂಟದ ಸುತ್ತಳತೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯ್ತು. ಆಮೇಲೆ ನನಗೆ ಯೂರಿನರಿ ಟ್ರ್ಯಾಕ್ ಅಂದ್ರೆ ಪದೇ ಹೋಗ್ಬೇಕು ಅನ್ಸ್ತಿತ್ತು ವಾಶ್ರೂಮ್ಗೆ. ಅದು ಕೂಡ ಅವಾಯ್ಡ್ ಆಗಿದೆ ಇವಾಗ. ನೆಕ್ಸ್ಟ್ ಮಲ್ಟಿವಿಟಮಿನ್ ಕೂಡ ಕ್ರೇವಿಂಗ್ಸ್ ನನಗೆ ಯಾವಾಗ ಅಂದ್ರೆ ಮಿಲ್ಕ್ ಐಟಮ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಅದು ಜಾಸ್ತಿನೇ ಪ್ರಮಾಣದಲ್ಲಿ ತಿಂತಿದ್ದೆ ಮುಂಚೆ ಎಲ್ಲ. ಅಡ್ವಾನ್ಸ್ ಪ್ಲಾನ್ ನಲ್ಲಿ ಇದ್ರೂ ಕೂಡ ನನಗೆ ಈಗ ಕ್ರೇವಿಂಗ್ಸ್ ಕಡಿಮೆ ಆಗ್ತಾ ಇದ್ದಿಲ್ಲ, ತಿಂತಾನೆ ಇರ್ತಿದ್ದೆ. ಯಾವಾಗ ಮಲ್ಟಿವಿಟಮಿನ್ ಯೂಸ್ ಮಾಡಕ್ ಶುರು ಮಾಡಿದ್ದು, ನಾನು ಅಬ್ಸರ್ವ್ ಮಾಡಿದ್ದು ಆಲ್ಮೋಸ್ಟ್ ನಂದು 80% ಅದು ಕ್ರೇವಿಂಗ್ಸ್ ಅವಾಯ್ಡ್ ಆಯ್ತು ಸರ್. ತುಂಬಾನೇ ಡಿಕ್ರೀಸ್ ಆಯ್ತು. ಅದು ನನಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ನಂದು ಶುಗರ್ ಲೆವೆಲ್ ಕೂಡ ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಆಯ್ತು. ಆಮೇಲೆ ಇವಾಗ ಆಲ್ರೆಡಿ 48 ಇಯರ್ಸ್ ರನ್ನಿಂಗ್ ಅಂತ ನನಗೆ ಅನ್ಸೋದೇ ಇಲ್ಲ. ಯಾಕಂದ್ರೆ ಸೆಲ್ ಆಕ್ಟಿವೇಟರ್ ಯೂಸ್ ಮಾಡೋದ್ರಿಂದ ನಂದು ಏನು ಮೊದ್ಲೆಲ್ಲ ಒಂದು ಮುಖದಲ್ಲಿ ಒಂದು ಸುಕ್ಕು ಅನ್ಸ್ತಿತ್ತು, ಒಂಥರ ನೆರಿಗೆ ತರ. ಅದೆಲ್ಲದು ಅವಾಯ್ಡ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗಿದೆ ಸರ್. ಚೆನ್ನಾಗಿ ಹೆಲ್ದಿ ಲೈಫ್ ನ ಲೀಡ್ ಮಾಡ್ತಿದ್ದೀನಿ. 7 kg 3.5 months ನಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಂಡು ಹ್ಯಾಪಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ನೀವೆಲ್ಲ ಯಾರು ಎಕ್ಸ್ಪೀರಿಯನ್ಸ್ ಹೇಳಕ್ಕಾಗಿ ರೈಜನ್ ಮಾಡಿದ್ರೆ ಥ್ಯಾಂಕ್ ಯು. ರೈಜನ್ ಮಾಡ್ತಾ ಇದ್ರೆ ನಿಮ್ಗೂ ಚಾನ್ಸ್ ಸಿಗುತ್ತೆ ಅಲ್ವಾ? ಯಾರಿಗೆ ನಿಮ್ ಎಕ್ಸ್ಪೀರಿಯನ್ಸ್ ಖುಷಿ ಅನಿಸ್ತು? ಸೊ ಪ್ರಾಡಕ್ಟ್ಸ್ ಅಡ್ವಾನ್ಸ್ ಅಲ್ಟಿಮೇಟ್ ಅಲ್ವಾ? ಆ ಪ್ರೋಗ್ರಾಮ್ ಅಲ್ಲಿ ಇರುವಾಗ ನಾವು ಅಷ್ಟೇನೆ ಅಡ್ವಾನ್ಸ್ ಅಲ್ಟಿಮೇಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ನಾನು ಬಿಫೋರ್ ಆಫ್ಟರ್ ಫೋಟೋ ಹಾಕ್ತೀರ. ನಾನು ಅಷ್ಟೇನೆ ಸ್ಟಾರ್ಟಿಂಗ್ ಶೇಕ್ ಕುಡಿದೆ. ಶೇಕ್ ಕುಡಿಯುವಾಗ ನಂದು ವೈಟ್ ನೀವು ನೋಡಿದ್ರೆ ಏಜ್ 24 ಇತ್ತು. ಬಾಡಿ ಏಜ್ ನೋಡಿದ್ರೆ 48 ಆಗ್ಬಿಟ್ಟಿತ್ತು. ನನಗೆ ಅದಕ್ಕೆ ಕೂದಲು ಅದು ಸ್ಕಿನ್ ಪ್ರಾಬ್ಲಮ್, ತಲೆನೋವು, ನಿದ್ದೆ ಸರಿಗೆ ಬರ್ತಿದ್ದಿಲ್ಲ, ಎಕ್ಸೆಸ್ ಆಫ್ ಪಿಂಪಲ್ಸ್, ಎಷ್ಟೊಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ದೆ ಅಂದ್ರೆ ಈ ಬಾಡಿ ಒಳಗಡೆ. ಒಂದು ತಿನ್ನಕ್ಕೂ ಭಯ ಇರೋದು, ಮಲಗೋದ್ರೆ ನಿದ್ದೆ ಬರ್ತಿದ್ದಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದು. ಒಂದಲ್ಲಿ ಇದಕ್ಕೆಲ್ಲ ಹೊರಗಡೆ ಟ್ರೈ ಮಾಡ್ತಾನೇ ಇದ್ದೆ. ಸುಮಾರು ಸರಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ದೀನಿ ತಲೆನೋವು ಕಡಿಮೆ ಆಗ್ಬೇಕಂತ, MRI ಸ್ಕ್ಯಾನ್ ಮಾಡಿಸಿದ್ದೀನಿ. ನಂಗೆ ಗೊತ್ತಿಲ್ಲ ಅದು ಯಾವ್ದು ಅಂತ. ಮೊದಲೇ ದಿನ ಶೇಕ್ ಕುಡಿದೆ LSS ಅಲ್ಲಿ ಹೋಗಿ. ಅವತ್ತು ನನಗೆ ತಲೆನೋವು ಬರಲಿಲ್ಲ. ಬೆಳಿಗ್ಗೆ ಎದ್ದೇಳುವಾಗ ಫ್ರೆಶ್ನೆಸ್ ಅನಿಸ್ತು. ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಹೋದೆ. ಕೋಚ್ ಹೇಳಿದ್ರು ನೀವು 18.5 kg ತೂಕ ಜಾಸ್ತಿ ಇದ್ರೆ ಹೊಟ್ಟೆ ಚೆನ್ನಾಗಿ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿ ಆಗ್ತೀನಿ ಅಂತ. ವಿತಿನ್ 3 months ಅಲ್ಲಿ 1 ಶಾರ್ಟ್ ಅಲ್ಲಿ 18.5 kg ವೇಟ್ ಲಾಸ್ ಆಗೋಯ್ತು. ಎಷ್ಟು ಖುಷಿ ಅಂದ್ರೆ 10ರಿಂದ 2 kg ವೇಟ್ ಲಾಸ್ ಆಗ್ಬಿಡ್ತು. ಊಟ ಬಿಟ್ಟು ವಾಕಿಂಗ್ ಮಾಡಿ ಡಾಕ್ಟರ್ ಹೇಳಿದ್ರು ಸಣ್ಣ ಆಗಂತ, ಅದೆಲ್ಲ ಟ್ರೈ ಮಾಡಿ ಆಗದೆ ಇರೋದು 10 ದಿನದಲ್ಲಿ 2 kg ಯಾವಾಗ ವೇಟ್ ಲಾಸ್ ಆಯ್ತು, ಫುಲ್ ಕಾನ್ಫಿಡೆಂಟ್ ಬಂದ್ಬಿಡ್ತು. ನನಗಂತೂ ತೃಪ್ತಿ ಹೆಂಗಿದೆ ಅಂದ್ರೆ ಒಂದು 18 ಲಕ್ಷ ಹೊರಗಡೆ ಸಾಲ ತೀರಿಸ್ಬಿಟ್ಟಿದ್ದೀನಿ ನಾನು, ಅಷ್ಟು ಫೀಲ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಎಷ್ಟೊಂದು ಖುಷಿಯಾಗಿರಕ್ಕೆ ಆ ಪ್ರಾಡಕ್ಟ್ಸ್ ಅಡ್ವಾನ್ಸ್ ಪ್ಲಾನ್ ಅಲ್ಲಿ ಮತ್ತೆ ಅದೆಲ್ಲ ಸಪ್ಲಿಮೆಂಟ್ಸ್ ತಿಂತ ನನ್ನ ಲೈಫ್, ಇಡೀ ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ ಎಲ್ಲರೂ ಇವತ್ತು ಹೆಲ್ತ್ ಆಗಿರೋ ಕಾರಣ ಈ ಪ್ರಾಡಕ್ಟ್ಸ್. ಥ್ಯಾಂಕ್ಸ್ ಟು ಮಾರ್ಗ್ಯೂಸ್. ಅಂಡ್ ನೆಕ್ಸ್ಟ್ ಬರುವಂತ ಸ್ಪೀಕರ್ ಅಮೇಜಿಂಗ್ ಇದಾರೆ. ಅದು ಬಂದ್ಬಿಟ್ಟು ಟಾರ್ಗೆಟ್ ನ್ಯೂಟ್ರಿಷನ್. ಅವ್ರನ್ನು ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ಮಿ ವೆಲ್ಕಮ್ ಅಂಡ್ ವರ್ಲ್ಡ್ ಟೀಮ್ ಮೆಂಬರ್ ರಾಜು ಸರ್ ಅಂಡ್ ಕಮ್ ಅಪ್ ಆನ್ ಯುವರ್ ಜೂಮ್ ಸ್ಕ್ರೀನ್.
ಗೆಳೆಯ ಕೇಳೋ ಕಂದ ಗೆದೋಗೆ ಭೂಮಿ ಅಂದ ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ಪೋಸ್ಟ್ ಮಾಡಿ ರಾಜು ಸರ್ಗೆ ಅನ್ಬಿಟ್ಟು ಬರ್ತಿಲ್ಲ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನನ್ನ ಸೀನಿಯರ್ ಫಸ್ಟ್ ಲೈನ್ ಲೀಡರ್ಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೈ ಕೋಚ್. ನಂದು ಹೆಲ್ತ್ ತುಂಬಾನೇ ತೊಂದರೆ ಇತ್ತು ಬರೋದಕ್ಕಿಂತ ಮುಂಚೆ. ಬಟ್ ನನಗೆ ಗೊತ್ತಿರ್ಲಿಲ್ಲ ನಾನು ಇಷ್ಟೊಂದು ತೊಂದರೆ ಇದ್ದೀನಿ ಅಂತ. ಬಟ್ ನಾನು ಸಖತ್ತಾಗಿದ್ದೀನಿ, ಸೂಪರ್ ಆಗಿದ್ದೀನಿ ಅಂತ ಅನ್ಕೊಂಡಿರೋದು. ಇಲ್ಲಿಗೆ ಬಂದು ಸುಮಾರು 3 ವರ್ಷದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ನ, ಈಗ ನಾನು ಹೇಳ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ 3 ವರ್ಷಕ್ಕಿಂತ ಜಾಸ್ತಿನೇ ಯೂಸ್ ಮಾಡ್ತೀನಿ. ನನಗೆ ಬಂದಿರೋ ರಿಸಲ್ಟ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಕೇಳಿಸ್ಕೊಳ್ಳಿ, ಇಲ್ಲೇ ಇರ್ರಿ. ಇಲ್ಲೇ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್, ಇಲ್ಲಿವರೆಗೆ ನಾವು ನೋಡಿದ್ವಿ ಒಂದು ಏನಂತಂದ್ರೆ, ನಾವು ಏನೇ ಊಟ ಮಾಡ್ಬೋದು ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ಊಟ ಮಾಡೋದಿರ್ಬೋದು, ಶೇಕ್ ಕುಡಿಯೋದಿರ್ಬೋದು, ಯಾವ್ದೇ ಇರ್ಬೋದು, ಅದು ನಾವು ಮಾಡ್ಬೋದು. ಬಟ್ ಏನಂತಂದ್ರೆ ಅದನ್ನ ಹೊರಗಡೆ ಬರ್ಸೋದು ಮತ್ತೆ ನಮ್ಮ ಊಟ ಅಬ್ಸರ್ವ್ ಆಗೋದು ನಮ್ ಕೈಲಿಲ್ಲ. ನಾವ್ ಏನ್ ತಿಂತೀವೋ ಅದು ಅಲ್ಲ ಮುಖ್ಯ. ಬಟ್ ಏನಂತಂದ್ರೆ ನಾವು ತಿಂದಿರೋ ಊಟ ನಮ್ಮ ಹೊಟ್ಟೆ ಅಂದ್ರೆ ವಿಲೇಜ್ ಫಂಕ್ಷನ್ ನ ಅಬ್ಸರ್ವ್ ಮಾಡ್ಕೋಬೇಕು. ತಿಂದಿರೋ ಊಟದಲ್ಲಿ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡಿ ನಮ್ಮೆಲ್ಲ ಅಂಗಾಂಗಗಳಿಗೆ ಸಪ್ಲೈ ಮಾಡ್ಬೇಕು. ಹಂಗಂದ್ರೆ ಮಾತ್ರನೇ ನಮ್ಮ ಡೈಜೆಸ್ಟಿವ್ ಹೆಲ್ತ್ ಚೆನ್ನಾಗಿದೆ ಅಂತ. ಡೈಜೆಸ್ಟಿವ್ ಹೆಲ್ತ್ ಚೆನ್ನಾಗಿ ಮಾಡ್ಕೊಳ್ಳೋಕೆ ಸುಮಾರು ನ್ಯೂಟ್ರಿಷನ್ಸ್ ಇದಾವೆ ನಮ್ಮ ಹರ್ಬಲೈಫ್ ಸುಮಾರು ಪ್ರಾಡಕ್ಟ್ಸ್. ಸರ್ ನೆಕ್ಸ್ಟ್, ವಾವ್, ಇದು ಮೈಂಡ್ ಬ್ಲೋಯಿಂಗ್ ಪ್ರಾಡಕ್ಟ್. ಇದು ಕೇಳ್ತಾರೆ ಎಲ್ರು, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳಿ. ನಾನು ಆಗ್ಲೇ ಹೇಳ್ದೆ, ನಮ್ಮ ಊಟ ಮಾಡೋ ಊಟ ಮತ್ತೆ ಆಮೇಲೆ ಯಾವ್ದೇ ಶೇಕ್ ಕುಡಿತಾ ಇರ್ಲಿ, ಅದು ಅಬ್ಸರ್ವ್ ಆದ್ರೆ ತಾನೇ ನಮ್ಮ ಬೆಳವಣಿಗೆ ಅಭಿವೃದ್ಧಿ ಆಗೋದು, ಪ್ರತಿಯೊಂದು ಆಗೋದು, ನಮ್ಮ ರಿಸಲ್ಟ್ ಬರೋದಕ್ಕೆ, ನಮ್ಮ ಹೊಟ್ಟೆ ಚೆನ್ನಾಗಿರೋದಕ್ಕೆ, ಪ್ರತಿಯೊಂದು ಹೊಟ್ಟೆ ತಣ್ಣಗಿರೋದಕ್ಕೋಸ್ಕರ ಮತ್ತೆ ಕೂಲ್ ಆಗಿರ್ಬೇಕು. ಹೊಟ್ಟೆ ಚೆನ್ನಾಗಿದ್ರೇನೆ ಇದೆಲ್ಲ ಮೈಂಡ್ ಎಲ್ಲ ಚೆನ್ನಾಗಿರಕ್ಕೆ ಸಾಧ್ಯ. ಆಮೇಲೆ ನಾವು ಅಬ್ಸರ್ವ್ ಆದ್ರೇನೆ ನಮ್ಮ ಡೈಲಿ ಇವತ್ತು ಊಟ ಮಾಡಿದ್ದನ್ನ ನಾಳೆ ಹೊರಗಡೆ ಬರುತ್ತೆ, ಮೋಷನ್ ಆಗೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಯಾವ್ದು ಇಲ್ಲ. ಒಂದು ಆಗೋದು ನಮ್ ಕೈಲಿದೆ, ನಾವು ಹೆಚ್ಚು ಕಡಿಮೆ ಮಾಡ್ಬೋದು. ಹೊರಗ್ ಬರೋದು ನಮ್ ಕೈಲಿಲ್ಲ. ಅದು ಹೊರಗ್ ಬರೋದಿರೋದು ಹೊಟ್ಟೆ ಕೈಲಿ. ಅದು ಡೈಜೆಸ್ಟಿವ್ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರನೇ ಚೆನ್ನಾಗ್ ಸಾಧ್ಯ. ಅಲೋವೇರಾ ಇದು ದಿನಕ್ಕೆ 2 ತಗೊಳ್ಳೋದ್ರಿಂದ ಅಮೇಸಿಂಗ್. ಈಗ ಎಲ್ಲ ಸುಮಾರು ನಾವೆಲ್ಲ ನೋಡ್ತೀವಿ, ಎಲ್ಲ ಅಲೋವೇರಾನ ನಾವು ತಿನ್ನಕ್ಕಾಗತ್ತಾ? ಇಲ್ಲ, ಎಲ್ಲದೂ ತಿನ್ನಕ್ಕಾಗಲ್ಲ. ಸುಮಾರು ಇದೆ, 100 ಗಟ್ಲೆ ಇದಾವೆ. ಅದರಲ್ಲಿ ನಮ್ಮ ದೇಹಕ್ಕೆ ಯಾವ್ದು ಸೂಕ್ತ ಅದನ್ನ ಮಾಡಿ ಕೊಟ್ಟಿದ್ದಾರೆ. ಇದು ಮೇನ್ ಬಂದ್ಬಿಟ್ಟು ಡೈಜೆಸ್ಟಿವ್ ಹೆಲ್ತ್ ಪ್ರಾಡಕ್ಟ್ಸ್. ಇದು ಚೆನ್ನಾಗಿದ್ರೇನೆ ಎಲ್ಲದೂ ಚೆನ್ನಾಗ್ ಸಾಧ್ಯ. ಹೊಟ್ಟೆ ಚೆನ್ನಾಗಿದ್ರೇನೆ ನಮ್ಮ ಮೈಂಡ್, ನಮ್ಮ ವರ್ಕ್ ಏನೇ ಇರ್ಲಿ, ಸಮಥಿಂಗ್ ಏನೇ ಇದ್ರು ಕೂಡ ನಾವು ಚೆನ್ನಾಗಿರಕ್ ಸಾಧ್ಯ. ನೆಕ್ಸ್ಟ್ ಸರ್, ಇದು ದಿನಕ್ಕೆ 2 ಕ್ಯಾಪ್ಸೂಲ್ಸ್ ತಗೋಬಹುದು.2 ಸಪ್ಲಿಮೆಂಟ್ ತಗೋಬಹುದು. ವಾವ್, ಆಲೋ ಕಾನ್ಸಂಟ್ರೇಟ್, ಇದು ಅಮೇಸಿಂಗ್ ಪ್ರಾಡಕ್ಟ್. ಇದನ್ನ ನೋಡಿ, ಸಖತ್ತಾಗಿರುತ್ತೆ. ಇದು ಬಂದ್ಬಿಟ್ಟು ಇದನ್ನ ತಗೊಂಡ್ರೆ ಮಾತ್ರನೇ ಯಾರೆಲ್ಲ ಯೂಸ್ ಮಾಡ್ತೀರಿ? ನಾನು ಯೂಸ್ ಮಾಡ್ತೀನಿ, ಹಂಗೆ ಡೈರೆಕ್ಟ್ ಆಗಿ ನಾನು ಯೂಸ್ ಮಾಡ್ತೀನಿ. ಹೊಟ್ಟೆ ತಣ್ಣಗಿರುತ್ತೆ ಇದನ್ನ ಯೂಸ್ ಮಾಡಿದಾಗ. ಆ ಫೀಲು ಖುಷಿಯಾಗಿರುತ್ತೆ. ಸುಮಾರು ನಮ್ಮ ಇಂಡಿಯಾದವರು ಎಲ್ರು ತುಂಬಾ ಮಸಾಲೆ ಜಾಸ್ತಿ ತಿನ್ನೋದು, ತುಂಬಾ ಖಾರದ ಪದಾರ್ಥ ಜಾಸ್ತಿ ಅಂತ ಅಂತಿರ್ತೀವಿ, ತಿಂತಿರ್ತೀವಿ. ಅದು ಅಂತ ಇರ್ತೀವಿ, ತಿಂತಾ ಇರ್ತೀವಿ. ಅದು ಅಷ್ಟೊಂದು ಇಷ್ಟ ನಮಗೆ. ಅದೊಂಥರ ಖಾರ ಮಸಾಲೆ ಬಂದಂಗ ಅಲ್ಲಿ ಏನಾಗುತ್ತೆ, ಒಂಥರ ಕಿಕ್ ತರ. ತಿನ್ಬೇಕಾದ್ರೆ ಗೊತ್ತೇ ಆಗೋದಿಲ್ಲ ಏನಿದೆ ಏನಿಲ್ಲ ಅಂತಂದೇಳಿ. ತಿಂದ ಆದ್ಮೇಲೆ ಗೊತ್ತಾಗತ್ತೆ ಹೊಟ್ಟೆ ಪ್ರಮಾಣ ಏನಂತಂದ್ ಹೇಳ್ಬಿಟ್ಟು. ಅದಾದ್ಮೇಲೆ ಹೊಟ್ಟೆ ಏನಾದ್ರು ಆಸಿಡಿಟಿ ಫಾರ್ಮ್ ಆಗೋದಿರ್ಬೋದು, ಬೇರೆ ಏನೇ ಸಮಸ್ಯೆ ಆಗೋದಿರ್ಬೋದು, ಪ್ರತಿಯೊಂದನ್ನು ಚೆನ್ನಾಗಿ ಮಾಡ್ಕೊಳಕ್ಕೆ ಆಲೋ ಕಾನ್ಸಂಟ್ರೇಟ್ ತುಂಬಾ ಹೆಲ್ಪ್ ಆಗುತ್ತೆ. ಸಪೋರ್ಟ್ ಇಂಟ್ರೆಸ್ಟ್ ಏನೇ ಅಂದ್ರೆ ನಮ್ಮ ದೊಡ್ಡ ಕರಳು ಸಣ್ಣ ಕರಳು ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಆಲೋ ಕಾನ್ಸಂಟ್ರೇಟ್ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಹರ್ಬಲ್ ಲೈಫ್ ನವರು ಯಾವ್ದಕ್ಕೂ ಕಾಂಪ್ರಮೈಸ್ ಇಲ್ಲ. ಇದು ಹೆಂಗೆ ಅಂತ ಹೇಳಿದ್ರೆ, ಇದರಲ್ಲಿ ಆಲೋವೇರಾ ಹಂಗೆ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ ಆಗಲ್ಲ. ಇದರಲ್ಲಿ ಆಲೋವಿನ್ ಅನ್ನೋ ಒಂದು ವಿಷ ಪದಾರ್ಥ ಇದೆ, ಅದನ್ನ ಸೇಫ್ಟಿ ಆಗಿ ತೆಗೆದುಕೊಟ್ಟು ನಮ್ಗೆ ಯೂಸ್ ಮಾಡಕ್ ಕೊಟ್ಟಿದ್ದಾರೆ. ಅಮೇಸಿಂಗ್ ಪ್ರಾಡಕ್ಟ್ ಬಂದ್ಬಿಟ್ಟಿದ್ದು. ಇದು ಅಷ್ಟೇ ಅಲ್ಲ, ಬೇರೆ ಎಲ್ಲ ಚೆನ್ನಾಗಿ ಸ್ಕಿನ್ ಚೆನ್ನಾಗಿ ವೈಟಮಿನ್ ಸಿ ರಿಚ್ ಆಗಿರುತ್ತೆ. ಸ್ಕಿನ್ ಚೆನ್ನಾಗಿ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಡೈಜೆಸ್ಟಿವ್ ಹೆಲ್ತ್ ಇದು ಮೇನು. ಜೀರ್ಣ ಸಕ್ರಿಯೆ ಚೆನ್ನಾಗಾಗೋದಕ್ಕೆ, ಮೆಟಬಾಲಿಸಮ್ ಚೆನ್ನಾಗಾಗೋದಕ್ಕೆ. ಮೆಟಬಾಲಿಸಮ್ ಅಂದ್ರೆ ನಾವ್ ಯಾವ್ದೇ ಊಟ ತಿನ್ಲಿ ಅದು ಈಸಿಯಾಗಿ ಡೈಜೆಸ್ಟ್ ಆಗ್ಬೇಕು. ಅದು ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕು. ಅದಾಗ್ಲಿಲ್ಲ ಅಂತಂದ ಹೇಳಿದ್ರೆ ಅದು ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಯಾರಿಗೆಲ್ಲ ಇವತ್ತು ಊಟ ಮಾಡಿರೋದು ನಾಳೆಗೆಲ್ಲ ಕ್ಲಿಯರ್ ಆಗ್ಬೇಕಪ್ಪ, ಇವತ್ತು ಊಟ ಮಾಡಿದ್ದು ನಾಳೆಗೆಲ್ಲ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಅದು ಒಳಗಡೆ ಫಂಕ್ಷನ್ ಚೆನ್ನಾಗಿ ಆಗ್ತಾ ಇರ್ಬೇಕು. ಅದಾದ್ರೇನೆ ಚೆನ್ನಾಗಾಗೋದು. ಇದು ನಮ್ಮ ಹೊಟ್ಟೆ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಇದು ಅಲೋವೆರಾದಿಂದ ಮಾಡ್ಕೊಟ್ಟಿದ್ದಾರೆ, ಸಖತ್ತಾಗಿರುತ್ತೆ. ಇದನ್ನ ಅದು ಕ್ಯಾಪ್ಸಲ್ ರೂಪದಲ್ಲಿ ಇರುತ್ತೆ. ಇದು ಬಂದ್ಬಿಟ್ಟು 15 ml ಹಾಕೊಂಡು ಸುಮಾರು 120 ml ನೀರ್ ಹಾಕೋದ್ರಿಂದ ಸಖತ್ತಾಗಿರುತ್ತೆ. ನಾನು ಕಂಟಿನ್ಯೂ 3 ವರ್ಷದ ಮೇಲೆ ಯೂಸ್ ಮಾಡ್ತೀನಿ. ಅಮೇಸಿಂಗ್ ಪ್ರಾಡಕ್ಟ್. ನೆಕ್ಸ್ಟ್ ಸರ್, ವಾವ್,
ನಮಗೆಲ್ಲ ಗೊತ್ತಿರೋದು ಇಲ್ಲಿಗೆ ಬಂದ್ಮೇಲೆ ಸ್ಟಾರ್ಟಿಂಗ್ ಕಲ್ತಿರೋದು ಜೀವಕೋಶದಿಂದನೇ ಎಲ್ಲ ಅಂತ ಅನ್ಕೊಂಡಿರೋದು, ಸೆಲ್ಸ್ ಇಂದಾನೆ. ಅದಕ್ಕಿಂತ ಇನ್ನು ಮುಖ್ಯ ಬಂದ್ಬಿಟ್ಟು ನಮ್ಮ ದೊಡ್ಡ ಕರಳು, ಸಣ್ಣ ಕರಳಲ್ಲಿ ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ಇದಾವೆ. ಅದ್ ಹೆಂಗೆ, ನಮ್ಮ ಗಟ್ ಹೆಲ್ತ್ ಅಂತ ಕರೀತಾರೆ. ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ರೇನೆ ಎಲ್ಲ ಚೆನ್ನಾಗಿರಕ್ ಸಾಧ್ಯ. ಸುಮಾರು ಜನ ಹೇಳ್ತಾರೆ ಗಟ್ಸ್ ಇದೆಯಾ ಅಂತಂದೇಳಿ, ಹೌದಾ ಅಲ್ವಾ? ಹೆಂಗಂದ್ರೆ 1000ಕ್ಕಿಂತ ಜಾಸ್ತಿ ಡಿಫ್ರೆಂಟ್ ಆಫ್ ವೈರಸ್ ಮತ್ತೆ ಬ್ಯಾಕ್ಟೀರಿಯಾಸ್ ಇರುತ್ತೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ತರದ್ದು 1000ಕ್ಕಿಂತ ಜಾಸ್ತಿ. ಎಷ್ಟಿರ್ಬೋದು? ನಮ್ಮ ಸೆಲ್ಸ್ ಗಿಂತ ಜಾಸ್ತಿ, ಜೀವಕೋಶಕ್ಕಿಂತ ಜಾಸ್ತಿ ದೊಡ್ಡ ಕರಳಲ್ಲಿ ಕೊಟ್ಟಿದ್ದಾನೆ 1 kg ಇಂದ 2 kg ವರೆಗೆ ಪ್ರಮಾಣ ಇರುತ್ತೆ. ಇದು ಬಂದ್ಬಿಟ್ಟು ನಾವು ನಮ್ಮ ಲೈಫ್ ಸ್ಟೈಲ್ ಮೇಲೆ ಆಧಾರಿತವಾಗಿರುತ್ತೆ. ನಾವು ತಿನ್ನೋ ಊಟ, ನಿದ್ರೆ, ನೀರು, ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿರುತ್ತೆ. ನೆಕ್ಸ್ಟ್, ಇದು ನಾವೊಂದು ಒಳ್ಳೆ ಆಹಾರ ಕೊಡ್ತಾ ಇದೀವ, ಒಳ್ಳೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ನಿದ್ರೆ ಕೊಡ್ತಾ ಇದೀವ, ಎಕ್ಸಸೈಸು, ನೀರು ಎಲ್ಲ ಸರಿಯಾಗಿ ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ ಮಾತ್ರನೇ ನಮ್ಮ ಗುಡ್ ಹೆಲ್ತ್ ಡೆವಲಪ್ಮೆಂಟ್ ಆಗಕ್ ಸಾಧ್ಯ. ಇಲ್ಲ ಅಂತಂದ್ರೆ ಬ್ಯಾಡ್ ಹೆಲ್ತ್ ಇದೆಲ್ಲ ಡೆವಲಪ್ ಆಗ್ತಾ ಇರುತ್ತೆ. ಅದರಿಂದ ಸ್ಟ್ರೆಸ್ ಎಲ್ಲ ಡೆವಲಪ್ ಆಗ್ತಾನೆ ಇರುತ್ತೆ. ಇದಕ್ಕೆಲ್ಲ ಬ್ಯಾಲೆನ್ಸ್ ಆಗೋದು, ಇಂಬ್ಯಾಲೆನ್ಸ್ ಆಗೋದು ಎಲ್ಲ ನಮ್ಮ ಬ್ಯಾಕ್ಟೀರಿಯಾದ ಮೇಲೆನೆ. ನಾವು ಯಾಕೋ ಹಿಂಗ್ ಆಡ್ತಿದ್ಯಲ್ಲ, ಹುಚ್ಚಿನ ತರ ಆಡ್ತಿದ್ಯಾ, ಯಾಕೆ ತಲೆ ಕೆಟ್ಟಂತರ ಮಾತಾಡ್ತಿದ್ಯಾ, ಯಾಕೆ ಹಿಂಗದಿಯಾ, ಮತ್ತೆ ಈಗಿದ್ದಾನೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇಲ್ಲ, ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಮೇಲೆ ಡಿಪೆಂಡ್ ಅಪಾನ್. ಆಮೇಲೆ ಇದರಲ್ಲಿ 30 ಸ್ಯಾಶೆಟ್ಸ್ ಇರುತ್ತೆ. ಸಿಂಪ್ಲಿ ಪ್ರೊಬಯೋಟಿಕ್, ಅಮೇಜಿಂಗ್ ಪ್ರಾಡಕ್ಟ್. ವಾವ್! ಇದರಲ್ಲಿ ಒಂದು ಸ್ಯಾಶೆಟ್ ಬಳಸೋದ್ರಿಂದ 2 ಬಿಲಿಯನ್ ಗುಡ್ ಬ್ಯಾಕ್ಟೀರಿಯಾ ಸಿಗುತ್ತೆ. ಈಗ ನಮಗ್ ಗೊತ್ತಲ್ಲ, ಗುಡ್ ಫ್ರೆಂಡ್ಸ್ ಇದ್ರೆ ಬೆಸ್ಟಾ, ಬ್ಯಾಡ್ ಫ್ರೆಂಡ್ಸ್ ಇದ್ರೆ ಬೆಸ್ಟಾ? ನಮಗ್ ಗೊತ್ತಿಲ್ಲ. ಫಸ್ಟ್ ನಮ್ಮ ಆಕ್ಟಿವಿಟಿ ಹೆಂಗ್ ನಡ್ಕೊಳ್ತಿದೀವಿ ಅದ್ರ ಮೇಲೆ ಡಿಪೆಂಡ್ ಅಪ್. ನಮ್ದು ಗುಡ್ ಫ್ರೆಂಡ್ಸ್ ಸಿಗ್ತಾರೆ ಇದರಿಂದ. ಮತ್ತೆ ಇದಕ್ಕೆ ಸಖತ್ತಾಗಿ ಏನಂದ್ರೆ, ಇದನ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ ಏನೆಲ್ಲಾ ಮಾಡ್ತೀವಿ, ನಾವು ಹೆಂಗೆ ನಡ್ಕೊಳ್ತಿದೀವಿ, ಏನ್ ಊಟ ಮಾಡ್ತಿದೀವಿ, ಇದಕ್ಕೆಲ್ಲ ಕಾರಣ ಮೇನ್ ಬಂದ್ಬಿಟ್ಟು ನಮ್ಮ ಗಟ್ ಬ್ಯಾಕ್ಟೀರಿಯಾನೇ ಮೇನ್ ಕಾರಣ. ಇದು ಈಸಿಯಾಗಿ ನಮ್ಮ ಇಂಟೆಸ್ಟೈನಲ್ ಅಂದ್ರೆ ನಮ್ಮ ಹೊಟ್ಟೆನ ಚೆನ್ನಾಗಿ ಇಟ್ಕೊಳ್ಳಕ್ಕೆ, ಅಸಿಡಿಟಿ ಫಾರ್ಮ್ ಆಗದಿರಾ, ಹೊಟ್ಟೆ ಭಾರ ಆಗದಿರಾ, ಈಸಿಯಾಗಿ ಸ್ಮೂತ್ ಆಗಿ ಮೋಷನ್ ಆಗೋದಕ್ಕೆ, ಡೈಲಿ ಇವತ್ತು ನಾವು ಊಟ ಮಾಡಿದ್ದು ನಾಳೆ ಈಸಿ ಆಗೋದಕ್ಕೆ, ಮತ್ತೆ ನಮ್ಮ ಆಕ್ಟಿವಿಟಿ ಚೆನ್ನಾಗಿರೋದಕ್ಕೆ ಈ ಪ್ರೊಬಯೋಟಿಕ್ ತುಂಬಾನೇ ಸಹಾಯ ಆಗುತ್ತೆ. ಇದು ಬಂದ್ಬಿಟ್ಟು ಯಾವ್ದೇ ತರದ್ದು ಕಲರ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಸ್ವೀಟ್ನರ್ ಆಗಿರ್ಬೋದು, ಯಾವ್ದು ಇರೋದಿಲ್ಲ. ಇದನ್ನ ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬಿಟ್ಟು ಇದನ್ನ ಯೂಸ್ ಮಾಡ್ಬೋದು. ಇನ್ನೊಂದು ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳಿದೆ, ನಾವು ಪ್ರತಿನಿತ್ಯ ಏನ್ ಬಳಸ್ತೀವಿ, ಪ್ರತಿನಿತ್ಯ ಏನ್ ಅಭ್ಯಾಸ ಮಾಡಿರ್ತೀವಿ ಅದ್ರ ಮೇಲೆನೆ ಡಿಪೆಂಡ್ ಅಪಾನ್. ಹೆಂಗೆ ಅಂತ ಹೇಳಿದ್ರೆ, ನಾವು ದಿನ ಸಂಜೆ ಏನಾದ್ರು ತಿನ್ನೋ ಅಭ್ಯಾಸ ಇರುತ್ತೆ, ಯಾವ್ದಾದ್ರು ಏನು ಪಾನಿಪುರಿ ಇದನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಅದನ್ನ ತಿಂದಂಗಲ್ಲ ನಮ್ಮ ದೇಹಕ್ಕೆ ಬೇಡವಾಗಿರೋದು ಜಂಕ್ ಫುಡ್ ಏನೋ ಜಾಸ್ತಿ ಕೊಡ್ತಾ ಇದ್ರೆ, ಇಲ್ಲಾಂತಂದ್ರೆ ಬೇಡವಾಗಿರೋದು ಆಲ್ಕೋಹಾಲ್, ಗುಟ್ಕಾ, ಸಿಗರೇಟ್ ಈ ತರ ಅಭ್ಯಾಸ ಮಾಡ್ತಾ ಇದ್ನಂತಂದ್ರೆ ಅದ್ರ ಪ್ರಕಾರನೇ ನಮ್ಮ ಒಳಗಡೆ ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತಾನೆ ಇರುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತಾ ಇರುತ್ತೆ. ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತಿದ್ರೆ ಏನಾಗುತ್ತೆ, ನಮಗೆ ತುಂಬಾ ಆಸಿಡಿಟಿ ಆಗುವಂತದ್ದು, ತುಂಬಾ ಸ್ಟ್ರೆಸ್ ಆಗುವಂತದ್ದು, ಕೋಪ ಆಗುವಂತದ್ದು, ಇಮ್ಯುನಿಟಿ ಕಡಿಮೆ ಆಗುವಂತದ್ದು, ಇದಕ್ಕೆಲ್ಲ ಕಾರಣ. ಇದನ್ನ ನಾವು ಸಿಂಪ್ಲಿ ಪ್ರೊಬಯೋಟಿಕ್ ಡೈಲಿ ಯೂಸ್ ಮಾಡೋದ್ರಿಂದ 2 ಬಿಲಿಯನ್ ಗುಡ್ ಬ್ಯಾಕ್ಟೀರಿಯಾ ನಮ್ಮ ಒಳಗಡೆ ಆಗುತ್ತೆ. ನಮ್ಮ ಒಳಗಡೆ ದೊಡ್ಡ ಕರಳೆಲ್ಲ ಸೇರ್ಕೊಳ್ತಾ ಹೋಗುತ್ತೆ. ಇದರಿಂದ ಗುಡ್ ಆಟಿಟ್ಯೂಡ್ ಚೇಂಜ್ ಆಗ್ತಾ ಹೋಗುತ್ತೆ. ಹೆಂಗೆ ಗುಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತಾ ಹೋಗುತ್ತೋ ಅದರಿಂದ ಒಳ್ಳೊಳ್ಳೆ ಫುಡ್ ನ ಆಯ್ಕೆ ಮಾಡ್ತಾ ಹೋಗ್ತೀವಿ. ಮತ್ತೆ ಇದರಿಂದ ಯಾವ್ದೇ ತರದ್ದು ನಮ್ಮ ಕೆಲಸ ಮಾಡೋದಕ್ಕೆ ಅಲ್ಲಿ ಕೊಟ್ಟಿದ್ದಾರೆ ಗ್ರೋತ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ. ನಮ್ಮ ಕೆಲಸ ನಾವು ಮಾಡೋದಕ್ಕೆ ಈ ಬ್ಯಾಕ್ಟೀರಿಯಾ ಸುಮಾರಾಗಿ ಹೆಲ್ಪ್ ಮಾಡುತ್ತೆ, ಖುಷಿಯಿಂದ ಇರಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಹೊಟ್ಟೆ ಹೆಂಗಿದೆಯೋ ನಮ್ಮ ಜೀವನ ಪ್ರತಿದಿನ ಹಂಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಕಾರಣ. ಇದನ್ನ ಬಂದ್ಬಿಟ್ಟು ಡೈಲಿ ಯೂಸ್ ಮಾಡೋದ್ರಿಂದ ಸಖತ್ತಾಗಿ ಇಟ್ಕೋಬಹುದು. ಚಿಕ್ಕ ಮಕ್ಕಳಿಗೆಲ್ಲ ಕೊಡೋದ್ರಿಂದ ಸಖತ್ತಾಗಿ ಅವ್ರಿಗೆ ಕಾನ್ಸಂಟ್ರೇಷನ್ಗೆ, ಓದೋದಕ್ಕೆ ಪ್ರತಿಯೊಂದಕ್ಕೂ ಸಹಾಯ ಆಗುತ್ತೆ. ಇದು ಬಂದ್ಬಿಟ್ಟು ನೆಕ್ಸ್ಟ್, ವಾವ್, ಆಕ್ಟಿವೇಟೆಡ್ ಫೈಬರ್. ಇದು ಹೆಂಗೆ ಅಂತ ಹೇಳಿದ್ರೆ, ನಾವು ಹೊರಗಡೆ ಹೋಗಿ ಊಟ ಮಾಡಕ್ ಹೋಗ್ತಾ ಇರ್ತೀವಿ, ಮತ್ತೆ ಎಲ್ಲಾದ್ರೂ ಏನೋ ಜನ ತಿನ್ಬೇಕಂತ ಇರುತ್ತೆ, ಹಬ್ಬದ ಊಟ ಇರುತ್ತೆ, ಫಂಕ್ಷನ್ ಇರುತ್ತೆ. ನಮ್ಮ ಫೈಬರ್ ನ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಫೈಬರ್ ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇದು ಊಟದಕ್ಕಿಂತ ಮುಂಚೆ 1-2 ಕ್ಯಾಪ್ಸೂಲ್ ಹಾಕೊಂಡು ಊಟ ಮಾಡೋದ್ರಿಂದ ನಾವು ಕಂಫರ್ಟ್ ಆಗಿ ಊಟ ಕೂಡ ಮಾಡ್ಬೋದು. ಮತ್ತೆ ನಮ್ಮ ಹೊಟ್ಟೆ ಡೈಜೆಸ್ಟಿವ್ ಆಗ್ಬಿಟ್ಟು ಚೆನ್ನಾಗಿ ಮೋಷನ್ ಆಗೋದು ಕೂಡ ಸಹಾಯ ಆಗುತ್ತೆ. ಇದರಲ್ಲಿ ಬಂದ್ಬಿಟ್ಟು 2 ಫೈಬರ್ಸ್ ಇರುತ್ತೆ, ಸಾಲ್ಯುಬಲ್ ಫೈಬರ್ ಮತ್ತೆ ಇನ್ಸಾಲ್ಯುಬಲ್ ಫೈಬರ್. ಈ ಸಾಲ್ಯುಬಲ್ ಇನ್ಸಾಲ್ಯುಬಲ್ ಫೈಬರ್ ಏನಪ್ಪಾ ಮಾಡುತ್ತೆ, ಇದರಲ್ಲಿ ಕೊಟ್ಟಿದ್ದಾನೆ ಈ ಕಡೆ ಬಂದ್ಬಿಟ್ಟು ಓಟ್ಸ್ ಪಿಯಾ ಇವೆರಡು ಇರುತ್ತೆ. ಇದು ಸಾಲ್ಯುಬಲ್ ಅಂಡ್ ಒಂದು ಇನ್ಸಾಲ್ಯುಬಲ್. ಒಂದು ನೀರಲ್ಲಿ ಕರಗುವಂತದ್ದು, ಒಂದು ಬಂದ್ಬಿಟ್ಟು ನೀರಲ್ಲಿ ಕರಗಲಾರ್ದಂಥದ್ದು. ನೀರಲ್ಲಿ ಕರಗುವಂತದ್ದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ನ ಮತ್ತೆ ಅದ್ರ ಜೊತೆಗೆ ನಮ್ಮ ಸಕ್ಕರೆ ಪ್ರಮಾಣನ ನಾರ್ಮಲ್ ಆಗಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಆಮೇಲೆ ಇನ್ಸಾಲ್ಯುಬಲ್ ಫೈಬರ್ ಅದು ಬಂದ್ಬಿಟ್ಟು ನಮ್ಮ ಡೈಜೆಸ್ಟಿವ್ ಹೆಲ್ತ್ ಅಲ್ಲಿ ಇರ್ತಕ್ಕಂಥ ಕಶ್ಮಲನ ಹೊರಗಡೆ ಹಾಕಕ್ಕೆ ಸಹಾಯ ಮಾಡುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ಸಖತ್ತಾಗಿ ಫುಲ್ಫಿಲ್ ಅಂದ್ರೆ ಡೈಲಿ ನನ್ನ ಮೋಷನ್ ಹೋದ್ಮೇಲೆ ಕಂಪ್ಲೀಟ್ ಆಗುತ್ತೆ ಅಂತ ಬಿಟ್ಟು ನಮಗೆ ಗೊತ್ತಾಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ಅರ್ಧಂಬರ್ಧ ಆದ್ರೆ ಯಾರಿಗಪ್ಪ ಪೀಸ್ ಆಫ್ ಮೈಂಡ್ ಇರುತ್ತೆ, ಚೆನ್ನಾಗ್ ಅನ್ಸುತ್ತೆ, ಏನೋ ಅವತ್ತು ಒಂದು ಅರ್ಧಂಬರ್ಧ ಕೆಲಸ ಆಗುತ್ತೆ, ಎಲ್ಲದು ಮೋಷನ್ ಇಂದ ಹೊರಗೆ ಬಂದ್ಮೇಲೆ ಏನೋ ಒಂದು ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಸುತ್ತೆ. ಓಕೆನಾ, ಈಸಿಯಾಗಿ ಯಾರಿಗೆಲ್ಲ ಆಗ್ಬೇಕು, ಇದೆಲ್ಲ ಫೈಬರ್ ಎಲ್ಲ ಯೂಸ್ ಮಾಡೋದ್ರಿಂದ ಸಖತ್ತಾಗಿ ಯೂಸ್ ಮಾಡ್ಕೋಬಹುದು. ಇದು ದಿನಕ್ಕೆ 2 ಸಪ್ಲಿಮೆಂಟ್ ಯೂಸ್ ಮಾಡ್ಬೇಕು, ಅಲ್ಲ 3 ಸಪ್ಲಿಮೆಂಟ್ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಸರ್, ವಾವ್, ಆಕ್ಟಿವೇಟೆಡ್ ಫೈಬರ್
ಅದು ಕ್ಯಾಪ್ಸೂಲ್ ಪ್ರಮಾಣದಲ್ಲಿರುತ್ತೆ, ರೂಪದಲ್ಲಿರುತ್ತೆ. ಇದು ಬಂದ್ಬಿಟ್ಟು ಪೌಡರ್ ರೂಪದಲ್ಲಿ. ಇದರಲ್ಲಿ ಅಮೇಜಿಂಗ್ ಆಗಿ ಮಾಡ್ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ಸಾಲ್ಯುಬಲ್, ಇನ್ಸಾಲ್ಯುಬಲ್ ಡಿಫ್ರೆಂಟ್ ಆಗಿ ಮಾಡ್ಕೊಟ್ಟಿದ್ದಾನೆ, ಬ್ಲೆಂಡ್ ಆಗಿ ಮಾಡ್ಕೊಟ್ಟಿದ್ದಾನೆ. ಸಿಟ್ರಸ್ ಫೈಬರ್ ಇದೆ, ಸೆಲ್ಯುಲಾಸ್ ಪೌಡರ್ ಇದೆ, ಇನ್ಯುಲಿನ್ ಇದೆ. ಇದ್ರಲ್ಲಿ ಬಿಟ್ಟು ನಾವು ಮೋಷನ್ಗೆ ಹೋದಾಗ ಡೈಜೆಸ್ಟಿವ್ ಆಗದೆ ಕಾನ್ಸ್ಟಿಪೇಷನ್ ಆಗುತ್ತೆ ತುಂಬಾ ಜನಕ್ಕೆ. ಅಂದ್ರೆ ಹೊಟ್ಟೆ ನೋವಾಗೋದು, ಹೊಟ್ಟೆ ಉಬ್ಬರಾಗೋದು, ಹೊಟ್ಟೆ ಹಿಂಡೋದು, ಮೋಷನ್ ಸರಿಯಾಗಿ ಆಗಲ್ಲ, ಪ್ರೆಸರ್ ಮಾಡ್ಬೇಕಾಗತ್ತೆ. ಈ ಆಕ್ಟಿವೇಟೆಡ್ ಫೈಬರ್ ನ ಯೂಸ್ ಮಾಡೋದ್ರಿಂದ ಈಸಿಯಾಗಿ ಮೋಷನ್ ಆಗಕ್ಕೆ ಸಹಾಯ ಆಗುತ್ತೆ ಇದನ್ನ. ಮತ್ತೆ ಸಿಟ್ರಸ್ ಫೈಬರ್ ಇದು ಕೂಡ ಅಷ್ಟೇನೆ ವೈಟಮಿನ್ ಸಿ ರಿಚ್ ಆಗಿರೋದ್ರಿಂದ ನಮ್ಮ ಜೀರ್ಣ ಸಕ್ರಿಯೆ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಜೀರ್ಣ ಸಕ್ರಿಯೆ ಚೆನ್ನಾಗಿದ್ರೆ, ಡೈಜೆಸ್ಟಿವ್ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರನೇ ಸ್ಕಿನ್ ಚೆನ್ನಾಗಿರೋದಕ್ಕೆ, ಹಾರ್ಟ್ ಚೆನ್ನಾಗಿರೋದಕ್ಕೆ, ಬೇರೆ ಎಲ್ಲಾ ಅಂಗಾಂಗಗಳು ಚೆನ್ನಾಗಿರೋದು ಕೂಡ ಇದು ಸಹಾಯ ಆಗುತ್ತೆ. ಇದು ಇಂಪ್ರೂವ್ ಇಂಟೆಸ್ಟೈನಲ್ ರೆಗ್ಯುಲರ್, ಅಂದ್ರೆ ದಿನ ಬೆಳಗ್ಗೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ಮೇಲೆ ಏನ್ ಮಾಡ್ತೀವಿ, ಮೋಷನ್ ಆಗ್ಬೇಕು. ಮೋಷನ್ ಆದ್ರೇನೆ ನಾವು ಚೆನ್ನಾಗಿರಕ್ಕೆ. ಮೋಷನ್ ಮಾಡ್ಬೇಕಂತ ಬಂದಂಗ ಆಗುತ್ತೆ, ಕಂಪ್ಲೀಟ್ ಆಗಲ್ಲ ಅಲ್ಲಿಗೆ ಹೋದ್ರೆ. ಯಾರೆಲ್ಲ 2 ದಿನಕ್ಕೊಂದ್ಸರಿ, 1 ದಿನಕ್ಕೊಂದ್ಸರಿ ಕಮ್ಯುನಿಟಿ ಬರೋಕ್ಕಿಂತ ಮುಂಚೆ ಹೋಗ್ತಿದ್ರಿ, ಈಗ ಕೂಡ ಕಂಪ್ಲೀಟ್ ಆಗ್ತಾ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಈ AFC ಬಳಸೋದ್ರಿಂದ ಹೊಟ್ಟೆ ನೀಟಾಗಿ ಕಂಪ್ಲೀಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಅಲ್ಲಿಗೆ ಹೋದ್ಮೇಲೆ ಏನ್ ಕೆಲ್ಸಕ್ಕೆ ಹೋಗಿರ್ತೀವಿ ಆ ಕೆಲಸ ಕಂಪ್ಲೀಟ್ ಆಗ್ಬೇಕಪ್ಪ ಅಂದ್ರೆ ಬಲಗೈಯಿಂದ ದಿನ ಸ್ಟಾರ್ಟ್ ಮಾಡ್ತೀವಿ, ಎಡಗೈಯಿಂದ ಕಂಪ್ಲೀಟ್ ಆಗ್ಬೇಕು ತಾನೆ, ಕಂಪ್ಲೀಟ್ ಆಗುತ್ತೆ. ಇದು ಸಪೋರ್ಟ್ ರೆಗ್ಯುಲರ್ ಬೌಲ್ ಫಂಕ್ಷನ್. ಇದು ಬಂದ್ಬಿಟ್ಟು ನಮ್ಮ ಬೌಲ್ ಫಂಕ್ಷನ್, ದೊಡ್ಡ ಕರಳು ಸಣ್ಣ ಕರಳು ಜೀರ್ಣ ಸಕ್ರಿಯೆ ಚೆನ್ನಾಗಿ ಇಟ್ಕೊಳ್ಳಕ್ಕೆ ಸಖತ್ತಾಗಿ ಸಹಾಯ ಮಾಡುತ್ತೆ. ಇದರಲ್ಲಿ ಫೈಬರ್ ಬಂದ್ಬಿಟ್ಟು 1 ಸ್ಪೂನ್ ಯೂಸ್ ಮಾಡೋದ್ರಿಂದ 5 ಗ್ರಾಮ್ ಸಾಲ್ಯುಬಲ್ ಇನ್ಸಾಲ್ಯುಬಲ್ ಫೈಬರ್ ಸಿಗುತ್ತೆ. ಜಸ್ಟ್ 12.80 ಕ್ಯಾಲೋರಿ ಮಾತ್ರ. ಇದನ್ನ ವಾಟರ್ ಯೂಸ್ ಮಾಡ್ಬೋದು, ಶೇಕ್ ಅಲ್ಲಿ ಯೂಸ್ ಮಾಡ್ಬೋದು, ಜ್ಯೂಸ್ ಅಲ್ಲಿ ಯೂಸ್ ಮಾಡೋದು, ಬೇರೆ ಎಲ್ಲಾ ಯೂಸ್ ಮಾಡ್ಬೋದು. ನಮ್ಮ ಗುಡ್ ಬ್ಯಾಕ್ಟೀರಿಯಾಕ್ಕೆ ಇದು ಒಂಥರ ಮನೆ ತರ ಫೈಬರ್. ಫೈಬರ್ ಇದ್ರೇನೆ ಗುಡ್ ಬ್ಯಾಕ್ಟೀರಿಯಾ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಓಕೆ, ನೆಕ್ಸ್ಟ್. ವಾವ್, ನಾನು ಈ ಕಮ್ಯುನಿಟಿ ಬಂದ್ಬಿಟ್ಟು 3 ವರ್ಷ 6 ತಿಂಗಳು. ನನ್ನ ಮಗಳಿಗೋಸ್ಕರ ನಾನು ಕಮ್ಯುನಿಟಿ ಬಂದಿರೋದು. ನನ್ನ ಕೋಚ್ನ, ನನ್ನ ಸ್ಪಾನ್ಸರ್ನ ಮನೆಗೆ ಕರೆಸಿದಾಗ ಗೊತ್ತಾಯ್ತು, ಬಟ್ ನೀವು ತಗೊಳ್ಳಿ ಶೇಕ್ ಅಂತ. 2ನೇ ಯೋಚನೆ ಬಂದಿಲ್ಲ, ನಾನು ಶೇಕ್ ಸ್ಟಾರ್ಟ್ ಮಾಡಿರೋದು. ನನಗೆ ಬಂದ್ಮೇಲೆ ಗೊತ್ತಾಗಿದ್ದು ನಾನು ಏನ್ ಸ್ಥಿತಿಯಲ್ಲಿ ಇದ್ದೀನಿ ಅಂತಂದ ಹೇಳಿ. ಯಾಕಂದ್ರೆ ನಂದು ಶೋರೂಮ್ ಇದೆ. ಸುಮಾರು 23 ವರ್ಷದಿಂದ ಸ್ಕೇಲ್ಸ್, ಕ್ಯಾಮ್ರಾ, ಕೌಂಟಿಂಗ್ ಮಷಿನ್, ಬಿಲ್ಲಿಂಗ್ ಮಷಿನ್ ಎಲ್ಲ ಬಂದ್ಬಿಟ್ಟು ಸೇಲ್ಸ್ ಅಂಡ್ ಸರ್ವಿಸ್ ಮಾಡ್ತಾ ಇದೀನಿ. ಚೆನ್ನಾಗಿ ದುಡಿತೀನಿ. ಅದ್ರ ಜೊತೆಗೆ ಸುಮಾರು ಅಭ್ಯಾಸಗಳಿರ್ತಿತ್ತು, ಆಲ್ಕೋಹಾಲು, ಗುಟ್ಕಾ ಈ ತರದೆಲ್ಲ ಸುಮಾರು ವರ್ಷದಿಂದ. ಬಟ್ ನನಗೆ ಗೊತ್ತಿಲ್ಲ, ಅದು ಸ್ಟೈಲಿಶ್ ಅಂತ ಸ್ಟಾರ್ಟ್ ಮಾಡಿರೋದು, ಅದು ಹೋಗ್ಬಿಟ್ಟು ಅಡಿಟ್ ಆಗೋ ಲೆವೆಲ್ಗೆ ಬಂದೋಗ್ಬಿಡ್ತು. ಅದರಿಂದಾನೇ ನನಗೆ ಸ್ಟಾರ್ಟ್ ಆಗಿರೋದು ಆಸಿಡಿಟಿ. ಸುಮಾರು ಪ್ರಾಬ್ಲಮ್, ಸುಮಾರು ಆಸಿಡಿಟಿ ಅಂದ್ರೆ ಅದು ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗ್ಲಿಲ್ಲ ನನಗೆ ಆಸಿಡಿಟಿ ಅಂತ ಹೇಳ್ಬಿಟ್ಟು. ಎಲ್ಲಿವರೆಗೆ ಹೋಗ್ಬಿಡ್ತು ಅಂತಂದ್ರೆ ತಿನ್ನಕ್ಕೆ ಭಯ ಆಗೋವರೆಗೆ ಹೋಗ್ಬಿಡ್ತು. ಆಸಿಡಿಟಿ ಆಗೋದು, ಹೊಟ್ಟೆ ಭಾರ ಆಗೋದು, ಉಳಿ ತೆಗ್ ಬರೋದು, ಸುಮಾರು ಸಮಾಧಾನ ಇರಲಿಲ್ಲ. ತಿನ್ಬೇಕಂತ ಆಸೆ, ತಿಂದ್ರೆ ಏನಾಗುತ್ತೆ ಅಂತ ಭಯ. ಇದು 2 ಪ್ರಾಬ್ಲಮ್. ಸುಮಾರು ಏನಂತಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಿ OMSD, ರ್ಯಾಂಟೆಕ್ ಅದನ್ನ ಇದನ್ನ ಮ್ಯಾನೇಜ್ ಮಾಡಕ್ ಹೋಗಿ ನೆಕ್ಸ್ಟ್ ಬಂದ್ಬಿಟ್ಟು ಪೈಲ್ ಸಮಸ್ಯೆ. ಮೋಷನ್ ಬಂದಂಗ ಆಗ್ತಿತ್ತು. ಮೋಷನ್ಗೆ ಅಂತ ಹೋದ್ನಂದ್ರೆ ಮೋಷನ್ ಆಗ್ತಿರ್ಲಿಲ್ಲ. ಏನಾಗ್ತಿತ್ತು, ಬ್ಲಡ್ ಪ್ರೆಷರ್ ಆಗ್ತಿತ್ತು. ನನಗೆ ಗೊತ್ತಾಯ್ತು, ಮೇಲೆ ಪ್ರೆಷರ್ ಮಾಡಿದ್ರೆ ಬೇರೆ ಹಾರ್ಟ್ ಪ್ರಾಬ್ಲಮ್, ಕೆಳಗಡೆ ಪ್ರೆಷರ್ ಮಾಡಿದ್ರೆ ಪೈಲ್ಸ್ ಪ್ರಾಬ್ಲಮ್. 2 ಸರಿ ಪೈಲ್ಸ್ ಆಪರೇಷನ್ ಮಾಡ್ಕೊಂಡಿರೋದು. ನರಕ ಯಾತನೆ ಬಂದಾಗ ಮಾತ್ರ ಅನ್ಕೊಂಡಿರೋದು, ಇದು ಯಾರಿಗೆ ಬರಬಾರ್ದು, ಇದು ಯಾರು ಅನ್ಭವಿಸಬಾರ್ದು ಅಂತ ಹೇಳಿ. ಆಗಿ ಆ ಕಡೆ ಬಂದ ಮೇಲೆ ಏನ್ ಅನ್ಸುತ್ತೆ, ಅದನ್ನ ಮತ್ತೆ ಹೋಗ್ಬಿಟ್ಟೆ ನಾನು. ಮತ್ತೆ ಮೊದ್ಲಿನ ಅಭ್ಯಾಸಗಳನ್ನೇ, ಯಾವ್ದು ಆಲ್ಕೋಹಾಲ್ ಅದನ್ನೆಲ್ಲ ಬಿಡ್ಲಿಲ್ಲ. ಸುಮಾರು ವರ್ಷದಿಂದ ಬಿಡ್ಬೇಕಂತ ತುಂಬಾ ಆಸೆ, ತುಂಬಾ ಹುಡುಕ್ತಿದ್ದೀನಿ. ನನ್ಗೆ ಯಾಕೆ ಹಿಂಗ ಆಗ್ತಿದೆ, ನಾನೇ ಬೇಡ ಅನ್ಕೊಳ್ಳೋದು ನನ್ನ ಮೈಂಡ್ ಅಲ್ಲಿ, ಬೇಕನ್ನೋದು ನನ್ನ ಮೈಂಡ್ ಅಲ್ಲಿ, ಯಾರು ಮಾಡ್ತಾ ಇರೋದು ನನ್ನ ಮೈಂಡ್ ಅಲ್ಲಿ. ಸುಮಾರು ಹುಡುಕ್ತಿರೋದು ನಾನು ಚೆನ್ನಾಗಾಗಬೇಕಂತ ಹೇಳಿ. 2 ಪ್ರಾಬ್ಲಮ್ ನೆಗ್ಲೆಕ್ಟ್ ಮಾಡಿದ್ಮೇಲೆ 3ನೇದು BP ಸ್ಟಾರ್ಟ್ ಆಯ್ತು. ಸುಮಾರು ಎಕ್ಸರ್ಸೈಸ್ ಮಾಡ್ತೀನಿ, ಮತ್ತೆ ಯೋಗ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನಾನು ಚೆನ್ನಾಗಿ ಏನ್ ಕೊಡ್ಬೇಕು ಊಟ ಅಂತ ಗೊತ್ತಿಲ್ಲ. ನಾನು ಹೆಂಗೆ ಕೇರ್ ಮಾಡ್ಬೇಕಂತ ಗೊತ್ತಿಲ್ಲ. ನನಗೆ ಏನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಬಿಸ್ನೆಸ್ ಮಾಡೋದು ಗೊತ್ತು, ನಾನು ಕೇರ್ ಮಾಡೋದು ಗೊತ್ತಿಲ್ಲ. BP ಸ್ಟಾರ್ಟ್ ಆಯ್ತು, ಇನ್ನೂ ನೆಮ್ಮದಿ ಹಾಳಾಯ್ತು. ಮೊದ್ಲೇನೆ ಪೈಲ್ಸ್ ಮತ್ತೆ ಆಸಿಡಿಟಿ, ಇದರಲ್ಲಿ ಇನ್ನೊಂದು BP 40 mg BP ಟ್ಯಾಬ್ಲೆಟ್ ಬಂತು. ಇನ್ನೂ ಟೆನ್ಷನ್, ಸಣ್ಣ ವಿಷಯಕ್ಕೂ ದೊಡ್ಡದು ಮಾಡೋ ಪರಿಸ್ಥಿತಿಯಾಗಿ ಬಂದ್ಬಿಡ್ತು. ನನ್ನಿಂದನೇ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಿಲ್ಲ, ನಾನೇ ಸರಿ ಇದೀನಿ ಅಂತ ಅನ್ಕೊಂಡಿರೋದು. ಫಸ್ಟ್ ಎಲ್ಲದು ಮನೇಲಿ ನೆಮ್ಮದಿ ಇರ್ತಿರ್ಲಿಲ್ಲ ನನ್ನಿಂದ. ಹೊರಗಡೆ ಕಸ್ಟಮರ್ ಹತ್ರ ನಾನು ಬೆಳೆಸಿರೋ ಬಿಸ್ನೆಸ್ ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗೋಗ್ಬಿಟ್ಟಿತ್ತು. ಕೆಲಸಗಾರನ ಹ್ಯಾಂಡಲ್ ಮಾಡೋದು ಕಷ್ಟ, ಕಸ್ಟಮರ್ ಬಂದಿರೋದು ನಾನು ಒಬ್ಬನೇ ಇದ್ರೆ ನನಗೆ ಪ್ರಾಬ್ಲಮ್ ಆಗ್ತಿತ್ತು, ನೆಮ್ಮದಿ ಇರ್ತಾ ಇರಲಿಲ್ಲ. 80 mg ಟ್ಯಾಬ್ಲೆಟ್ ಆಗೋಗ್ಬಿಡ್ತು, ತುಂಬಾ ಕಷ್ಟ. 4ನೇ ಪ್ರಾಬ್ಲಮ್ ಕರಳಿನ ಸಮಸ್ಯೆ. ಇದು ಚೆನ್ನಾಗ್ ಆಗಲ್ಲ ಅಂತಾನೆ ಹೇಳಿದ್ದು. IBS, ಇರಿಟೇಟ್ ಬೌಲ್ ಸಿಂಡ್ರಮ್ಸ್ ಅಂತಂದ ಹೇಳಿ ಸುಮಾರು ಪ್ರಾಬ್ಲಮ್. ಊಟ ಮಾಡಿದ್ರೆ ಹೊಟ್ಟೆಗೆ ಆಗ್ತಾ ಇರ್ಲಿಲ್ಲ, ಸುಮಾರು ಲೂಸ್ ಮೋಷನ್ ಆಗ್ತಾ ಇತ್ತು. ಅದು ಮೋಷನ್ಗೆ ಹೋಗ್ಬೇಕಾದ್ರೆ ಒಂದ್ ಕಷ್ಟ, ಮೋಷನ್ಗೆ ಹೋಗ್ಬಂದ್ಮೇಲೆ ಸುಸ್ತು, ಇನ್ನೊಂದ್ ಸ್ವಲ್ಪ ಕೋಪ, ನೆಮ್ಮದಿ ಇರ್ತಾ ಇರಲಿಲ್ಲ, ತುಂಬಾ ಕಷ್ಟ. ಹೆಂಗೆ ಅಂತಂದ್ರೆ ಅದನ್ನ ಹೇಳ್ಕೊಳಕ್ಕೆ ಆಗಲ್ಲ. ಟೆನ್ಷನ್ ಆಗೋದು, ಕೋಪ ಬರೋದು, ಏನೇನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರ್ತಿದ್ದಿಲ್ಲ. ಇಷ್ಟೊಂದು ಬ್ಯೂಟಿಫುಲ್ ಕೊಟ್ಟಿದ್ದಾನೆ ಭಗವಂತ ನನ್ನ ಜೀವನನ, ನಾನು ಹೆಂಗ್ ರೂಪಿಸ್ಕೋಬೇಕಂತಾನೆ ಗೊತ್ತಿರ್ಲಾರ್ದೆ ಸುಮಾರು ಏನಾದ್ರು ಒಂದು ಇನ್ನೂ LIC ನ ಇನ್ನೂ ಚೆನ್ನಾಗಿ ಇನ್ನೊಂದು 1 ಕೋಟಿ 2 ಕೋಟಿ ಮಾಡ್ಬಿಟ್ಟು ಬರೋ ಲಾರಿಗೆ ಹೊಡೆದ್ಬಿಡ ನನ್ನ ತರ ನೆಗೆಟಿವ್ ಯೋಚನೆ ಬರ್ತಾ ಇತ್ತು. ಜೀವನನ ಚೆನ್ನಾಗಿ ಇಟ್ಕೊಳ್ಳೋದೇ ಗೊತ್ತಾಗ್ತಿರ್ಲಿಲ್ಲ, ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಏನು. ಆದ್ರೂ ನಾನು ಸೂಪರ್ ಆಗಿದ್ದೀನಿ ಅಂತ ಅನ್ಕೊಂಡಿರೋದು. ಮಾತಾಡ್ತಾ ಕೋಪ ಬಂದ್ಬಿಡೋದು. ಮತ್ತೆ ಏನೋ ಅದು ಹೆಂಗ್ ಮಾಡ್ತಿದೀನಿ, ಏನ್ ಮಾಡ್ತಿದೀನಿ, ಚೀರಾಡೋದು, ಕೂಗಾಡೋದು, ಕೈಗಿರೋದು ಎಸ್ದು ಬಿಡೋದು, ತಂದಿರೋ ಊಟ ನೆಮ್ಮದಿಯಿಂದ ತಿನ್ನಕ್ ಆಗ್ತಿರಲ್ಲ. ತುಂಬಾ, ಯಾಕಂತಂದ್ರೆ ಫ್ಯಾಮಿಲಿಯವರಿಗೆ ತುಂಬಾ ಮಾನಸಿಕವಾಗಿ ಹಿಂಸೆ ಮಾಡಿದೀನಿ. ಚೆನ್ನಾಗಿ ಊಟ ತಂದ್ಕೊಡೋದು ಗೊತ್ತು, ಬಟ್ಟೆ ತಂದ್ಕೊಡೋದು ಗೊತ್ತು, ಎಲ್ಲ ತಂದ್ಕೊಡೋದು ಗೊತ್ತು, ಚೆನ್ನಾಗಿ ಇಟ್ಕೊಳ್ಳೋದು ಗೊತ್ತಿಲ್ಲ. ಬಟ್ ನನಗೆ ಹುಡುಕ್ತಿದ್ದೆ, ಸಿಕ್ತಿಲ್ವೇ ನನಗೆ. ಯಾಕಂದ್ರೆ ಸುಮಾರು ಕಡೆ ನೋಡ್ತಾ ಇದ್ದೆ. ನನಗೆ ಮೆಡಿಟೇಷನ್ ಮಾಡೋದು ಗೊತ್ತು, ಯೋಗ ಮಾಡೋದು ಗೊತ್ತು, ಧ್ಯಾನ ಮಾಡೋದು ಗೊತ್ತು, ಆದ್ರೆ ನಾನು ಚೆನ್ನಾಗಿ ನೋಡ್ಕೊಳ್ಳೋದು ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಹುಡುಕ್ತಿರೋದು. ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಸ್ಪಾನ್ಸರ್ಗೆ. ಇಲ್ಲಿಗೆ ಬಂದ್ಮೇಲೆನೆ ದಿನದಿಂದ ದಿನಕ್ಕೆ ಕುತ್ಕೊಂಡು ನಾನು ನೋಡ್ಕೊಳ್ತಾ
ಆಮೇಲೆ ನನ್ನ ಕೋಚ್ ಪರಿಚಯ ಆಗಿ ಥ್ಯಾಂಕ್ ಯು ವೆರಿ ಮಚ್ ಸರ್ಗೆ. ನನಗೆ ಅರ್ಥ ಮಾಡಿಸಿದ್ದು ಹಿಂಗಿರೋ ಲೈಫ್ ಹಿಂಗೆ ಇದ್ರೆ ಏನಾಗ್ತದೆ, ಮುಂದೆ ಏನಾಗ್ತದೆ ಅಂತಂದೇಳಿ. ಲೈಫ್ ನ ಹೆಂಗ್ ಚೆನ್ನಾಗಿ ಇಟ್ಕೊಳ್ಬೇಕು, ನಾನು ವೈಯಕ್ತಿಕ ಪೋಷಣೆ ಹೆಂಗೆ ಮಾಡ್ಕೊಳ್ಬೇಕು, ಏನ್ ಕೊಟ್ರೆ ಚೆನ್ನಾಗಿರ್ತೀನಿ, ಹೆಂಗ್ ಕೊಟ್ರೆ ನಾನು ಖುಷಿಯಾಗಿರ್ತೀನಿ, ನಾನ್ ಖುಷಿಯಾಗಿದ್ರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ತಾ ಬಂದಿರೋದು. ಆಲೋ ಪ್ಲಸ್ ತಗೊಳ್ತೀನಿ, ನಾನು ಮಿಸ್ ಮಾಡಲ್ಲ. ಸುಮಾರು ಪದೇ ಏನಾಗ್ತಿತ್ತು ಅಂತಂದ್ರೆ ಸ್ಕಿನ್ ಪ್ರಾಬ್ಲಮ್ ಆಗ್ತಿತ್ತು. ಲಿಪ್ಸ್ ಮೇಲೆ ಒಂಥರ ಗುಳ್ಳೆ ತರ ಚಿಕ್ಕದು ಸ್ಟಾರ್ಟ್ ಆಗ್ತಿತ್ತು, ಅದು ದೊಡ್ಡದಾಗ್ಬಿಟ್ಟು ಸುಮಾರು ಒಂದು 15-20 ದಿವಸ ಸುಮಾರು ಪ್ರಾಬ್ಲಮ್ ಆಗ್ತಿತ್ತು. ಮತ್ತೆ ಒಳಗಡೆ ಹೊಟ್ಟೆ ಇಂತಿತ್ತು, ಹೊಟ್ಟೆ ಯಾಕೆ ಗೊತ್ತಾಗ್ತಿದ್ದಿಲ್ಲ ನನಗೆ ಏನಾಗ್ತಿದೆ ಏನು ಅಂತಂದೇಳಿ. ಹುಳಿ ಐಟಮ್ ತಿನ್ನಕ್ ಆಗ್ತಿದ್ದಿಲ್ಲ, ಮೊಸರು ಸ್ವಲ್ಪ ಹುಳಿ ತಿಂದ್ಬಿಟ್ರೆ ಸಾಕು ಸುಮಾರು ಏನಂದ್ರೆ ವಾಮಿಟ್ ಮಾಡ್ಕೊಳ್ಳೋವರೆಗೆ ಆಗ್ತಾ ಇತ್ತು. ಏನಂದ್ರೆ ಆಸಿಡ್ ರಿಫ್ಲೆಕ್ಸ್ ಆಗೋದು, ಇದಕ್ಕೆಲ್ಲ ಹೆಂಗೆ ಏನು ಅಂತ ಗೊತ್ತಾಗ್ತಿದ್ದಿಲ್ಲ. ಅಲೋ ಕಾನ್ಸಂಟ್ರೇಟ್ ತುಂಬಾನೇ ಸಹಾಯ ಮಾಡಿದ್ದು. ಮತ್ತೆ ನನ್ನ ಅಭ್ಯಾಸ ಹೆಂಗ್ ಹೊರಗೆ ಬರ್ಬೇಕು ಅದನ್ನ ತುಂಬಾ ಹುಡುಕ್ತಿರೋದು. ಆಮೇಲೆ ನನಗೆ ಪರಿಚಯ ಆಗಿರೋದು ಪ್ರೊಬಯೋಟಿಕ್ ಸರ್ ಕೊಟ್ಟಿರೋದು. ಪ್ರೊಬಯೋಟಿಕ್ ಯೂಸ್ ಮಾಡ್ತಾ ಅದ್ರ ವ್ಯಾಲ್ಯೂ ಗೊತ್ತಾದ್ಮೇಲೆ ದಿನಕ್ಕೆ 2-3 ಯೂಸ್ ಮಾಡ್ತಾ ಗುಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತಾ ನನ್ನ ಪ್ರತಿಯೊಂದು ಅಭ್ಯಾಸಗಳು ಚೇಂಜ್ ಆಗ್ತಾ ಬಂತು. ಆಟೋ ಚೇಂಜ್ ಆಗ್ತಾ ಬಂತು. ನಾನು ತಿನ್ನೋದ್ ಬೇರೆ ಆಯ್ತು, ನಾನು ಯೋಚನೆ ಮಾಡೋದ್ ಬೇರೆ ಆಯ್ತು, ನನ್ನ ಲೈಫ್ ಸ್ಟೈಲ್ ಚೆನ್ನಾಗ್ ಆಗ್ತಾ ಬಂತು, ಸುಮಾರು ಚೆನ್ನಾಗ್ ಆಗ್ತಾ ಬಂತು. ಇದರಿಂದ 2 ವರ್ಷದಿಂದ 14-15 ವರ್ಷ ನಾನು ಆಲ್ಕೋಹಾಲ್ ಈ ತರ ಗುಡ್ಗ ಎಲ್ಲ ತಿನ್ನುವಂತ ಪರ್ಸನ್ 2 ವರ್ಷದಿಂದ ನನ್ನ ಕೋಚ್ ಹೇಳಿದ ಮಾತು ಕೇಳಿ ಅರ್ಥ ಮಾಡ್ಕೊಂಡು ಪ್ರಾಡಕ್ಟ್ ಸಹಾಯದಿಂದ ಹೊರಗಡೆ ಬರಕ್ಕೆ ಸಹಾಯ ಆಗಿರೋದು. ಇದನ್ನ ಹೆಂಗ್ ಹೊರಗೆ ಬರ್ಬೇಕಂತ ಗೊತ್ತಿಲ್ಲ, ಸಖತ್ತಾಗಿ ಬರಕ್ಕೆ ನನಗೆ ಖುಷಿ ಅನ್ಸುತ್ತೆ. ಈಗ ನಾನು ಕೇಳಲ್ಲ, ನನ್ನ ಬಾಡಿ ಕೇಳಲ್ಲ. ಮತ್ತೆ ಆಮೇಲೆ ಎಲ್ಲಾ ತರದ್ದು ಈ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತೀನಿ.